ಶಿವನೇ. ಬ್ರಹ್ಮಾಂಡವು ನೀನೇ ಶಿವನೇ. ಸೂಪರ್ ಪರ್ಫಾರ್ಮೆನ್ಸ್ ಜ್ಞಾನ ರೈ, ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದ್ರು ಶಿವನ ನೃತ್ಯ. ಹಾಗೆ ಶಿವನಿಗೆ ಬಹಳ ಪ್ರಿಯವಾದಂತಹ ದೇವಿಯನ್ನು ಕೂಡ ಸ್ತುತಿ ಮಾಡುವಂಥದ್ದು ಈ ದಿನದ ನಮ್ಮ ಸುದಿನದ ಕರ್ತವ್ಯ ಅಂತ ತಿಳ್ಕೊಳ್ತಾ, ಈಗಾಗಲೇ ತುಳು ಚಿತ್ರರಂಗದಲ್ಲಿ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿ 16 ಸಿನಿಮಾಗಳಲ್ಲಿ ತಮ್ಮ ಕಂಠಸಿರಿಯನ್ನು ಮೆರೆಸಿ ಅನೇಕ ಗಾಯನ ಕಾರ್ಯಕ್ರಮಗಳನ್ನು ಕೊಟ್ಟಂತಹ ನಮ್ಮ ಪುಂಜಾಲಕಟ್ಟೆ ಗುತ್ತಿನ ಮನೆಯ ಮುದ್ದಿನ ಸೊಸೆ, ಪುತ್ತೂರಿನ ಪಡಿಲ್ ಅನ್ನೋ ಕಡೆ ವಾಸ ಆಗಿರ್ತಕ್ಕಂತಹ ದಿನಕರ್ ಅನ್ನುವರ ಧರ್ಮಪತ್ರಿ ಕವಿತಾ ಮೇಡಮ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಕವಿತಾ ಮೇಡಮ್, ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ತುಳು ಚಿತ್ರರಂಗದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿಗೆ ಸುಗಮ ಸಂಗೀತವನ್ನು ಹೇಳ್ಕೊಡ್ತಾ ಇರ್ತಕ್ಕಂತಹ ಶಿಕ್ಷಕಿ ಕವಿತಾ ಮೇಡಮ್ ಇವರು ನಮಗೆ
ದೇವಿಯ ಸ್ತುತಿಯನ್ನು ಹಾಡಿಕೊಡಲಿದ್ದಾರೆ. ಸುಗಮ ಸಂಗೀತ ಕಲಾವಿದೆ, ಬಾಲ್ಯದಿಂದಲೇ ಕಲಾ ಶಾಂತಲೆಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ವೇದಿಕೆಗಳಲ್ಲಿ ಮನರಂಜಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ತನ್ನ ಪತಿಯ ಸಹಕಾರದಿಂದ ಸಂಗೀತವನ್ನು ಮುನ್ನಡೆಸಿ ಹಲವಾರು ವೇದಿಕೆಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಕಲಾ ಪ್ರೇಕ್ಷಕರ ಮನವನ್ನು ಗೆದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ಮೇಡಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಹಲವಾರು ಆಲ್ಬಮ್ ಸಾಂಗ್ಗಳಲ್ಲಿ ತಮ್ಮ ಕಂಠಸಿರಿಯನ್ನು ನೀಡಿ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪುತ್ತೂರಿನ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದಂತಹ ಕವಿತಾ ದಿನಕರ್ ಮೇಡಮ್ ಈಗ ನಮಗಾಗಿ ಒಂದು ದೇವಿ ಸ್ತುತಿಯನ್ನು ಹಾಡಲಿದ್ದಾರೆ. ವೇದಿಕೆ ಮೇಲೆ ನಿಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಕರೀತಾ ಇದ್ದೇನೆ. ಚೆಕ್ ದಯಮಾಡಿ ಜಾಕ್ ಪ್ರೊವೈಡ್ ಮಾಡಬೇಕಂತ ಕೇಳ್ಕೊಳ್ತೇನೆ ಪ್ಲೀಸ್. ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಒಂದು ದೇವಿಯ ಸ್ತುತಿಯನ್ನು ಹಾಡಿಸೋ ವಿಶೇಷವನ್ನ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ನಮ್ಮ ತಾಂತ್ರಿಕ ತಜ್ಞರಿಗೆ ಸ್ವಲ್ಪ ಇರಿಸುಮಸ್ ಆಗಿರ್ಬೋದು, ಕ್ಷಮೆಯನ್ನು ಯಾಚಿಸ್ತೇನೆ. ದೇವಿಯ ಸ್ತುತಿಯೊಂದಿಗೆ ಕವಿತಾ ದಿನಕರ್ ಮೇಡಮ್ ನಮ್ಮನ್ನ ರಂಜಿಸಲಿದ್ದಾರೆ. ಚೆಕ್ 1 ಮಿನಿಟ್. ದಯಮಾಡಿ ವಾಹನವನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರೆ ಕೂಡಲೇ RTO ಆವರಣ ಅಥವಾ ಕೋಟೆ ಬದಿಯಲ್ಲಿ ವಾಹನವನ್ನು ನಿಲ್ಗಡೆ ಮಾಡಬೇಕಂತ ಪ್ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಕವಿತಾ ದಿನಕರ್ ಮೇಡಮ್ ದೇವಿ ಸ್ತುತಿಯನ್ನು ನಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
वॉल्यूम करले प्लीज.
ಪ್ರೀತಿಯ ಧನ್ಯವಾದಗಳು ಕವಿತಾ ದಿನಕರ್ ಅವರಿಗೆ. ಅತ್ಯಂತ ಸುಶ್ರಾವ್ಯವಾಗಿ ದೇವಿಯನ್ನ ಸ್ತುತಿಯನ್ನು ಮಾಡಿದ್ದಾರೆ. ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ನಮನವನ್ನು ಸಲ್ಲಿಸ್ತಾ ಇಲ್ಲಿ ನಮ್ಮ ಒಬ್ಬ ಸ್ಥಳೀಯ ಜೋರಾದ ಚಪ್ಪಾಳೆ ಬರಲಿ ಮಗುವಿಗೆ. ಇದೀಗ ನಮ್ಮ ವೇದಿಕೆಯಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೀವಿ. ಸಮರ್ಪಣಾ ಚಾರಿಟಬಲ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಡೆಪಾಸಿಟ್ ಇರು ವಾವಾ ಬ್ಯಾಂಕ್ ದೀಪಿನ ಹಿಡ್ದು ನೆಟ್ಟದಿಂದ 16% ಒಲ್ಲ ಬಲ್ಪ್ ನಂಚತ್ತು ಒಂಜಿ 20 ಮಲ್ದಿನ ಬ್ಯಾಂಕ್ ಅತ್ತೊಂದು 14 ಸಾರ ಹೆಂಗ ಅಂದಾಜಂಡಿ.
ಮಂಜುನಾಥೇಶ್ವರ ಇಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್. ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಮ್ಮೆಲ್ಲ ಬಂಧುಗಳನ್ನ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ನ್ಯೂಸ್ ಪುತ್ತೂರು ಪರವಾಗಿ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸೇರಿರುವಂತಹ ಬಂಧುಗಳೇ, ಮಹಲಿಂಗೇಶ್ವರನ ನೆನೆಯದ ಮನೆಯಿಲ್ಲ, ಮಹಲಿಂಗೇಶ್ವರನನ್ನ ನೆನೆಯದ ಮನವಿಲ್ಲ. ಪುತ್ತೂರಿನಲ್ಲಿ ಎಲ್ಲ ಪ್ರಥಮಗಳು ಕೂಡ ಮಹಾಲಿಂಗೇಶ್ವರನಿಗೆ ಸಮರ್ಪಿತ. ಆ ಕಾರಣದಿಂದಲೇ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ 2 ವರ್ಷದ ಹಿಂದೆ ಆರಂಭ ಆಯಿತು. ವಿವಿಧ ಸಮಾಜಮುಖಿ ಚಟುವಟಿಕೆಗಳ ಯೋಜನೆಗಳೊಂದಿಗೆ ಸುಮಾರು 14 ಜನರ ತಂಡ ಈ ಒಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದಲ್ಲಿ ತೊಡಗಿದೆ. ಸೇವಾ ಕಾರ್ಯಗಳೊಂದಿಗೆ ಮಾತ್ರ ಅಲ್ಲ, ಪುತ್ತೂರಿಗೆ ಒಂದು ಹೊಸ ಮಾಧ್ಯಮ ಲೋಕವನ್ನು ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ 1 ವರ್ಷದ ಹಿಂದೆ, ಒಂದೂವರೆ ವರ್ಷದ ಹಿಂದೆ ನ್ಯೂಸ್ ಪುತ್ತೂರು ಅನ್ನುವಂತಹ ವೆಬ್ ಚಾನೆಲ್ ಅನ್ನು ಕೂಡ ಈ ಪುತ್ತೂರಿಗೆ ಪರಿಚಯಿಸಿತು. ಅದರೊಂದಿಗೆ ನ್ಯೂಸ್ ಪುತ್ತೂರಿನ ವತಿಯಿಂದ ಪ್ರಥಮ ಶಿವಾಮೃತ ಅನ್ನುವಂತಹ ವಿಶೇಷ ಸಂಚಿಕೆ ಕೂಡ ಮಾಡಿದ್ದೇವೆ. ಪ್ರಥಮದ ಸಂಚಿಕೆಯನ್ನು ಮಹಾಲಿಂಗೇಶ್ವರನ ಸಂಭ್ರಮದಲ್ಲಿ ಮಹಾಲಿಂಗೇಶ್ವರನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅರ್ಥಪೂರ್ಣ ವೇದಿಕೆಯನ್ನ ನಾವು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಕೂಡ ಸುಮಾರು 45 ನಿಮಿಷಗಳ ಕಾಲ ನಡೆಯಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಮಾಡಬೇಕು ಆಶಯದೊಂದಿಗೆ ಶಿವಾಮೃತ ವಿಶೇಷ ಸಂಚಿಕೆ ಬಿಡುಗಡೆಗೆ ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಕೂಡ ಈಗಾಗಲೇ ನಮ್ಮೊಂದಿಗೆ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂತಹ ಜುಬಿನ್ ಮಹಾಪಾತ್ರ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಹಾಯಕ ಆಯುಕ್ತರು, ಪುತ್ತೂರು ಕಂದಾಯ ಉಪವಿಭಾಗ, ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಶಶಿಕುಮಾರ್ ರೈ ಬಾಳ್ಯಟ್ಟು, ನಿರ್ದೇಶಕರು SCDCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು. ಸಂಚಿಕೆಯ ಲೋಕಾರ್ಪಣೆಯನ್ನು ಶ್ರೀ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ವಿಶ್ರಾಂತ ಕುಲಸಚಿವರು, ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಕೇಶವ ಪ್ರಸಾದ್ ಮಳಿಯ, ಮಾಜಿ ಅಧ್ಯಕ್ಷರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಪುತ್ತೂರು, ಶ್ರೀ ಪ್ರದೀಪ್ ಬಿ ಜೈನ್, ಬಿಸ್ನೆಸ್ ಹೆಡ್, ಹೌಸಿಂಗ್ ಲೋನ್ಸ್, ಉಜ್ಜೀವನ್ ಬ್ಯಾಂಕ್ ಕೇಂದ್ರ ಕಚೇರಿ ಬೆಂಗಳೂರು. ಈ ಎಲ್ಲ ಗಣ್ಯ ಅತಿಥಿಗಳು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು, ಅಧ್ಯಕ್ಷರು ನಮ್ಮೆಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು. ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ತಾವೆಲ್ಲರೂ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಈ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ, ಉಪಾಧ್ಯಕ್ಷರಂತಹ ಶ್ರೀ ಹರೀಶ್ ಉಬರಡ್ಕ, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮುರಳೀಧರ್ KL, ಕೋಶಾಧಿಕಾರಿಗಳು ಸತೀಶ್ ಪಾಂಬಾರು, ಕಾರ್ಯನಿರ್ವಾಹಕ ನಿರ್ದೇಶಕರಂತಹ ಶ್ರೀ ನಾಗೇಶ್ ಕೆಡೆಂಜಿ, ಶ್ರೀ ಚಿದಾನಂದ ಬೈಲಾಡಿ, ಶ್ರೀ ಸೀತಾರಾಮ್ ಕೇವಳ, ಶ್ರೀ ವೆಂಕಟೇಶ್ ಭಟ್ ಕೊಯಕೊಡೆ, ಶ್ರೀ ಕೇಶವ ಅಮೈ ಕಲಾಯಿಗುತ್ತು, ಶ್ರೀ ಪ್ರವೀಣ್ ಕುಂಟ್ಯಾನ, ಯತೀಶ್ ಎನ್, ಪ್ರಸಾದ್ KN ಹಾಗೂ ಸುಶಾಂತ್ ಕೆಡೆಂಜಿ ತಾವು ಕೂಡ ಈ ನಮ್ಮ ಗೌರವಾನ್ವಿತ ಅತಿಥಿಗಳೊಂದಿಗೆ ವೇದಿಕೆಯಲ್ಲಿ ಇರಬೇಕು ಅನ್ನುವ ಆಶಯ ನಮ್ಮದು. ದಯವಿಟ್ಟು ವೇದಿಕೆಗೆ ಬನ್ನಿ. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ಮಹಾಲಿಂಗೇಶ್ವರನ ಜಾತ್ರೋತ್ಸವ ನಮಗೆಲ್ಲರಿಗೂ ಅದೊಂದು ಹಬ್ಬ. ಹತ್ತಿರ 255 ಕಟ್ಟೆಗಳು,
ಸುಮಾರು 110 ಕಿಲೋಮೀಟರ್ ಆಗ್ತದಂತೆ ಒಟ್ಟು ಕಟ್ಟೆ ಪೂಜೆಯ ದೇವರ ನಡಾವಳಿ. ಈ ಒಂದು ವಿಶೇಷತೆ ಇರೋದು ಬಹುಶಃ ರಾಜ್ಯದಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾತ್ರ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಅದರೊಂದಿಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿಕೊಂಡಿದ್ದೀರಿ. ತಮ್ಮನ್ನು ಗಣ್ಯ ಅತಿಥಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾರೆ, ಸ್ವಾಗತಿಸ್ತಾರೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರೂ ಆದಂತಹ ಶ್ರೀ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಶುಭ ಸಂಜೆಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರೀ ನ್ಯೂಸ್ ಪುತ್ತೂರು ಇದರ ಶಿವಾಮೃತ ವಿಶೇಷ ಸಂಚಿಕೆ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷನ ನೆಲೆಯಲ್ಲಿ ನಾನು ತಮಗೆ ನಮ್ಮ ಟ್ರಸ್ಟಿನ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈವರೆಗಿನ ಒಂದು ಸಮಾಜ ಸೇವಾ ಚಟುವಟಿಕೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಮೂಲಕ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಸುಮಾರು 2 ವರ್ಷಗಳಿಂದ ಪುತ್ತೂರನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಕಾರ್ಯಾಚರಿಸ್ತಾ ಇದೆ. ನಾವು ಸುಮಾರು 14 ಮಂದಿ ಸಮಾನ ಮನಸ್ಕರ ತಂಡ, ಅಂದರೆ ಕವಿ ವಾಣಿಯೊಂದು ನುಡಿಯಂತೆ ಹೊಸ ಚಿಗುರು ಹಳೆಬೇರು ಕೂಡಿದರೆ ಮರಸೊಬಗು ಎಂಬಂತೆ 14 ಜನರ ಎಲ್ಲ ವಯೋಮಾನದ ಎಲ್ಲ ಅಭಿರುಚಿಯ ಒಂದು ತಂಡದೊಂದಿಗೆ ನಾವು ಕಾರ್ಯಾಚರಿಸ್ತಾ ಇದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರಲ್ಲಿರುವ 14 ಮಂದಿ ನಿರ್ದೇಶಕರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಮಾಜ ಕಾರ್ಯ ಸಮಾಜಮುಖಿ ಚಟುವಟಿಕೆಗಳಿಗೆ ಒಂದೇ ವೇದಿಕೆಯಲ್ಲಿ ಸೇರಬೇಕು ಎಂಬ ಉದ್ದೇಶದಿಂದ ಏಳ್ಮುಡಿಯ 3ನೇ ಮಹಡಿಯಲ್ಲಿರುವ ಕಚೇರಿಯಲ್ಲಿ ನ್ಯೂಸ್ ಪುತ್ತೂರು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅದರೊಂದಿಗೆ ನಮ್ಮ ಸಹಯೋಗದ ಸಂಸ್ಥೆ ಪ್ರೇರಣಾ ಸಂಸ್ಥೆಯೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಸಂಸ್ಥೆ ಆರಂಭದಲ್ಲಿ ಒಬ್ಬ ಸಿಬ್ಬಂದಿಯಿಂದ ಆರಂಭವಾದಂತಹ ಈ ಸಂಸ್ಥೆ ಇವತ್ತು 15 ಜನ ಸಿಬ್ಬಂದಿಯೊಂದಿಗೆ ಕಾರ್ಯಾಚರಿಸ್ತಾ ಇದೆ. ಈ ಟ್ರಸ್ಟ್ನ ಸಹಯೋಗದ ಸಂಸ್ಥೆಯಾದ ನ್ಯೂಸ್ ಪುತ್ತೂರು ನಮಗೆ ಪುತ್ತೂರಿನಲ್ಲಿ ಮತ್ತು ಸುಳ್ಯ ಮತ್ತು ಕಡಬ ಕೇಂದ್ರೀಕರಿಸಿ ಒಂದು ನಿಷ್ಪಕ್ಷವಾದ ವರದಿ ಮತ್ತು ಸ್ಪಷ್ಟ ಒಂದು ವಿಶ್ವಾಸಾರ್ಹತೆ ವಸ್ತುನಿಷ್ಠ ವರದಿಗೆ ಬೇಕಾಗಿ ನಾವು ಆರಂಭಿಸಿದಂಥ ನ್ಯೂಸ್ ಪುತ್ತೂರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರೇರಣಾ ಸಂಸ್ಥೆಯ ವತಿಯಿಂದ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ತೆರಳಿ ಶೈಕ್ಷಣಿಕ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡುವಂತಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿ ಸುಮಾರು ಕಳೆದ ವರ್ಷ 2022-23ರಲ್ಲಿ ದ್ವಿತೀಯ PUCಯಲ್ಲಿ ತೇರ್ಗಡೆಯಾದ ಸುಮಾರು 62 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸುಮಾರು 2 ಲಕ್ಷದಷ್ಟು ಸ್ಕಾಲರ್ಶಿಪ್ಪನ್ನು ವಿತರಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆ 2022-23ರಲ್ಲಿ ಪ್ರೇರಣಾ ಸಂಸ್ಥೆಯ ಮೂಲಕ CA ಫೌಂಡೇಶನ್ ತರಬೇತಿ ಪಡೆದು ತೇರ್ಗಡೆ ಹೊಂದಿದ ವಿದ್ಯಾರ್ಥಿಯರನ್ನು ನಮ್ಮ ಕರೆದು ಗೌರವಿಸಲಾಗಿದೆ. ಅದೇ ರೀತಿ ಪ್ರತಿ ತಿಂಗಳು ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು ಕಚೇರಿಗೆ ಕರೆಸಿ ಸನ್ಮಾನಿಸುವಂತಹ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ.
ಅದೇ ರೀತಿ ಈವರೆಗೆ ಪುತ್ತೂರಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಶ್ರೀ ಸುರೇಶ್ ಪುತ್ತೂರಾಯ, ಯೋಗದಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ ಕುಮಾರಿ ಶ್ರೀಮಾ ಎಚ್ ಮತ್ತು ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ನಾಯಕ್ ಹಾಗೂ ಇನ್ನಿತರ ಮಹನೀಯರನ್ನು ನಮ್ಮ ಸಂಸ್ಥೆಯ ಮಾಸಿಕ ಸಭೆಯಲ್ಲಿ ಕರೆದು ಸನ್ಮಾನಿಸಿರುತ್ತೇವೆ. ಅದೇ ರೀತಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ವಿವಿಧ ಆರೋಗ್ಯ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ಇನ್ನು ಮುಂದೆ ಸಹ ನಮ್ಮ ಈ ವ್ಯವಸ್ಥೆ ಮತ್ತು ಈ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವರೆ ನಮ್ಮ ಎಲ್ಲ ಟ್ರಸ್ಟ್ನ ಸದಸ್ಯರ ತೀರ್ಮಾನದಂತೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಟ್ರಸ್ಟಿನ ಸದಸ್ಯರು ಸೇರಿ ಎಲ್ಲ ನಮ್ಮ ಜಾಹೀರಾತು ಮತ್ತು ಇನ್ನಿತರ ಸಹಕಾರಿಗಳೊಂದಿಗೆ ಸೇರಿಕೊಂಡು ನಮ್ಮ ಶಿವಾಮೃತ ಎಂಬ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕೆಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆದ ಕಾರಣ ಈ ನಮ್ಮ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರಾಗಿ ಶ್ರೀ ಶಶಿಕುಮಾರ್ ರೈ ಬಾಲಿಯೊಟ್ಟು DCC ಬ್ಯಾಂಕ್ ನಿರ್ದೇಶಕರು ಮತ್ತು ಬಂಟರ ಸಂಘ ಇದರ ಗೌರವಾನ್ವಿತ ಅಧ್ಯಕ್ಷರು ಬರಬೇಕಿತ್ತು. ಅವರು ಇನ್ನು ಕೆಲವೇ ಸಮಯದಲ್ಲಿ ನಮ್ಮನ್ನು ಸೇರಿಕೊಳ್ತೇವೆ ಎಂದು ತಿಳಿಸಿರ್ತಾರೆ. ಅದೇ ರೀತಿ ಕಂದಾಯ ಉಪವಿಭಾಗದ AC ಅವರು ನಮ್ಮನ್ನು ಸೇರಿಕೊಳ್ಬೇಕಿತ್ತು. ಅವರು ಸಹ ಅನ್ಯ ಕಾರ್ಯಕ್ರಮ ನಿಮಿತ್ತ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ನಮ್ಮನ್ನು ಇನ್ನು ಮುಂದೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಿವಾಮೃತ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಜನಪ್ರಿಯ ವಿದ್ವಾಂಸರು, ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಶ್ರೀ ಡಾಕ್ಟರ್ ಚಿನ್ನಪಗಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಪ್ರಖ್ಯಾತ ಸ್ವರ್ಣೋದ್ಯಮಿ ಮಹಾಲಿಂಗೇಶ್ವರ ದೇವಾಲಯದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಲಿಯಾ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟಿನ ಮತ್ತು ನಮ್ಮೆಲ್ಲ ಬಂಧು ಮಿತ್ರರ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಯುವ ಪ್ರತಿಭೆ, ಕಿರಿಯ ವಯಸ್ಸಿನಲ್ಲಿ ಉಜ್ಜೀವನ್ ಬ್ಯಾಂಕಿನ ಬಿಸ್ನೆಸ್ ಹೆಡ್ ಆಗಿರುವ ಚತುರ ಅಧಿಕಾರಿ ಶ್ರೀ ಪ್ರದೀಪ್ ಜೈನ್ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಮತ್ತು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ಟ್ರಸ್ಟಿನ ಎಲ್ಲ ಕಾರ್ಯಕ್ರಮದ ಆಗುಹೋಗುಗಳು ಮತ್ತು ಶಕ್ತಿ ನಮ್ಮ ಟ್ರಸ್ಟ್ನ ಎಲ್ಲ ಆತ್ಮೀಯ ನಿರ್ದೇಶಕರುಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮದ ನಮ್ಮ ಸಹಯೋಗದೊಂದಿಗೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ಸುರೇಶ್ ರಾವ್ ಕೊಕ್ಕಡ ಟೈಮ್ ಆ್ಯಂಡ್ ಟೈಡ್ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಆರಕ್ಷಕ ಠಾಣೆಯವರು ಮತ್ತು ನಮ್ಮ ಈ ಶಿವಾಮೃತ ಈ ಸಂಚಿಕೆಗೆ ಜಾಹೀರಾತು ಇತ್ಯಾದಿಗಳನ್ನು ನೀಡಿ ಪ್ರೋತ್ಸಾಹಿಸಿದಂಥ ಎಲ್ಲ ಗೌರವಾನ್ವಿತ ಸಂಸ್ಥೆಗಳಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರು. ಅವರು ಕೂಡ ಕ್ಲಾಸ್ 1 PWD ಕಾಂಟ್ರಾಕ್ಟರ್. ಪುತ್ತೂರಿನ ಹಲವಾರು ರಸ್ತೆಗಳು ದೊಡ್ಡ ಸರ್ಕಾರದ್ದು, ಆದರೆ ಅತ್ಯುತ್ತಮ ಗುಣಮಟ್ಟದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಡೋರು. ನಾವೆಲ್ಲ ಹೋಗ್ತಾ ಇರುವಂಥ ರಸ್ತೆಗಳು, ಹೆಚ್ಚಿನ ರಸ್ತೆಗಳು ಅವರು ಮಾಡಿದ್ದು ಅನ್ನೋದು ಇಲ್ಲಿ ವಿಶೇಷ. ಅವರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಸೇವಾ ಮನೋಭಾವದಿಂದ
ನಮ್ಮೊಂದಿಗೆ ಸೇರಿಕೊಂಡು ಒಂದಷ್ಟು ಸೇವಾ ಕಾರ್ಯಗಳನ್ನು ತನ್ನ ದುಡಿಮೆಯ ದುಡ್ಡನ್ನು ನಮ್ಮೊಂದಿಗೆ ಎಲ್ಲರೊಂದಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಸೇರಿರುವಂತಹ ಬಂಧುಗಳೇ, ಸವಿ ನೆನಪುಗಳು ಬೇಕು, ಸವಿಯಲಿ ಬದುಕು ಅನ್ನುವ ಮಾತಿನ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಈ ಕಾರ್ಯಕ್ರಮದ ಸವಿ ನೆನಪುಗಳು ಬೇಕು, ಇನ್ನು ಮುಂದುವರಿಬೇಕು ಅನ್ನುವ ಆಶಯದೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಜುಬಿನ್ ಮಹೋಪಾತ್ರ IAS ಅವರು ವಹಿಸಬೇಕಿತ್ತು. ಆದರೆ ನಿಮ್ಗೆ ಗೊತ್ತಿದೆ, ಲೋಕಸಭಾ ಚುನಾವಣೆ ಹಿನ್ನೆಲೆ ಅವರು ಮತ್ತು ಅವರ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆಡಳಿತ ವರ್ಗ, ಸರಕಾರಿ ಆಡಳಿತ ವರ್ಗ ಚುನಾವಣೆಗೋಸ್ಕರ ರಾತ್ರಿ ಹಗಲೆನ್ನದೆ ದುಡಿತಾ ಇದೆ. ಸುಮಾರು 11-12 ಗಂಟೆಗಳು ಕೂಡ ವಿಧಾನಸೌಧದ ಲೈಟುಗಳು ಉರಿಯುತ್ತಾ ಇದೆ. ಆದ್ದರಿಂದ ಚುನಾವಣೆ ಹಿನ್ನೆಲೆಯಲ್ಲಿ ಕಷ್ಟ ಸಾಧ್ಯ ಆಗಿದೆ. ನೀವು ಮುಂದುವರಿಸಿ, ನಿಮ್ಮ ಕಾರ್ಯಕ್ರಮದೊಂದಿಗೆ ನಾನು ಇದ್ದೇನೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಸೇರಿಕೊಳ್ಳುತ್ತೇನೆ ಅನ್ನುವಂಥ ಸೂಚನೆ, ಮೆಸೇಜ್ ಈಗ ತಾನೇ ಅವರು ಕಳಿಸಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂತಹ ಶಶಿಕುಮಾರ್ ಬಾಳ್ಯಟ್ ಅವರು ಕೂಡ ಈಗಾಗಲೇ ನಮಗೊಂದು ಸೂಚನೆಯನ್ನು ನೀಡಿದ್ದಾರೆ. ಸಾಧ್ಯ ಆದರೆ ಬರ್ತೇನೆ, ಬೇಜಾರು ಮಾಡಿಕೊಳ್ಬೇಡಿ, ಆದರೆ ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ಗೌರವಾನ್ವಿತ ಕೇಶವ ಪ್ರಸಾದ್ ಮುಳಿಯ ತಾವು ವಹಿಸಿಕೊಳ್ಳಬೇಕು ಅನ್ನುವ ವಿನಂತಿಯೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇವರಿಗೆ ಈ ಕಾರ್ಯಕ್ರಮದ ಸಲುವಾಗಿ ಸ್ಮರಣಿಕೆ ಪುಷ್ಪಗುಚ್ಛವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅನ್ನೋದನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಶೆಟ್ಟಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಒತ್ತಡದ ಕಾರ್ಯಗಳ ನಡುವೆಯೂ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ ಸರ್. ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಪಾಲ್ಗೊಂಡಿದ್ದೀರಿ. ತಮಗಿದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆ ಶಿವಾಮೃತವನ್ನು ಬಿಡುಗಡೆ ಮಾಡಲಿಕ್ಕೆ ಸುಮಾರು ದೂರದ ಮಂಗಳೂರಿನಿಂದ ಬಂದಿದ್ದಾರೆ. ಅವರು ಡಾಕ್ಟರ್ ಕೂಡೂರು ಚಿನ್ನಪ್ಪಗೌಡ, ವಿಶ್ರಾಂತ ಕುಲಪತಿಯವರು, ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ. ಸರ್, ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರುತ್ತಾ ಅಧ್ಯಕ್ಷರು ಅವರಿಗೆ ಪುಷ್ಪಗುಚ್ಛ ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು ಅನ್ನುವ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೇರಿರುವಂತಹ ಬಂಧುಗಳೇ, ಸಭಾ ವೇದಿಕೆಯಲ್ಲಿ ಅತ್ಯಂತ ನಗುಮೊಗದ ವ್ಯಕ್ತಿಯೊಬ್ಬರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೇವೆ. ಪಾರಿವಾಳ, ಶಾಂತಿಯ ಸಂಕೇತವಾದಂತಹ ಪಾರಿವಾಳವನ್ನು ಹಾರಿ ಬಿಡುವುದರ ಮೂಲಕ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ. ಈ ಕಾರ್ಯವನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಕೇಶವ ಪ್ರಸಾದ್ ಮುಳಿಯ ಸಾರ ತಾವು ಮಾಡಬೇಕು ಅನ್ನುವ ವಿನಂತಿಯೊಂದಿಗೆ ನಮ್ಮೆಲ್ಲ ಗಣ್ಯ ಅತಿಥಿಗಳು ಕೂಡ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ವೇತ ಪಾರಿವಾಳವನ್ನು ಸ್ವತಂತ್ರ ಮಾಡುವುದರ ಮೂಲಕ, ಅದು ಸ್ವತಂತ್ರತೆಯ ಸಂಕೇತ, ಶಾಂತಿಯ ಸಂಕೇತ. ಪಾರಿವಾಳವನ್ನು ಹಾರಿ ಬಿಡುವುದರ ಮೂಲಕ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಕೇಶವ ಪ್ರಸಾದ್ ಮುಳಿಯ ಅವರು ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ವಂದನೆಗಳು. ಸೇರಿರುವಂತಹ ಎಲ್ಲ ಬಂಧುಗಳೇ, ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮುಂದುವರಿತಾ ಇದೆ. ಇದೀಗ ಈ ಕಾರ್ಯಕ್ರಮದ ಪ್ರಮುಖ ಹಂತ ಸಂಚಿಕೆಯ ಲೋಕಾರ್ಪಣೆ. ನಾನಾಗಲೇ ಹೇಳಿದ ಹಾಗೆ ಪುತ್ತೂರಿನಲ್ಲಿ ಯಾವ ಪ್ರಥಮಗಳು ಇದ್ದರೂ ಕೂಡ ಅದು ಮಹಾಲಿಂಗೇಶ್ವರನಿಗೆ ಮೀಸಲು. ಪುತ್ತೂರಿನ ಎಲ್ಲ ವ್ಯವಹಾರಸ್ಥರು ಕೂಡ ಪ್ರಥಮವಾಗಿ ಹೋಗಿ ನಮಸ್ಕಾರ ಮಾಡೋದು ಮಹಾಲಿಂಗೇಶ್ವರನಿಗೆ. ಪುತ್ತೂರಿನ ಎಲ್ಲ ಹೊಸ ಬೆಳೆ ಬಂದಲ್ಲಿ ಅದು ಸಮರ್ಪಿತ ಆಗೋದು ಮಹಾಲಿಂಗೇಶ್ವರನಿಗೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ನ್ಯೂಸ್ ಪುತ್ತೂರು ವತಿಯಿಂದ ಮಾಡ್ತಾ ಇರುವಂತಹ ಶಿವಾಮೃತ ಪುಸ್ತಕ ಕೂಡ ಅದು ಸಮರ್ಪಿತ ಪ್ರಥಮವಾಗಿ ಮಹಾಲಿಂಗೇಶನಿಗೆ. ಈ ಒಂದು ಪುಸ್ತಕದ ವಿಶೇಷತೆಯನ್ನು ನಿಮ್ಮ ಮುಂದಿರ್ತಾ ಇದ್ದಾರೆ ನಮ್ಮ ಈ ಒಂದು ಪುಸ್ತಕದ ಪ್ರಧಾನ ಸಂಪಾದಕರು, ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಗಳು ಹಾಗೂ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲರು ಆದಂತಹ ಶ್ರೀ ಸೀತಾರಾಮ್ ಕೇವಳ ಇವರು. ಕೈಲಾಸವಾಸಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ, ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಗಣಕ್ಕೆ ವಂದಿಸಿಕೊಳ್ಳುತ್ತಾ, ಭಕ್ತಾಭಿಮಾನಿಗಳ ರೂಪದಲ್ಲಿ, ಕಲಾ ರಸಿಕರ ರೂಪದಲ್ಲಿ ಇಲ್ಲಿ ಬಂದು ಸಂಚಯಿಸಿರುವಂತಹ ಬೃಹತ್ ಸಂಖ್ಯೆಯ ಎಲ್ಲ ಸಭಿಕರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅತ್ಯಂತ ಸಂತೋಷದ ಒಂದು ಕ್ಷಣದಲ್ಲಿ ಭಾಗಿಯಾಗುವುದು ಮತ್ತು ಅದಕ್ಕೆ ನಾವು ಸಾಕ್ಷಿಯಾಗುವುದು ನಮ್ಮ
ಜೀವನದ ಒಂದು ಸಾರ್ಥಕ್ಯದ ಕ್ಷಣ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಟ್ರಸ್ಟಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಗ್ರವಾದಂಥ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ನೀಡಿದ್ದಾರೆ. ಈ ಟ್ರಸ್ಟ್ ವಿವಿಧ ಆಯಾಮಗಳಲ್ಲಿ ಕಾರ್ಯಾಚರಿಸಿರುವಂಥ ಹೊತ್ತು ಪುತ್ತೂರಿನ ಈ 2024ನೇ ಸಾಲಿನ ಜಾತ್ರೆ ಬರುವಂಥ ಹೊತ್ತು ನಾವೇನು ವಿಶೇಷವಾಗಿ ಮಾಡಬೇಕು, ಏನೋ ಒಂದು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಜನಮಾನಸದಲ್ಲಿ ಉಳಿಯುವಂಥ ಒಂದು ಕೆಲಸವನ್ನು ಏನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ 14 ಜನರು ನಾವು ಸೇರಿ ತೆಗೆದುಕೊಂಡಂಥ ನಿರ್ಧಾರ ಒಂದು ವಿಶೇಷ ಸಂಚಿಕೆಯ ಲೋಕಾರ್ಪಣೆ. ಅದರ ಪ್ರಯುಕ್ತವಾಗಿ ಪ್ರಧಾನ ಸಂಪಾದಕನಾಗಿ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದಾಗ ಮಹಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ನಾನು ಅದನ್ನು ಒಪ್ಪಿಕೊಂಡೆ. ನನ್ನ ಜೊತೆಗೆ ಇನ್ನೂ 4 ಜನ ಸಂಪಾದಕ ಮಂಡಳಿಯಲ್ಲಿ ದುಡಿತಾ ಇದ್ದಾರೆ. ನಾವು ಸಂಪಾದಕ ಮಂಡಳಿಯ ಸದಸ್ಯರು, ಪ್ರಧಾನ ಸಂಪಾದಕರು ಅನ್ನುವಂಥ ಒಂದು ನಾಮಕೆ ವಾಸ್ತೆಗೆ ಮಾತ್ರ ಅಷ್ಟೇ ಹೊರತು ಎಲ್ಲ 14 ಜನರು ಕೂಡ ಅಧ್ಯಕ್ಷರಾದಿಯಾಗಿ ಎಲ್ಲ 14 ಜನರು ಕೂಡ ಅತ್ಯಂತ ಒಗ್ಗಟ್ಟಿನಿಂದ ಮತ್ತು ಅತ್ಯಂತ ಮುತುವರ್ಜಿಯಿಂದ ದುಡಿದ ಕಾರಣ ಈ ಸಂಚಿಕೆ ಒಂದು ರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಶಿವಾಮೃತ, ಶಿವನ ಅಮೃತತ್ವವನ್ನು ಹೊಂದಿರುವಂತಹ ಅಮೃತತ್ವ ಅಂದರೆ ಅಮರತ್ವ. ಈಗಾಗಲೇ ಶ್ವೇತವರ್ಣದ ಪಾರಿವಾಳ ಕೈಲಾಸವಾಸಿ ಶಿವನ ಬಳಿಗೆ ಹೋಗಿದೆ. ಅಲ್ಲಿ ನ್ಯೂಸ್ ಪುತ್ತೂರಿನವರು ಟೈಮ್ ಆ್ಯಂಡ್ ಟೈಡ್ನವರ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ಸಭಾಸದರ ವೇದಿಕೆಯ ಅವರ ಎದುರು ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಪಾರಿವಾಳ ಹೇಳ್ತಾ ಇರಬಹುದು. ಈಗ ಅದು ಹೇಳ್ತಾ ಇರುವಂಥ ಹೊತ್ತು ನಾನು ಕೆಲವು ಮಾತುಗಳನ್ನು ನಿಮಗೆ ಹೇಳಬೇಕು. ಶಿವಾಮೃತ ಅನ್ನುವಂಥ ಈ ಹೆಸರಿನ ಸಂಚಿಕೆಯನ್ನು ನಾವು ಅತ್ಯಂತ ಅರ್ಥಗರ್ಭಿತವಾಗಿ ರೂಪಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ನಾವು ಸರದಿಯಲ್ಲಿ ನಾವು ಸಭೆಗಳನ್ನು ಮಾಡಿದಾಗ, ಚಿಂತನ ಸಭೆಗಳನ್ನು ಮಾಡಿದಾಗ ನಾವು ಒಂದಷ್ಟು ರೂಪುರೇಷೆಗಳನ್ನು ಹಾಕಿಕೊಂಡೆವು. ಶೈಕ್ಷಣಿಕವಾದಂಥ ಲೇಖನಗಳು ಇರಬೇಕು, ಧರ್ಮಕ್ಕೆ ಸಂಬಂಧಪಟ್ಟಂಥ ಲೇಖನಗಳು ಇರಬೇಕು, ಜಾನಪದೀಯವಾದಂಥ ಲೇಖನಗಳು ಇರಬೇಕು. ಇದರ ಜೊತೆಗೆ ಈ ಒಂದು ಅಂಶಗಳು ನಮ್ಮ ಇವತ್ತಿನ ಯುವ ಜನತೆಗೆ ತಲುಪುವ ಹಾಗೆ ಆಗಲಿಕ್ಕೆ ಏನಾದರೂ ಒಂದು ಉಪಾಯವನ್ನು ನಾವು ಮಾಡಬೇಕು ಅಂತ ಯೋಚಿಸಿದಾಗ ಯುವ ಜನತೆಗಳ ಬಹುಪಾಲು ಸಂಚಯವಾಗಿರುವಂಥದ್ದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅನ್ನುವಂಥದ್ದನ್ನು ನಾವು ಮನಗಂಡಾಗ ನಾವು ತೆಗೆದುಕೊಂಡಂಥ ಒಂದು ಯೋಜನೆ ವಿವಿಧ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಧರ್ಮ ಮತ್ತು ಸಾಮಾಜಿಕ ಬದುಕಿನ ಸಮನ್ವಯತೆ ಅನ್ನುವಂಥ ವಿಚಾರವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡುವಂಥದ್ದು. ಆ ಪ್ರಯುಕ್ತವಾಗಿ ಕಡಬ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ 5 ತಾಲೂಕುಗಳ ಎಲ್ಲ ಪದವಿ ಕಾಲೇಜುಗಳ ಪ್ರಾಂಶುಪಾಲರುಗಳನ್ನು ನಾವು ಸಂಪರ್ಕಿಸಿ ಅಲ್ಲಿನ ವಿದ್ಯಾರ್ಥಿನಿಯರನ್ನು ಅವರನ್ನು ಉತ್ತೇಜಿಸಿ ಪ್ರಬಂಧಗಳನ್ನು ಆಹ್ವಾನಿಸಿದಾಗ ಸುಮಾರು 18 ಪ್ರಬುದ್ಧ ಪ್ರಬಂಧಗಳು ನಮ್ಮ ಖಜಾನೆಯನ್ನು ಸೇರಿದವು. ಆ 18ರಲ್ಲಿ ಅತ್ಯಂತ ತ್ರಾಸದಾಯಕವಾಗಿ ವಿದ್ವಾಂಸರ ಒಂದು ತಂಡವನ್ನು ರಚಿಸಿ ಅವರಿಗೆ ಅದನ್ನು ಮೌಲ್ಯಮಾಪನ ಕೊಡುವುದಕ್ಕೆ ಕೊಟ್ಟು ಅದರಲ್ಲಿ ಆಯ್ಕೆಯಾದಂತಹ 3 ವಿಜೇತರನ್ನು ನಾವು ಇವತ್ತು ಸಭೆಗೆ ಕೂಡ ಬರಮಾಡಿಕೊಂಡಿದ್ದೇವೆ. ಮೊದಲನೆಯಾಗಿ ಅದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂಥ ನೆರೆಯ ಸಂತ ಫಿಲೋಮಿನಾ ಕಾಲೇಜಿನ ತೃತೀಯ BCom ವಿದ್ಯಾರ್ಥಿನಿ ಸ್ವಾತಿ ಎಸ್ ಭಟ್ ಅಲ್ಲಿದ್ದಾರೆ. ದ್ವಿತೀಯ ಬಹುಮಾನವನ್ನು ಪಡೆದಂಥ ನೆರೆಯ ಜಿಡೆಕಲ್ಲಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಇಲ್ಲಿನ ದ್ವಿತೀಯ BAಯ ವಿದ್ಯಾರ್ಥಿಯಾದಂಥ ವಿಖ್ಯಾತ್ ನಮ್ಮ ಜೊತೆ ಇದ್ದಾರೆ. ಕ್ಷಮಿಸಿ, ಸ್ವಾತಿ ಎಸ್ ಭಟ್ ಅವರು ಸ್ವಾತಿ ಎಸ್ ಭಟ್ ವಿವೇಕಾನಂದದ ತೃತೀಯ BCom ವಿದ್ಯಾರ್ಥಿನಿ. ತೃತೀಯ ಬಹುಮಾನವನ್ನು ಪಡೆದಂಥವರು ನದಾ AI, ಅವರು ಸಂತ ಫಿಲೋಮಿನಾ ಕಾಲೇಜಿನ ತೃತೀಯ BCA ವಿದ್ಯಾರ್ಥಿನಿ. ಹೀಗೆ 3 ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಸಂಪಾದಕನ ನೆಲೆಯಲ್ಲಿ ನಾನು ಅವರನ್ನು ಮತ್ತು ಅವರ ಕುಟುಂಬದವರನ್ನು ಕೂಡ ವಿಶೇಷವಾಗಿ ಗುರುತಿಸಿ ನನಗೆ ಸ್ವಾಗತಿಸ್ತಾ ಇದ್ದೇನೆ ಈ ಸಭಾ ಕಾರ್ಯಕ್ರಮಕ್ಕೆ. ಜೊತೆಗೆ ನಮಗೆ ಈ ಸಂಚಿಕೆ ಒಂದು ಅರ್ಥಗರ್ಭಿತವಾಗಿ ರೂಪುಗೊಳ್ಳಬೇಕು ಅಂತ ಆದಾಗ ನಾವು ಸಂಪರ್ಕಿಸಿದ್ದು ವಿವಿಧ ವಿದ್ವಾಂಸರುಗಳನ್ನು. ನಾನು ಎಲ್ಲ ವಿದ್ವಾಂಸರುಗಳನ್ನು ಲೇಖಕರ ಹೆಸರನ್ನಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಬಯಸುವುದಿಲ್ಲ. ಮುಂದೆ ಸಂಚಿಕೆ ಬಿಡುಗಡೆ ಮಾಡಿದಂಥ ನನ್ನ ಗುರುವರಿಯರಾದಂತಹ ಡಾಕ್ಟರ್ ಚಿನ್ನಪ್ಪಗೌಡರು ಅದರ ಬಗ್ಗೆ ಉಲ್ಲೇಖವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ವಿದ್ವಾಂಸರುಗಳು ಕೂಡ ಸಕಾಲಕ್ಕೆ ನಮಗೆ ಲೇಖನಗಳನ್ನು ಕೊಟ್ಟರು, ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು. ಇದರಿಂದಾಗಿ ಸುಮಾರು 220ರಿಂದ 240ರಷ್ಟು ಪುಟಗಳ ಒಂದು ಸಂಚಿಕೆ ಸಿದ್ಧವಾಗಿದೆ. ನಾನು ಯಾಕೆ 220ರಿಂದ 240 ಅಂತ ಸಾಮಾನ್ಯವಾದಂಥ ಅಂಕಿಅಂಶ ಹೇಳ್ತಾ ಇದ್ದೇನೆ ಅಂದರೆ ನಮಗೆ ಅದನ್ನು ಸಂಪೂರ್ಣವಾಗಿ ಇವತ್ತು ರೂಪುಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ
ಅದರ ಮುಖಪುಟವನ್ನು ಮತ್ತು ಕೆಲವು ಆಯ್ದ ಪುಟಗಳನ್ನು ಮಾತ್ರ ಸೇರಿಸಿಕೊಂಡು ನಾವು ಅದನ್ನು ಬಿಡುಗಡೆ ಮಾಡ್ತೇವೆ. ಇನ್ನು ಒಂದು ವಾರದ ಒಳಗಾಗಿ ಎಲ್ಲ ಲೇಖನವನ್ನು ಸೇರಿಸಿ ಈ ಕಾರ್ಯಕ್ರಮದ ಛಾಯಾಚಿತ್ರವನ್ನು ಕೂಡ ಅದರಲ್ಲಿ ಸೇರಿಸಿ ನಾವು ಸಮಗ್ರವಾಗಿ ಅದನ್ನು ಮುಂದಕ್ಕೆ ನಾವು ಬಿಡುಗಡೆ ಮಾಡಿ ಸುಮಾರು 5,000 ಪ್ರತಿಗಳನ್ನು ನಾವು ಅಚ್ಚು ಹಾಕುವರಿದ್ದೇವೆ. ಸುಮಾರು ಹತ್ತಿರ 290ರಿಂದ 300 ರೂಪಾಯಿ ಒಂದು ಸಂಚಿಕೆಗೆ ಬೆಲೆ, ಒಂದು ಸಂಚಿಕೆಯ ಕ್ರಯ ಬೀಳ್ತದೆ. 5,000 ಪ್ರತಿಗಳು ಅಂತ ಹೇಳಿದಾಗ ಸುಮಾರು 14ರಿಂದ 15 ಲಕ್ಷ ರೂಪಾಯಿಯ ದೊಡ್ಡ ಬಜೆಟ್ ಆಗ್ತದೆ. ಆದರೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ನಿರೂಪಕರು ಹೇಳಿದ ಹಾಗೆ ಮಹಾಲಿಂಗೇಶ್ವರ ದೇವರು ಯಾವತ್ತೂ ಕೂಡ ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ. ನಮಗೆ ಅಷ್ಟು ದೊಡ್ಡ ಮೊತ್ತದ ಖರ್ಚುಗಳು ಇದ್ದರೂ ಕೂಡ ನಮ್ಮನ್ನು ಬೆಂಬಲಿಸಲಿಕ್ಕೆ ನಮ್ಮ ಜಾಹೀರಾತುದಾರರು ಸದಾ ಹಸನ್ಮುಖರಾಗಿ ನಗುಮುಖದಿಂದ ಅವರು ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಪ್ರಧಾನವಾಗಿ ಕೆಲವರನ್ನು ನಾನು ಉಲ್ಲೇಖಿಸಬೇಕು. SCDCC ಬ್ಯಾಂಕಿನ ವತಿಯಿಂದ ನಮಗೆ 2 ಲಕ್ಷ ರೂಪಾಯಿಗಳ ಒಂದು ಜಾಹೀರಾತನ್ನು ನೀಡಿದರು. ಮತ್ತು ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಸ್ವರ್ಣೋದ್ಯಮಿಗಳು ಮತ್ತು ಧರ್ಮದರ್ಶಿಗಳು ಆಗಿದ್ದವರು ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ಅವರ ಸಂಸ್ಥೆಯ ವತಿಯಿಂದ ಸುಮಾರು 50,000 ರೂಪಾಯಿಯನ್ನು ಈಗಾಗಲೇ ನಮಗೆ ನೀಡಿದ್ದಾರೆ. ನಿಮಗೆ ಕಷ್ಟ ಕಾಲ ಬಂದರೆ ನಾವಿದ್ದೇವೆ, ಇನ್ನೊಂದಷ್ಟು ಹೆಚ್ಚು ನೀಡ್ತೇವೆ ಅನ್ನುವಂಥ ವಾಗ್ದಾನವನ್ನು ಕೂಡ ನಮಗೆ ಅವರು ಮಾಡಿದ್ದಾರೆ. ಅಂಥ ಒಂದು ಸಹಕಾರವನ್ನು ನಮಗೆ ಅವರು ನೀಡಿದ್ದಾರೆ. ಜೊತೆಗೆ KVG ಸಂಸ್ಥೆಗಳು ಸುಮಾರು 1 ಲಕ್ಷ ರೂಪಾಯಿಯನ್ನು ನಮಗೆ ನೀಡಿದರು. ಈ ರೀತಿಯಲ್ಲಿ ನಮಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದು ಇದು. ಹಾಗೆ ಬೆಳ್ಳಾರೆಯ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಅವರು ಕೂಡ ಸುಮಾರು 50,000 ರೂಪಾಯಿಯ ಒಂದು ಸಹಕಾರವನ್ನು ಕೊಟ್ಟರು. ಹಾಗಾಗಿ ತಕ್ಕ ಮಟ್ಟಿಗೆ ಒಂದು ಫಂಡ್ ನಿರ್ಮಾಣ ಆಗುವಂಥ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ. ಹಾಗಾಗಿ ಇಷ್ಟು ದೊಡ್ಡ ಮೊತ್ತದ, ಇಷ್ಟು ದೊಡ್ಡ ಬೆಲೆ ಬಾಳುವಂಥ ಈ 5,000 ಸಂಚಿಕೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಈಗ ನಮಗೆ ಹೆದರಿಕೆ ಇಲ್ಲ. ಇಂಥ ಒಂದು ಒಳ್ಳೆಯ ಸಂಚಿಕೆಯನ್ನು ನಾವು ಲೋಕಾರ್ಪಣೆ ಮಾಡುವಾಗ ಖಂಡಿತವಾಗಿಯೂ ಕೂಡ ಒಬ್ಬ ಸಮರ್ಥರಾದಂಥ ವಿದ್ವಾಂಸರಾದಂಥ ವ್ಯಕ್ತಿಗಳೇ ನಮಗೆ ಬೇಕು. ನಾವು ಅತಿಥಿಗಳನ್ನು ಆಯ್ಕೆ ಮಾಡುವಾಗ ಕೂಡ ಅದಕ್ಕೊಂದು ಸೂತ್ರವನ್ನು ಇಟ್ಟುಕೊಂಡಿದ್ದೆವು. ನಮಗೆ ಧಾರ್ಮಿಕ ಕ್ಷೇತ್ರದಿಂದ ಒಬ್ಬರು ಬೇಕು, ಶೈಕ್ಷಣಿಕ ಕ್ಷೇತ್ರದಿಂದ ಒಬ್ಬರು ಬೇಕು, ನಮಗೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಒಬ್ಬರು ಬೇಕು, ಅಧಿಕಾರಿ ವರ್ಗದಿಂದ ಒಬ್ಬರು ಬೇಕು, ಸಹಕಾರಿ ಕ್ಷೇತ್ರದಿಂದ ಒಬ್ಬರು ಬೇಕು. ಈ ಸೂತ್ರದಲ್ಲಿ, ಈ ಪಂಚಸೂತ್ರದಲ್ಲಿ ನಮ್ಮ 5 ಜನ ಅತಿಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡದ್ದು. ಕಾರಣಾಂತರದಿಂದ ಸಹಕಾರ ಕ್ಷೇತ್ರದ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮತ್ತು ಅಧಿಕಾರಿ ವರ್ಗದ ನಮ್ಮ ಉಪವಿಭಾಗಾಧಿಕಾರಿಯಾದಂಥ ಶ್ರೀ ಜುಬಿನ್ ಮೊಹಪಾತ್ರ ಅವರು ಈ ಸಮಯಕ್ಕೆ ಸೇರಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಉಳಿದಂತೆ ನಮ್ಮ ಶೈಕ್ಷಣಿಕ ಕ್ಷೇತ್ರದಿಂದ ಜಾನಪದ ವಿದ್ವಾಂಸರು ಹೌದು, ಭೂತಾರಾಧನೆಯ ವಿಷಯವಾಗಿಯೇ ಆಳವಾದಂಥ ಅಧ್ಯಯನ ಮಾಡಿ ಅದರಲ್ಲಿಯೇ PhDಯನ್ನು ಪಡೆದಂತಹ ವಿದ್ವಾಂಸರು, ಹಾವೇರಿಯಲ್ಲಿ ಕುಲಪತಿಯವರಾಗಿ ಜಾನಪದ ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸಿದವರು, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅದರ ಕುಲ ಸಚಿವರಾಗಿ, ರಿಜಿಸ್ಟ್ರಾರ್ ಆಗಿ ಸಮರ್ಥವಾದಂಥ ಆಡಳಿತವನ್ನು ನೀಡಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿನ ಮನಸ್ಸಿನ ಚಿರಂಜೀವಿ ಅನ್ನುವಂಥ ಕಾವ್ಯನಾಮದ ಶ್ರೀ ಡಾಕ್ಟರ್ ಚಿನ್ನಪ್ಪ ಗೌಡರು ಅವರನ್ನು ನಾವು ಆಯ್ಕೆ ಮಾಡಿಕೊಂಡೆವು. ಅವರ ಅಮೃತ ಹಸ್ತದಿಂದ ನಾವು ಈ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ನಾವು ಬಂದೆವು. ಅದಕ್ಕೆ ಸರಿಯಾಗಿ ಡಾಕ್ಟರ್ ಚಿನ್ನಪ್ಪ ಗೌಡರ ಹತ್ರ ವಿನಂತಿಯನ್ನು ಮಾಡಿದಾಗ ಅವರೂ ಕೂಡ ಒಂದು ಲೇಖನವನ್ನು ನಮಗೆ ನೀಡಿದರು. ಈ ನೆಲದ ಸತ್ಯಗಳ ಆರಾಧನೆ ಅನ್ನುವಂಥ ಹೆಸರಿನಲ್ಲಿ ಅತ್ಯಂತ ವೈಶಿಷ್ಟ್ಯಮಯವಾದಂಥ ಜಾನಪದೀಯ ಅಂಶಗಳುಳ್ಳಂತಹ, ಸಂಶೋಧನಾತ್ಮಕ ಅಂಶಗಳುಳ್ಳಂತಹ ಒಂದು ವಿಸ್ತೃತವಾದಂಥ ಲೇಖನವನ್ನು ಪೂಜ್ಯರು ಕೂಡ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಸುಮಾರು ಒಂದು 28 ಲೇಖಕರ ಲೇಖನಗಳು, ಎಲ್ಲ ನಮ್ಮನ್ನು ಬೆಂಬಲಿಸಿದಂಥವರ ಜಾಹೀರಾತುಗಳು, ಇದೆಲ್ಲವೂ ಕೂಡ ಅತ್ಯಾಕರ್ಷಕವಾಗಿ ಈ ಎಲ್ಲ 220 ಪುಟಗಳು ಕೂಡ ವರ್ಣಮಯವಾಗಿ ನಾವು ಅದನ್ನು ಮುದ್ರಿಸೋದಕ್ಕಿದ್ದೇವೆ. ಅದು ನಮ್ಮ ವಿಶೇಷತೆ. ಈ ರೀತಿಯಲ್ಲಿ ಒಂದು ಸುಂದರವಾದಂಥ ಸಂಚಿಕೆಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದಕ್ಕೆ ಸುಂದರವಾದಂಥ ಮುಖಪುಟವನ್ನು ನಮಗೆ ರಚಿಸಿಕೊಟ್ಟಂಥ ಪ್ರಸನ್ನ ರೈ ಪುತ್ತೂರು, ರಿಫ್ಲೆಕ್ಷನ್ಸ್ ಅನ್ನುವಂಥ ಹೆಸರಿನಲ್ಲಿ ಅವರ ಭಾವಚಿತ್ರಗಳನ್ನು ನೀವು ವಾಟ್ಸಪ್ಗಳಲ್ಲಿ ನೋಡಿರ್ಬೋದು. ತಿಂಗಳಾಡಿಯ ಯುವ ಕಲಾವಿದ ಅವರು ಮುಖಪುಟವನ್ನು ರಚಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ನಮ್ಮ ನ್ಯೂಸ್ ಪುತ್ತೂರು ಸಂಸ್ಥೆಯ ಸಿಬ್ಬಂದಿಗಳು ಕೂಡ ನಮ್ಮ ಶಿವಾಮೃತ ಸಂಚಿಕೆಯ ಪುಟಗಳನ್ನು ಸಂಯೋಜನೆ ಮಾಡುವಲ್ಲಿ ಶ್ರಮಿಸಿದ್ದಾರೆ. ನಮ್ಮ ನಿರ್ದೇಶಕರು ಕೂಡ ಸತತವಾಗಿ ನನ್ನನ್ನು ಬೆಂಬಲಿಸಿ ನಾವಿದ್ದೇವೆ, ಹೆದರಬೇಡ ಮಾರಾಯ ಅಂತ ನನ್ನನ್ನು ಬೆನ್ನು ತಟ್ಟಿ ಮುಂದೆ ಕಳಿಸಿದ್ದಾರೆ. ಇವರೆಲ್ಲರ ಸಹಕಾರವನ್ನು ಸ್ಮರಿಸಿಕೊಳ್ಳುತ್ತಾ ಇಂದು ಡಾಕ್ಟರ್ ಚಿನ್ನಪ್ಪ ಗೌಡರು ಇದನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಆ ಸುಂದರ ಕ್ಷಣಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಆ ಭಗವಂತನನ್ನು ಮತ್ತೆ ಸ್ಮರಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಶಿವಾಮೃತ ಯಾಕೆ ಬಂತು, ಅದರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತಮ್ಮ ಮಾತುಗಳಲ್ಲಿ ಮುಂದಿಟ್ಟಿದ್ದಾರೆ ಸೀತಾರಾಮ್ ಕೇವಳ ಸರ್. ಕೃತಜ್ಞತೆಗಳು.
ಗೌರವಾನ್ವಿತ ಇವತ್ತಿನ ಅತಿಥಿಗಳು ವಿದ್ವಾಂಸರು ಆದಂತಹ ಡಾಕ್ಟರ್ ಕೂಡೂರು ಚಿನ್ನಪ್ಪಗೌಡ ಸರ್ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಇದರ ವತಿಯಿಂದ ಮಾಡಿರುವಂತಹ ಈ ಒಂದು ಶಿವಾಮೃತ ಪುಸ್ತಕವನ್ನು ತಮ್ಮ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಬಿಡುಗಡೆ ಮಾಡಬೇಕು ಅನ್ನುವ ವಿನಂತಿಯೊಂದಿಗೆ ಇದು ಲೋಕಾರ್ಪಣೆ ಮಾಡಬೇಕು. ಅದರೊಂದಿಗೆ ನಮ್ಮ ಇತರ ಗಣ್ಯ ಅತಿಥಿಗಳು ಕೂಡ ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಹುಟ್ಟಿದಾಗ ಉಸಿರು ಇರ್ತದೆ, ಆದರೆ ಹೆಸರು ಅನ್ನೋದು ಇರೋದಿಲ್ಲ. ಅದೇ ಸತ್ತಾಗ ಹೆಸರು ಇರ್ತದೆ, ಉಸಿರು ಇರೋದಿಲ್ಲ. ಈ ಉಸಿರು ಮತ್ತು ಹೆಸರು ಎರಡೂ ಇರುವಂತಹ ಆ ನಡುವಿನ ಜೀವನದಲ್ಲಿ ಏನಾದರೂ ನಮ್ಮ ಹೆಸರನ್ನು ಉಳಿಸುವಂತಹ ಸಾಧನೆಗಳನ್ನು ಮಾಡಬೇಕು, ಅದು ಈ ಲೋಕದಲ್ಲಿ ಚಿರಸ್ಥಾಯಿ ಆಗಬೇಕು ಅನ್ನುವ ಉದ್ದೇಶದಿಂದ ಒಂದಷ್ಟು ಕೆಲಸಗಳನ್ನು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯದಲ್ಲಿ ಇದು ಕೂಡ ಒಂದು ಅಳಿಲ ಸೇವೆ. ಇದೀಗ ಈ ಒಂದು ಶಿವಾಮೃತ ಪುಸ್ತಕ ವಿದ್ಯುಕ್ತವಾಗಿ ಲೋಕಾರ್ಪಣೆ ಆಗಿದೆ. ಇನ್ನು ಕೇವಲ ಇದು ಸಾಂಕೇತಿಕ ಬಿಡುಗಡೆ ಬಂಧುಗಳೇ. ನಿಮ್ಮೆಲ್ಲರಿಗೂ ಕೂಡ ಇನ್ನು ಕೇವಲ 3-4 ದಿವಸದಲ್ಲಿ ಈ ಒಂದು ಪುಸ್ತಕ ನಿಮ್ಮ ಕೈ ಸೇರಲಿಕ್ಕಿದೆ. ವಿವಿಧ ವಿದ್ವಾಂಸರುಗಳ ಎಲ್ಲ ಲೇಖನಗಳು, ಪುತ್ತೂರಿನ ವಿಶೇಷತೆ, ಪುತ್ತೂರು ದೇವಳದ ವಿಸ್ಮಯತೆ ಎಲ್ಲವನ್ನು ಕೂಡ ಈ ನಮ್ಮ ಶಿವಾಮೃತ ಪುಸ್ತಕ ಒಳಗೊಂಡಿರ್ತದೆ. ಅದರೊಂದಿಗೆ ಪುತ್ತೂರಿನ ಹಲವಾರು ಉದ್ಯಮಿಗಳ ವಿಶೇಷತೆಗಳು ಕೂಡ ಶಿವಾಮೃತ ಪುಸ್ತಕದಲ್ಲಿ ಅಡಕ ಆಗಿರ್ತದೆ. ಒಟ್ಟು ನಮ್ಮ ಕೇವಳ ಸರ್ ಹೇಳಿದ ಹಾಗೆ 225 ಪೇಜಿನ ಪುಸ್ತಕ ಇದು, 224 ಪೇಜಿನ ಪುಸ್ತಕ ಇದೆ. ಎಲ್ಲವೂ ಕೂಡ ಮಲ್ಟಿ ಕಲರ್ ಕ್ವಾಲಿಟಿ ಪುಸ್ತಕ ಆಗಿರ್ತದೆ. ಕೇವಲ 3-4 ದಿವಸದಲ್ಲಿ ಇದು ನಿಮ್ಮ ಕೈ ಸೇರ್ತದೆ. ಸೇರುವಂತಹ ಎಲ್ಲ ಬಂಧುಗಳೇ, ಈ ಕಾರ್ಯಕ್ರಮ ಇದೀಗ ಮುಂದುವರಿತಾ ಇದೆ. ಶಿವಾಮೃತ ಪುಸ್ತಕ ಬಿಡುಗಡೆಗೊಂಡಿದೆ. ಇದನ್ನು ಬಿಡುಗಡೆಗೊಳಿಸಿದವರು ಡಾಕ್ಟರ್ ಕೂಡೂರು ಚಿನ್ನಪ್ಪಗೌಡ ಅವರು, ಹಾವೇರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ಗೌರವಾನ್ವಿತರೆ. ತಮ್ಮ ಬಿಡುಗಡೆಯ ಮಾತುಗಳಿಗಾಗಿ ನಮ್ಮ ವೇದಿಕೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯಕ್ಕೆ ಶಿರಸ ನಮಸ್ಕರಿಸಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಸಂಪನ್ನಗೊಂಡಿರುವ ಈ ವಿಶೇಷ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯ ಅತಿಥಿಗಳೇ, ಈ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿರುವ ಸುಮನಸ ಬಂಧುಗಳೇ, ಪುತ್ತೂರು ಹಬ್ಬದಲ್ಲಿ ಮಿಂದೇಳ್ತಾ ಇದೆ ಅಂತ ಒಂದು ಮಾತಿದೆ. ಹಬ್ಬದಲ್ಲಿ ಮಿಂದೇಳುವುದು ಅಂತ, ಸಂಭ್ರಮದಲ್ಲಿ ಮಿಂದೇಳ್ತಾ ಇದೆ. ಜಾತ್ರೆ ಹಬ್ಬ, ಹಬ್ಬದ ಜಾತ್ರೆ. ಇಂತಹ ಒಂದು ಸುಂದರ ಸಂದರ್ಭದಲ್ಲಿ ಬಹುಶಃ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದ ಕೆಲಸವೊಂದನ್ನು ನ್ಯೂಸ್ ಪುತ್ತೂರವರು ಕೈಗೆತ್ತಿಕೊಂಡು ಶಿವಾಮೃತ ಎನ್ನುವ ಒಂದು ವಿಶೇಷ ಸಂಚಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಅದರ ಬಗ್ಗೆ ಅನೇಕ ಮಾಹಿತಿಗಳನ್ನು ಅದರ ಸಂಪಾದಕರು ಕೊಟ್ಟಿದ್ದಾರೆ. ನಾನು ಮತ್ತೆ ಹೇಳುವುದಕ್ಕೆ ನಾನು ಹೋಗ್ತಾ ಇಲ್ಲ. ಪುತ್ತೂರಿನ ಜಾತ್ರೆ ಅಂದರೆ ಅದು ನನ್ನ ಪಾಲಿಗೂ ಕೂಡ ಬಹಳ ವಿಶೇಷವಾದದ್ದು. ಅಂದರೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ 1973ರಿಂದ 76 3 ವರ್ಷ ಪದವಿ ಅಧ್ಯಯನ ಮಾಡುವಾಗ ಒಂದು ವಾರ ಅಥವಾ ಬಹುತೇಕ ಎಲ್ಲ ದಿನಗಳಲ್ಲಿ ಸಂಜೆ ಮತ್ತು ರಾತ್ರಿ ಕಳೆದದ್ದು ಜಾತ್ರೆಯ ಅಲ್ಲೇ ಮಹಾಲಿಂಗೇಶ್ವರ ರಥ ಬೀದಿಯಲ್ಲಿ ಸಂತೆ ತಿರುಗುವುದು,
ಆ ದಿನಗಳು ಬಹಳ, ನಮ್ಮ ಮಕ್ಕಳು ಅದನ್ನು ಎಷ್ಟು ಅನುಭವಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಕಾಲಕ್ಕೆ ಒಂದು ಜಾತ್ರೆ ಅಂತಂದರೆ ಊರ ಹಬ್ಬ, ಎಲ್ಲರೂ ಸಂತೋಷದಿಂದ ಪಾಲ್ಗೊಳ್ಳುವಂಥದ್ದು. ಮಕ್ಕಳಿಗಂತೂ ವಿಶೇಷವಾದ ಹಬ್ಬ ಅದು. ಕಾಲೇಜಿನ ದಿನಗಳಲ್ಲಿ ಪುತ್ತೂರಿಗೆ ಆಗ ನಾವು ನಡ್ಕೊಂಡೇ ಬರುವುದಿಲ್ಲ, ಅಲ್ಲಿಂದ ವಿವೇಕಾನಂದ ನಡ್ಕೊಂಡು ಬರೋದು, ನೆಹರೂನಾಗೊಂದು ರೂಮ್ ಇತ್ತು ನಮ್ಮದು, ಆ ರೂಮಿಂದ ನಡ್ಕೊಂಡು ಬರೋದು ಮತ್ತು ರಾತ್ರಿ ನಡ್ಕೊಂಡು ಹೋಗುವಂಥದ್ದು. ಅದೇನು ಚರಂಬುರಿ ಏನು, ಸೋಜಿ ಏನು, ತೊಟ್ಟಿಲೇನು, ಏನು ಸಂತೆ ತಿರುಗುವ ಒಂದು ಸಂಭ್ರಮ ಏನಿದೆ, ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಈಗಿನ ಮಕ್ಕಳು ಆ ಥರದ ಸಂಭ್ರಮದಲ್ಲಿ ಎಷ್ಟು ಪಾಲ್ಗೊಳ್ತಾರೋ ಅಂತ ನನಗೆ ಸಂಶಯ ಇದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಖುಷಿಯವರೊಂದು ಮಾತು ಹೇಳ್ತಾ ಇದ್ದರು ಯಾವಾಗಲೂ, ಖುಷಿ ಹರಿದಾಸ್ ಭಟ್ರು, ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯವಾಗಿ ಬೆಳೀತಾರೆ, ಅಂತಾರಾಷ್ಟ್ರೀಯ ವ್ಯಕ್ತಿಗಳಾಗ್ತಾರೆ, ಆದರೆ ತಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂತ. ಅಂದರೆ ಮನುಷ್ಯ ಅಥವಾ ವ್ಯಕ್ತಿ ಆದವನು ಉಳಿಸಿಕೊಳ್ಳಬೇಕಾದದ್ದು ತನ್ನ ಸಾಂಸ್ಕೃತಿಕ ಬೇರುಗಳನ್ನು, ಕಲ್ಚರಲ್ ರೂಟ್ಸ್. ಎಲ್ಲಿ ಹೋದರೂ ಕೂಡ ತನ್ನ ಊರು, ತನ್ನ ಭಾಷೆ, ತನ್ನ ಜಾತ್ರೆ, ತನ್ನ ಉತ್ಸವ, ತನ್ನ ಹಬ್ಬ, ಇದನ್ನು ನೆನಪಿಸಿಕೊಳ್ಳುವುದಕ್ಕೆ, ಅದನ್ನು ಮತ್ತೆ ಜೀವಿಸುವುದಕ್ಕೆ, ಟು ಲಿವ್ ದ ಟ್ರೆಡಿಷನ್ ಅಂತ ಹೇಳ್ತೇವೆ ನಾವು, ಆ ಪರಂಪರೆಯನ್ನು ಬದುಕುವುದಕ್ಕೆ ಸಾಧ್ಯ ಆಗುವ ಮನಸ್ಸನ್ನು ನಮ್ಮ ಮಕ್ಕಳು ಕಳ್ಕೊಳ್ಳಬಾರದು ಎನ್ನುವುದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಬದುಕಿನಲ್ಲಿ ಆಗ ಬಡತನ ಇದ್ದಿರಬಹುದು, ಆದರೆ ಅದಕ್ಕಿಂತ ಹೆಚ್ಚು ಸಂಭ್ರಮ ಪಡುವ, ಸಂತೋಷ ಪಡುವ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತವೆ. ಹಾಮಾನಾಯ್ಕ್ ಹೇಳ್ತಾ ಇದ್ದರು, ಕನ್ನಡದ ಬಹಳ ದೊಡ್ಡ ವಿದ್ವಾಂಸರು, ಮೈಸೂರು ಯೂನಿವರ್ಸಿಟಿಯ ಪ್ರಾಧ್ಯಾಪಕರು, ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ಹೃದಯವಂತರಿಲ್ಲ ಅಂತ. ಬುದ್ಧಿವಂತರು ಬೇಕಾದಷ್ಟಿದ್ದಾರೆ, ಆದರೆ ಹೃದಯವಂತರಿಲ್ಲ ಅಂತ. ಹಾಗಾದರೆ ಮನುಷ್ಯರನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ಬುದ್ಧಿವಂತರನ್ನಾಗಿ ಮಾಡ್ತದೆ. ಬಹುಶಃ ಕಳೆದ ಕೆಲವು ದಿನಗಳ ಪರೀಕ್ಷಾ ಫಲಿತಾಂಶಗಳನ್ನು ನೀವು ನೋಡಿದರೆ ಎಲ್ಲ ಶಾಲೆಗಳಿಗೂ 100 ಫಲಿತಾಂಶ, 100%, 96, 97, 98% ನನಗೆ ಅವರು ತೆಗೆದ ಮಾರ್ಕ್ನಲ್ಲಿ ಒಂದು 2-3 ಪಾಸ್ ಆಗಬಹುದಿತ್ತು ಅಂತ ಕಾಣುತ್ತೆ ನನಗೆ. ಅಷ್ಟು ಮಾರ್ಕು ತೆಗಿತಾರೆ ಅವರು. ನಾನು 3 ಸತಿ ಕೂತರು ಅಷ್ಟು ಮಾರ್ಕ್ ಬರಲಿಕ್ಕಿಲ್ಲ. ಅಂದರೆ ಬುದ್ಧಿವಂತರಿದ್ದಾರೆ, ಆದರೆ ಹೃದಯವಂತಿಕೆ ಎಲ್ಲಿದೆ ಅಂತ ಇದು ಪ್ರಶ್ನೆ. ಹೃದಯವಂತಿಕೆಯನ್ನು ಕಳ್ಕೊಳ್ತಾ ಇದ್ದಾರೋ ಅಂತ ಹಾಮಾನ ಹೇಳ್ತಾ ಇದ್ರು. ಬುದ್ಧಿವಂತರಿದ್ದಾರೆ, ಹೃದಯವಂತರಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಇದನ್ನು ನೆನಪಿಸಿಕೊಳ್ಬೇಕು. ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುವ, ನಾನು ಅದರ ವಿರೋಧಿ ಏನೂ ಅಲ್ಲ. ಬುದ್ಧಿವಂತರನ್ನಾಗಿಸುವ ಜೊತೆಗೆ ನೀವು ಹೃದಯವಂತರನ್ನಾಗಿ ಮಾಡ್ತೀರೋ ಅಂತಂದರೆ ಅದಕ್ಕೆ ಬೇಕಾದ ಪರಿಕರಗಳು ಯಾವುದು, ಸಂಪನ್ಮೂಲಗಳು ಯಾವುದು ಅಂದರೆ ನಮ್ಮ ಊರಿನ ಅನೇಕ ಸಾಂಸ್ಕೃತಿಕ ಸಂಗತಿಗಳಲ್ಲಿ ಮಕ್ಕಳು ಪಾಲ್ಗೊಳ್ಳುವ ಹಾಗೆ ಮಾಡುವಂಥದ್ದು. ಜಾತ್ರೆಗೆ ಹೋಗಬೇಕು ಮಕ್ಕಳು, ಜಾತ್ರೆ ನೋಡಬೇಕು, ದೇವರ ಉತ್ಸವ ನೋಡಬೇಕು, ಎಲ್ಲ ಬಗೆಯ ಸಾಂಸ್ಕೃತಿಕ ಕಲಾಪಗಳಲ್ಲಿ ಭಾಗವಹಿಸಿದರೆ, ಯಾಕಂದರೆ ನಮ್ಮ ಪುಣ್ಯಕ್ಕೆ ಇವತ್ತಿಗೂ ಕೂಡ ಅನೇಕ ನಮ್ಮ ಆ ಥರದ ಸಾಂಸ್ಕೃತಿಕ ಪರಂಪರೆಗಳು ಜೀವಂತವಾಗಿವೆ, ಲಿವಿಂಗ್ ಇವತ್ತಿಗೂ ಜೀವಂತವಾಗಿದೆ. ವಿದೇಶದ ಅನೇಕ ದೇಶಗಳಲ್ಲಿ ಒಂದು ಕಾಲಕ್ಕೆ ಇತ್ತು, ನಾಶವಾಗಿ ಹೋಗಿದೆ, ಕಳ್ಕೊಂಡದ್ದುಂಟು. ಜರ್ಮನಿ ಅಂತ ಒಂದು ದೇಶದಲ್ಲಿ ಅವರು 300-400 ವರ್ಷಗಳ ಹಿಂದೆ ಒಂದು ಹಬ್ ಎನ್ನುವ ನಗರದಲ್ಲಿ ಒಂದು ಸಾಂಸ್ಕೃತಿಕ ನಗರವನ್ನು ಮರು ಸೃಷ್ಟಿ ಮಾಡ್ತಾ ಇದ್ದಾರೆ, ರಿಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಯಾಕಂದರೆ ಕಳ್ಕೊಂಡದ್ದು ಅಂತ ಅದೊಂಥರ ಮಿಡೈವಲ್ ಮಾರ್ಕೆಟ್ ಎನ್ನುವ ಹಬ್ಬವನ್ನು ಪುನಃಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರ ಮಕ್ಕಳಿಗೆ ತೋರಿಸ್ಲಿಕ್ಕೆ ಬ್ರೆಡ್ ಹೇಗೆ ಮಾಡ್ತಾಯಿದ್ರು, ವೈನ್ ಹೇಗೆ ಮಾಡ್ತಾಯಿದ್ರು ಅಂತ ಆ ಕಾಲದಲ್ಲಿ ತೋರಿಸ್ಲಿಕ್ಕೆ. ಪುಣ್ಯಕ್ಕೆ ನಮ್ಮಲ್ಲಿ ಅದು ಇವತ್ತಿಗೂ ಜೀವಂತವಾಗಿದೆ, ನೆನಪಿಟ್ಟುಕೊಳ್ಬೇಕು ನಾವು, ಇವತ್ತಿಗೂ ಜೀವಂತವಾಗಿದೆ. ಬಹುಶಃ ಅಷ್ಟು ಭದ್ರವಾಗಿ ಅದರ ಬೇರೂರಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಹೆಚ್ಚು ದೀರ್ಘವಾಗಿ ಮಾತನಾಡಿ ಹೋಗ್ತಿದ್ದಲ್ಲ, ಒಂದು 3 ಸಂಗತಿಗಳನ್ನಷ್ಟೇ ಹೇಳ್ತಾನೆ. ಒಂದು ಈ ಸಂಚಿಕೆಯ ಬಗ್ಗೆ, 2ನೇದ್ದು ಈ ಸಂಚಿಕೆಯ ವೈಶಿಷ್ಟ್ಯದ ಬಗ್ಗೆ, 3ನೇದ್ದು ಈ ಥರದ ಒಂದು ಪುಸ್ತಕ ಅಥವಾ ಒಂದು ಧರ್ಮ ಕೇಂದ್ರಿತ ಚಿಂತನೆಗಳು ಯಾಕೆ ಮುಖ್ಯವಾಗ್ತವೆ ಎನ್ನುವ 3 ಸಂಗತಿಗಳನ್ನಷ್ಟೇ ಒಂದು 10-15 ನಿಮಿಷದ ಒಳಗಡೆ ನಾನು ಮುಗಿಸ್ತೇನೆ ನಾನು. ಈಗಾಗಲೇ ಹೇಳಿದರು ಅವರು, ಸುಮಾರು ಒಂದು 20-29 ಲೇಖನಗಳು ಇದರಲ್ಲಿ ಉಂಟು ಅಂತ. ಇದರ ಭೌತಿಕ ವಿವರ, ಈಗ ನೀವು ಅದರ ಚಿತ್ರ ನೀವು ನೋಡಿದ್ದೀರಿ, ಶಿವಾಮೃತದ ಅದರ ಕವರ್ ಪೇಜ್ ಫೋಟೋ ನೀವು ನೋಡಿದ್ದೀರಿ. 28-29 ಲೇಖನಗಳು, ಇದನ್ನು ಸಂಚಿಕೆ ಅಂತ ಅವರು ಕರೆದಿದ್ದಾರೆ. ಒಂದು ಬುಲೆಟಿನ್ ಎನ್ನುವ ಅರ್ಥದಲ್ಲಿ ಒಂದು ವಿಶೇಷ ಸಂಚಿಕೆ, ಅದು ದೀಪಾವಳಿ ಸಂಚಿಕೆಯೋ ಅಥವಾ ಯುಗಾದಿ ಸಂಚಿಕೆಯೋ ಎನ್ನುವ ಹಾಗೆ, ಶಾಲೆಯ ವಾರ್ಷಿಕ ಸಂಚಿಕೆಯೋ ಎನ್ನುವ ಅರ್ಥದಲ್ಲಿ ಈ ಸಂಚಿಕೆ ಕರೆದಿದ್ದರಾದರೂ ಕೂಡ ಇದು ಅದಕ್ಕಿಂತ ಎತ್ತರದಲ್ಲಿದೆ ಅಂತ. ಇದು ಬರೀ ಒಂದು ಮ್ಯಾಗಝಿನ್ ಅಲ್ಲ, ಇದು ದಯವಿಟ್ಟು ಸಂಚಿಕೆ ಅಂತ ಅವ್ರು ಕರೆದಿರ್ಬೋದು, ಆದರೆ ಇದೊಂದು ಒಳ್ಳೆಯ ಲೇಖನಗಳಿರುವ ಒಂದು ಸಂಪುಟ ಎನ್ನುವುದನ್ನು ನಾನು ಒಂದು 2-3 ಉದಾಹರಣೆಗಳ ಮೂಲಕ ಹೇಳ್ತೇನೆ.
ಇದರಲ್ಲಿ ಯಾವ ಬಗೆಯ ಲೇಖನಗಳಿವೆ ಅಂತಂದರೆ, ಶಿವನ ತಾತ್ವಿಕ ಚಿಂತನೆ ಮಾಡುವ ಕೆಲವು ಲೇಖನಗಳಿವೆ. ಉದಾಹರಣೆಗೆ ಶ್ರೀ ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿಯವರು ಅವರು ಬರೆದಿರುವಂಥ ಶಿವನ ತಾತ್ವಿಕ ಚಿಂತನೆ, ಶಿವ ಅವನ ಬೇರೆ ಬೇರೆ ಆಕಾರಗಳಲ್ಲಿ ಶಿವನನ್ನು ಹೇಗೆ ಪರಿಕಲ್ಪಿಸಿಕೊಳ್ಳಲಾಗಿದೆ ಎನ್ನುವ ರೀತಿಯ ಒಂದು ಲೇಖನ ಇದೆ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಇದರ ಸಮಗ್ರ ಇತಿಹಾಸ ಅಂತ ಒಂದು NK ಜಗನ್ನಿವಾಸ ರಾವ್ ಅವರ ಲೇಖನ ಇದೆ. ಬಹಳ ಕುತೂಹಲದ ಒಂದು ಲೇಖನ ಇದೆ. ಶಿವನ ಗರ್ಭಕಲಶ ಮತ್ತು ಅತಿಕರೆಯದ, ಅತಿಕಾರ ಅಂತ ಹೇಳ್ತೇವೆ ನಾವು, ಶಿವನ ಗರ್ಭಕಲಶ ಮತ್ತು ಅತಿಕರೆಯದ ಬೀಜ ಅಂತ ಡಾಕ್ಟರ್ ನರೇಂದ್ರ ದೇರ್ಲಾ ಬರೆದ ಒಂದು ಲೇಖನ ಇದೆ. ಧರ್ಮದ ಇತಿಹಾಸದಲ್ಲಿ ಕಾನೂನು ಅಂತ ಭಾಸ್ಕರ ಕೋಡಿಂಬಳ ಅವರ ಲೇಖನ ಇದೆ. ರಾಜೇಂದ್ರ ಪ್ರಸಾದ್ ಶೆಟ್ಟಿಯವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಕುರಿಯ ಏಳ್ನಾಡು ಗುತ್ತುಗಳ ಒಂದು ಸಂಬಂಧ, ಧರ್ಮ ಮತ್ತು ಕುಟುಂಬ ಜೀವನ ಅಂತ ಹರಿಣಾಕ್ಷಿ MD ಅವರ ಒಂದು ಲೇಖನ ಇದೆ. ಹೀಗೆ ನಾನೆಲ್ಲ ಹೇಳ್ತಾ ಹೋಗ್ತಾ ಇಲ್ಲ. ಆಸೆ, ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದು ಚಿಂತನೆ ಅಂತಿದೆ. ಆಮೇಲೆ ಸೀತಾರಾಮ ಕೇವಳ ಅವರ 2 ಲೇಖನಗಳಿವೆ. ಒಂದು ಫೆಸ್ಟಿವಲ್ಸ್ ಆಗ್ಮೆಂಟ್ ಆಫ್ ಜಾಯ್, ನಮ್ಮ 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 ಸಂತೋಷ ಸಮೃದ್ಧಿಯನ್ನು ಈ ಉತ್ಸವಗಳು ಹೇಗೆ ಕಾಪಾಡ್ತವೆ ಅಥವಾ ಹೇಗೆ ಅವುಗಳನ್ನು ಬೆಳೆಸ್ತವೆ ಎನ್ನುವ ರೀತಿಯ ಲೇಖನ. ಮತ್ತೊಂದು ಕರ್ನಾಟಕದ ಹೆಮ್ಮೆ SRK ಲ್ಯಾಡರ್ಸ್ ಅಂತ, ಇದು ದೃಷ್ಟಿವಿಕಲ ಸಾಧಕರೊಬ್ಬರ ಯಶೋಗಾಥೆ ಅಂತ ಒಂದಿದೆ. ವಸಂತ ವೀರ ಮಂಗಲಾಳುವರು ಶ್ರೀ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನಘಟ್ಟ ಮತ್ತು ಸುತ್ತಲ ಪರಿಸರದ ವಿಶೇಷಗಳು ಅಂತ ಒಂದಿದೆ. ನಾಗೇಶ ಕಡೆಂಜಿಯವರು ಇವರು ಲೇಖನ ಬರೀತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಇದು ಮಾವನ ದಾರಿಯಲ್ಲಿ ಸಾಗುವ ಆಲೋಚನೆ ಅಂತ ಕಾಣ್ತದೆ. ಇದು ಒಂದು ಲೇಖನ ಉಂಟು. ನನ್ನ ವಿಷಯವೇ ತಗೊಂಡಿದ್ದಾರೆ, ನನ್ನ ತಮ್ಮನ ಮಗ, ಅವರು ತಂಗಿಯ ಮಗ. ದೈವಾರಾಧನೆ, ಈಗ ನನಗೆ ಹೆದರಿಕೆ ಶುರುವಾಗಿದೆ. ಈಗ ನಾನು ನಿಂತಲಿಂದ ಮುಂದುವರಿಸ್ತಾರೋ ಅಥವಾ ನನ್ನನ್ನು ಬದಿಗೆ ಸರಿಸಿ ಹೋಗ್ತಾರೋ ಅಂತ ಗೊತ್ತಿಲ್ಲ. ದೈವಾರಾಧನೆ ಧಾರ್ಮಿಕ ಚಿಂತನೆ ಅಂತ ಒಂದು ಲೇಖನ ಅದರಲ್ಲಿದೆ. ಆಮೇಲೆ VB ಅರ್ತಿಕಜಿ ಅವರೊಂದು ಲೇಖನ ಇದೆ, ಸಾಹಿತ್ಯ ಮತ್ತು ಸಮಾಜ, ಯಕ್ಷಗಾನ ಮೂಲಕ ಧಾರ್ಮಿಕ ಮೌಲ್ಯಗಳ ಉಳಿವು ಮತ್ತು ಹರಿವು ಅಂತ ಹೇಳಿಕೊಂಡು ಗುಡ್ಡಪ್ಪಗೌಡ ಬಲ್ಯ ಮತ್ತು BV ಸೂರ್ಯನಾರಾಯಣ ಅವರ ಶಿಕ್ಷಣ ಮತ್ತು ಧರ್ಮಗಳ ಸಮನ್ವಯ. ಈ ಶೀರ್ಷಿಕೆಗಳನ್ನು ಕೇಳಿದರೆ ಇಲ್ಲಿ ವಿಶೇಷವಾಗಿ ಈ ಸಂಚಿಕೆ ಧರ್ಮಕೇಂದ್ರಿತ ಲೇಖನಗಳಿವೆ. ಮಹಾಲಿಂಗೇಶ್ವರ ಇರುವ ಆರಾಧನೆಗೊಳಗಾಗುವ ಪುತ್ತೂರಿನ ಆಸುಪಾಸಿನ ಸಾಂಸ್ಕೃತಿಕ ಸಂಗತಿಗಳ ವಿವರಗಳಿವೆ. ಮತ್ತು ಧರ್ಮದ ಒಂದು ಬರೀ ತಾತ್ವಿಕ ಚಿಂತನೆಯ ಮಾತ್ರಲ್ಲ, ಅದೊಂದು ಆನ್ವಯಿಕ ದೃಷ್ಟಿಕೋನದ ಲೇಖನಗಳಿವೆ. ಯಕ್ಷಗಾನ ಇರ್ಬೋದು, ದೈವಾರಾಧನೆ ಇರ್ಬೋದು, ಈ ನೆಲದ ಸತ್ಯದ ಆರಾಧನೆ ಅಂತ, ನೆಲದ ಸತ್ಯ, ಮಣ್ಣದ ಸತ್ಯ ಅಂತ ಹೇಳ್ತೇವೆ ನಾವು. ದೈವಗಳನ್ನು ನೆಲದ ಸತ್ಯ ಅಥವಾ ಸತ್ಯದ ರೂಪ ಅಂತ ನಾವು ಹೇಳ್ತೇವೆ. ಆ ಬಗೆಯ ಒಂದು ನನ್ನ ಲೇಖನವೂ ಕೂಡ ಇದೆ. ಒಟ್ಟಿನಲ್ಲಿ ಇದು ಧರ್ಮ ಕೇಂದ್ರಿತವಾದ, ನಾನು ಇದನ್ನು ಸೀತಾರಾಮ ಕೇವಳವರು ಹೇಳಿದೆ, ಇಲ್ಲೇ ಒಂದು ಮಾತನ್ನು ಹೇಳಿಬಿಡ್ತೇನೆ. ಇದರ ಸಂಚಿಕೆ ಅಂತ ನೀವು ಕರೆದಿದ್ದೀರಿ, ಜಾಹೀರಾತು ಹಾಕಿ 5,000 ಪ್ರಿಂಟ್ ಮಾಡಿ ಹಂಚಿ. ಆದರೆ ಒಂದು ವಿನಂತಿ ನನ್ನದು ಏನು ಅಂತಂದರೆ, ಇದಕ್ಕೇನು ನಾನು ಮಾಡಿದ್ದೇನೆ ಈ ಥರದ ಪ್ರಯೋಗವನ್ನು, ಈ ಜಾಹೀರಾತುಗಳನ್ನು ಇಟ್ಟುಕೊಂಡು ಕೂಡ, ಯಾಕಂದರೆ ಜಾಹೀರಾತುಗಳು ಸಂಗ್ರಹದ ಮೇಲೆ ಅದನ್ನು ಮಾಡಬೇಕದು ನಮ್ಮ ಧರ್ಮ, ಅದನ್ನು ಮಾಡಲಿಕ್ಕಾಗಲ್ಲ. ಆದರೆ ಒಂದು 500 ಪ್ರತಿಗಳನ್ನಾದರೂ ಕೂಡ, ಕನಿಷ್ಠ ಒಂದು 500 ಪ್ರತಿಗಳನ್ನಾದರೂ ಕೂಡ ಸಂಚಿಕೆಯನ್ನು ಹೆಸರನ್ನ ಬಿಟ್ಟು ಒಂದು ಪುಸ್ತಕ, ಒಂದು ಗ್ರಂಥ, ಒಂದು ಕೃತಿ ಅನ್ನೋ ರೂಪದಲ್ಲಿ ಪ್ರಕಟಿಸಿ. ಇದಕ್ಕೆ 2-3 ಕಾರಣಗಳಿವೆ. ಒಂದು, ನೀವು ಸಂಚಿಕೆ ಆದರೆ ಯಾವ ಕಾಲೇಜಿನ ಗ್ರಂಥಾಲಯಗಳು ಕೂಡ ಕೊಂಡುಕೊಳ್ಳುವುದಿಲ್ಲ, ಎಲ್ಲಿ ಮಾರಾಟಕ್ಕೆ ಇಡುವ ಹಾಗಿಲ್ಲ. ನೀವು ಹಂಚಬಹುದು, ಇದನ್ನು ಹಂಚುವುದು ನನ್ನ ಆಕ್ಷೇಪ ಇಲ್ಲ. ಆದರೆ ಇದನ್ನು ಪುಸ್ತಕ ರೂಪದಲ್ಲಿ ಜಾಹೀರಾತುಗಳನ್ನು ಬಿಟ್ಟು, ಯಾಕಂದರೆ ಜಾಹೀರಾತುಗಳಿಗೆ 3-4 ಸಾವಿರ ಪ್ರತಿ ನೀವು ಮಾಡ್ತಾ ಇದ್ದೀರಿ ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಒಂದು ವೇಳೆ ಪುಸ್ತಕ ರೂಪದಲ್ಲಿ ಇತ್ತಂದರೆ ನಾಳೆ ಬಲ್ಕ್ ಪರ್ಚೇಸಿಗೂ ಕೂಡ ಬರ್ತದೆ ಸರ್ಕಾರದಿಂದ. ಇದನ್ನು ಒಂದು ನಾಮಿನಲ್ ರೇಟನ್ನು ಇಟ್ಟುಕೊಂಡು ಬಿಟ್ಟು, ಅಂದರೆ ಕರ್ನಾಟಕದಾದ್ಯಂತ ಈ ಸಂಚಿಕೆ ಒಂದು ಪುಸ್ತಕವಾಗಿ ಹೋಗುತ್ತದೆ. ದಯವಿಟ್ಟು ಇದನ್ನು ಮಾಡ್ಬೋದು. ಏಕೆಂದರೆ ಇಲ್ಲೇ ನಾನು ಸೇರಿಸಬೇಕಾದ ಮಾತು, ಇಲ್ಲಿರುವ ಲೇಖನಗಳು ಪುತ್ತೂರಿನ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿಕೊಡ್ತಾ ಇದ್ದೇವೆ. ಇದು ನಾವು ಸ್ಥಳೀಯ ಸಾಂಸ್ಕೃತಿಕ ಚರಿತ್ರೆ ಅಂತ ಹೇಳ್ತೇವೆ, ಪ್ರಾದೇಶಿಕ ಸಾಂಸ್ಕೃತಿಕ ಚರಿತ್ರೆ, ರೀಜನಲ್ ಹಿಸ್ಟ್ರಿ, ಲೋಕಲ್ ಹಿಸ್ಟ್ರಿ, ವಿಲೇಜ್ ಹಿಸ್ಟ್ರಿ, ಪೀಪಲ್ಸ್ ಹಿಸ್ಟ್ರಿ, ಬೇರೆ ಬೇರೆ ರೀತಿಯ ಅಧ್ಯಯನಗಳಾಗ್ತಾ ಇದ್ದಾವೆ. ಈಗ ನಮಗೆ ಸಾಧಾರಣ ಕಾಲೇಜುಗಳಲ್ಲಿ ನಾವು ಕಲಿಯುವುದು ರಾಜರ ಇತಿಹಾಸ ಮಾತ್ರ.
ಉಳ್ಳವರ ಆಡಳಿತ ನಡೆಸಿದವರ ಆಡಳಿತಕ್ಕೆ ಒಳಪಟ್ಟ ಜನರ ಇತಿಹಾಸ ಉಂಟಲ್ಲ, ಅದು ಇತ್ತೀಚೆಗಿನ ಟ್ರೆಂಡ್. ಅದು ಪೀಪಲ್ಸ್ ಹಿಸ್ಟ್ರಿ, ಓರಲ್ ಹಿಸ್ಟ್ರಿ ಅಂತ ಕರಿತೇವೆ ನಾವು, ಮೌಖಿಕ ಇತಿಹಾಸ. ನನಗೆ ಗೊತ್ತಿರುವ ಹಾಗೆ ಇಲ್ಲಿರುವ ಸುಮಾರು 20ಕ್ಕಿಂತ ಹೆಚ್ಚು ಲೇಖನಗಳು ಮೌಖಿಕ ಆಕಾರಗಳನ್ನು ಬಳಸಿಕೊಂಡು ರಚನೆಯಾದ ಲೇಖನಗಳು. ಹಾಗಾಗಿ ಪುತ್ತೂರಿನ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿಕೊಡುವ ಈ ಪುಸ್ತಕ ಕೇವಲ ಸಂಚಿಕೆಯಾಗಿ ಮಾತ್ರ ಉಳಿಯದೆ ಒಂದು ಕೃತಿರೂಪದಲ್ಲಿ ಬರಲಿ, ಅದರ ಬಗ್ಗೆ ಸಂಪಾದಕ ಮಂಡಳಿ ಸೂಕ್ತ ನಿರ್ಣಯವನ್ನು ಕೈಗೊಳ್ಳಬಹುದು. ಒಂದು ವೇಳೆ ನೀವು ಚಪ್ಪಾಳೆ ತಟ್ಟಿದರೆ ಅವರು ಅದನ್ನು ಮಾಡಿ ಯಾರು ಅಂತ ಕಾಣ್ತೇವೆ. ಒಂದು ಪುಸ್ತಕ ರೂಪದಲ್ಲಿ ಬರಲಿ, ಸಭೆ ನಿಮಗೆ ಅನುಮತಿಯನ್ನು ಕೊಟ್ಟಿದೆ, ಅದು ಮಾಡಬಹುದು ಅಂತ. ಸಂಚಿಕೆ ನಾನು ಮಾಡಿದ್ದೇನೆ, ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ಸಂಚಿಕೆ ಮಾಡುವ. ನೋಡಿ, ಸಂಚಿಕೆಯಲ್ಲಿ ಇರುವುದು ಏನು ಗೊತ್ತುಂಟ, ಒಂದು ಸಂಸ್ಥೆ ಇದ್ದರೆ ಆ ಸಂಸ್ಥೆ ಇತಿಹಾಸ ಮಾತ್ರ ಇರ್ತದೆ, ಬೇರೆ ಏನಿಲ್ಲ. ಆಮೇಲೆ ಉಳಿದದ್ದೆಲ್ಲ ಜಾಹೀರಾತುಗಳು ಇರ್ತವೆ, ಹೆಚ್ಚೇನಿಲ್ಲ ಅದರಲ್ಲಿ. ಹಾಗೆ ನೋಡಿದರೆ ನೆನಪಿಟ್ಟುಕೊಳ್ಳಿ, ನಮ್ಮಲ್ಲಿ ಸಂಚಿಕೆಯಲ್ಲಿ ಪ್ರಕಟವಾದ ಕೆಲವು ಲೇಖಕರ ಲೇಖನಗಳನ್ನು ಅವರು ಪ್ರತ್ಯೇಕವಾಗಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಅದು ಸಂಚಿಕೆಯಿಂದ ಪುಸ್ತಕ ರೂಪದಲ್ಲಿ ಬಂದರೆ ಆ ಲೇಖನಗಳಿಗೆ ವಿಶೇಷವಾದ ಒಂದು ಬೆಲೆ ಬರ್ತದೆ. ಆ ದೃಷ್ಟಿಯಿಂದ ಈ ಪುಸ್ತಕಗಳು ಪುತ್ತೂರಿನ ಸಾಂಸ್ಕೃತಿಕ ಚರಿತ್ರೆಯ ದೃಷ್ಟಿಯಿಂದ, ಮುಂದಿನ ತಲೆಮಾರಿಗೆ ಪುತ್ತೂರಿನ ಒಂದು ಚರಿತ್ರೆ ದಾಟಿಸುವ ದೃಷ್ಟಿಯಿಂದ ಬೇಕಾದರೆ ಇನ್ನಷ್ಟು ಕೆಲವು ಲೇಖನಗಳನ್ನು ಆಲೋಚನೆ ಮಾಡಿ ಸೂಕ್ತವರಿಂದ ಬರೆಸಿ ಅದಕ್ಕೊಂದು ಸಮಗ್ರತೆ ಬರುವ ಹಾಗೆ ನೋಡಿಕೊಂಡು ಒಂದು ಪುಸ್ತಕವನ್ನು ತಂದರೆ ಶಿವಾಮೃತ ಇನ್ನಷ್ಟು ಸಮಗ್ರವಾಗಿ ಸಮರ್ಪಕವಾಗಿ ನೀವು ಭಾವಿಸುವ ಹಾಗೆ ಶಿವನಿಗೆ ಸಲ್ಲಿಸುವ ಬಹಳ ಸಮರ್ಪಕವಾದ ಒಂದು ಹರಿಕೆ. ಇದನ್ನು ಹರಿಕೆ ಅಂತ ಕರ್ಕೊಂಡಿದ್ದಾರೆ ಅವರು. ನಾವು ಶಿವನಿಗೆ ಸಲ್ಲಿಸುವ ಒಂದು ಹರಿಕೆಯ ರೂಪ ಇದು ಅಂತ. ಆ ಹರಿಕೆ ಇನ್ನಷ್ಟು ಯಶಸ್ವಿ ಆಗ್ತದೆ, ಅರ್ಥಪೂರ್ಣವಾಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನೊಂದು, ಇದು ಧರ್ಮ ಕೇಂದ್ರಿತ ಅಂತ ಹೇಳಿದೆ. ಒಂದು ಕಥೆ ನೆನಪಾಯ್ತು ನನಗೆ, ನೀವು ಪಾರಿವಾಳ ಬಿಡುವಾಗ. ಒಂದು ಪಾರಿವಾಳದ ಕಥೆ, ಮಕ್ಕಳಿದ್ದಾರೆ ಇಲ್ಲಿ, ಒಂದು ಪಾರಿವಾಳದ ಕಥೆ ಹೇಳಿಬಿಡ್ತೇನೆ ನಾನು. ಸಣ್ಣವರಿಗೆ ಕತೆ, ದೊಡ್ಡವರಿಗೆ ಆಲೋಚನೆ ಮಾಡುವ ವಿಷಯ ಉಂಟು. ಒಂದು ಊರಲ್ಲಿ ಪಾರಿವಾಳ, ಇದು ನರೇಂದ್ರ ದೇರ್ಲ ಅವರೊಂದು ಲೇಖನದಲ್ಲಿ ನಾನು ಓದಿದ ಕಥೆ. ಇದು ಒಂದು ಕಥೆ. ಒಂದು ಊರಲ್ಲಿ ಒಂದು ಪಾರಿವಾಳ, ಅಮ್ಮ ಮತ್ತು ಮಗು ಇತ್ತು. ಊರಲ್ಲಿ ಎಲ್ಲಿತ್ತು ಅಂತಂದು ದೇವಸ್ಥಾನದಲ್ಲಿತ್ತು. ದೇವಸ್ಥಾನದ ಮೇಲೆ, ಗೋಪುರದ ಮೇಲೆ ಗೂಡು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಆ ತಾಯಿ ಮತ್ತು ಮಗು ಪಾರಿವಾಳ ಇತ್ತು. ಅಲ್ಲಿ ಜಾತ್ರೆ ಬಂತಂತೆ. ಈ ಜಾತ್ರೆಯ ಸದ್ದುಗದ್ದಲ ಬರುವಾಗ, ಈ ಸದ್ದುಗದ್ದಲ ಬೇಡ ಅಂತ ಹೇಳಿ, ನಾನು ಕತೆ ಸಣ್ಣದು ಮಾಡ್ತಾ ಇದ್ದೇನೆ, ಸದ್ದುಗದ್ದಲ ಬೇಡ ಅಂತ ದೇವಸ್ಥಾನವನ್ನು ಬಿಟ್ಟು ಆ ಪಾರಿವಾಳ ತಾಯಿ ಮಗು ಒಂದು ಮಸೀದಿಗೆ ಹೋದವು. ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಹಬ್ಬ ಬಂತು ಅವರದ್ದು. ಯಾವ ಹಬ್ಬ ಅದು? ಉರೂಸ್ ಹಬ್ಬ. ಉರೂಸ್ ಹಬ್ಬ ಬರುವ ಸಂದರ್ಭದಲ್ಲಿ ಅಲ್ಲಿಯೂ ಈ ಗಲಾಟೆ, ಈ ಶಬ್ದ ಕೇಳಲಿಕ್ಕಾಗದೆ ಆ ಪಾರಿವಾಳ ಅಲ್ಲಿಂದ ಸೀದಾ ಚರ್ಚಿಗೆ ಹೋಯ್ತು. ಚರ್ಚಿಗೆ ಹೋಗಿ ಅಲ್ಲಿ ಗೂಡುಗಾಟ. ಅಲ್ಲಿ ಕೆಲವು ಸಮಯ ಆಗುವ ಕ್ರಿಸ್ಮಸ್ ಹಬ್ಬ ಬಂತು. ಅಲ್ಲಿ ದೇವಸ್ಥಾನದಲ್ಲಿ ಸದ್ದುಗದ್ದಲ, ಪಳ್ಳಿಯಲ್ಲಿಯೂ ಸದ್ದುಗದ್ದಲ, ಚರ್ಚಿನಲ್ಲಿಯೂ ಸದ್ದುಗದ್ದಲ. ಏನು ಮಾಡುವುದು ಅಂತ ಹೇಳಿಕೊಂಡು ಮತ್ತೆ ಹಳೆಯ ಪಾದವೇ ಗತಿ ಅಂತ ಹೇಳಿಕೊಂಡು ಮತ್ತೆ ವಾಪಸ್ಸು ದೇವಸ್ಥಾನಕ್ಕೆ ಬಂತು ಪಾರಿವಾಳ. ಆಗ ಈ ಮಗು ಮರಿ ಉಂಟಲ್ಲ, ಅದು ತಾಯಿಯ ಒಂದು ಮಾತು ಕೇಳ್ತದೆ, ಅಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಜನ, ದೇವಸ್ಥಾನಕ್ಕೆ ಬರುವವರನ್ನು ಹಿಂದೂಗಳು ಅಂತ ಕರೀತಾರೆ. ಚರ್ಚಿಗೆ ಬರ್ತಾರೆ ಜನ, ಅವರನ್ನು ಕ್ರೈಸ್ತರು ಅಂತ ಕರೀತಾರೆ, ಕ್ರೈಸ್ತರು ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ. ಮಸೀದಿಗೆ ಬರ್ತಾರೆ ಜನ, ಅವರನ್ನು ಮುಸ್ಲಿಮರು ಅಂತ ಕರೀತಾರೆ. ನಾವು ಎಲ್ಲಿ ಹೋದರೂ ಕೂಡ ನಮ್ಮನ್ನು ಹಕ್ಕಿಗಳು ಅಂತಲೇ ಓಡಿಸ್ತಾರೆ. ನಾವು ದೇವಸ್ಥಾನಕ್ಕೆ ಹೋದರೂ ಹಕ್ಕಿಗಳೇ, ಚರ್ಚಿಗೆ ಹೋದರೂ ಹಕ್ಕಿಗಳೇ, ಪಳ್ಳಿಗೆ ಹೋದರೂ ಹಕ್ಕಿಗಳೇ. ಇದು ಯಾಕಮ್ಮ ಹೀಗೆ ಅಂತ ಆ ಮಗು ತನ್ನ ತಾಯಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿತಂತೆ. ಆಗ ತಾಯಿ, ಇದು ಬಹಳ 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 ಸೂಕ್ಷ್ಮ ಉತ್ತರವನ್ನು ಬಯಸುವಂತಹ ಒಂದು ಪ್ರಶ್ನೆ ಇದು. ಮಗು ಕೇಳುವಂಥದ್ದು, ಮನುಷ್ಯರು ಯಾಕೆ ಹೀಗೆ ಆಗ್ತಾರೆ ಅಂತ. ನಮಗೆ ಗೊತ್ತಿದೆ, ನಮ್ಮ ಅನೇಕ ಧಾರ್ಮಿಕ ಪರಂಪರೆಗಳಿವೆ, ಇದೆಲ್ಲವೇ. ಈ ಹಕ್ಕಿ ತಾಯಿ ಏನು ಹೇಳ್ತದೆ ಅಂತಂದರೆ, ನೋಡು ಮರಿ, ಈ ಮನುಷ್ಯರು ನೆಲದ ಮೇಲೆ ಇದ್ದಾರೆ, ಅವರು ನೆಲದ ಮೇಲೆ ಇದ್ದಾರೆ, ನಾವು ಸ್ವಲ್ಪ ನೆಲ ಬಿಟ್ಟು ಎತ್ತರದಲ್ಲಿದ್ದೇವೆ.
ನಾವು ಎತ್ತರದಲ್ಲಿರುವುದರಿಂದ ನಾವು ಎಲ್ಲಿ ಹೋದರೂ ಕೂಡ ಹಕ್ಕಿಗಳೇ. ಮನುಷ್ಯರು ಕೆಳಗೆ ಇದ್ದಾರಲ್ವ, ಹಾಗಾಗಿ ಅವರು ಇಲ್ಲಿ ಹೋದರೆ ಹೀಗಾಗ್ತಾರೆ, ಅಲ್ಲಿ ಹೋದರೆ ಹಾಗಾಗ್ತಾರೆ, ಅಲ್ಲಿ ಹೋದರೆ ಹೀಗಾಗ್ತಾರೆ ಅಂತ ಆ ಮಗುವಿಗೆ ಅಥವಾ ಮರಿಗೆ ತಾಯಿ ಹೇಳಿತಂತೆ. ಅಂದರೆ ನಾವು ಲೌಕಿಕ ಸಂಬಂಧಗಳನ್ನು ಬಿಡಬೇಕು ಅಂತಿಲ್ಲ. ಒಂದು ಧರ್ಮ ನಮಗೆ ಏನನ್ನು ಕಲಿಸಬೇಕು ಅಂತಂದರೆ, ಧರ್ಮದ ಸಂಬಂಧವನ್ನು ಇರಿಸಿಕೊಂಡೇ, ಲೌಕಿಕ ಸಂಗತಿಗಳನ್ನು ಇರಿಸಿಕೊಂಡೇ, ಈ ನೆಲದ ಸಂಬಂಧವನ್ನು ಉಳಿಸಿಕೊಂಡೇ ನಾವು ಸ್ವಲ್ಪ ಎತ್ತರದಲ್ಲಿ ನಿಂತು ಆಲೋಚನೆ ಮಾಡುವ ಅಗತ್ಯ ಇದೆ ಅಂತ. ಇದು ಬಹಳ ಮುಖ್ಯ. ಅಂದರೆ ನೆಲ ಬಿಟ್ಟು ಮೇಲೆ ಹೋಗಬೇಕು ಅಂತಲ್ಲ, ನೆಲದ ಸಂಪರ್ಕವನ್ನು ಇಟ್ಟುಕೊಂಡು ಕೂಡ ಸ್ವಲ್ಪ ಹಕ್ಕಿಯ ಹಾಗೆ ಎತ್ತರದಲ್ಲಿ ನಿಂತು ನೋಡಲಿಕ್ಕೆ ಸಾಧ್ಯ ಆದರೆ ನಮಗೆ ಅನೇಕ ಸತ್ಯಗಳು ಹೊಳೀತವೆ ಅಂತ. ಅನೇಕ ಸತ್ಯಗಳು, ಶಾಶ್ವತ ಸತ್ಯಗಳು ಬದುಕಿನದ್ದು ಹೊಳೀತದೆ. ಅಂದರೆ ಇಲ್ಲೇ ನಾವು ಮುಳುಗಿದರೆ, ನೆಲದಲ್ಲೇ ಮುಳುಗಿದರೆ ಬದುಕಿನ ಸತ್ಯಗಳು ಗೊತ್ತಾಗುವುದಿಲ್ಲ ಅಂತ. ಹಾಗಾಗಿ ನಮಗೆ ಧರ್ಮ ಏನಿದೆ, ಅದು ಯಾವುದೇ ಧರ್ಮ ಆಗಲಿ, ಯಾವುದೇ ಧರ್ಮ ನಮಗೆ ಕಲಿಸುವುದೇನು ಗೊತ್ತುಂಟ, ಒಂದೇ ಮಾತಲ್ಲಿ ಹೇಳುವುದಾದರೆ ಅದು ಸತ್ಯದ ಅನ್ವೇಷಣೆಯನ್ನು. ಅನೇಕ ಸತ್ಯಗಳಿವೆ, ಸತ್ಯಗಳನ್ನು ಅನ್ವೇಷಣೆ ಮಾಡಿ ನಮಗೆ ತಿಳಿಸಿಕೊಡುವುದೇ ಅದು ಧರ್ಮದ. ಆ ಪ್ರಯತ್ನವನ್ನೇ ನಮ್ಮ ಸಂತರೆಲ್ಲ ಮಾಡಿದ್ದು. ಬದುಕಿನ ಸತ್ಯ ಏನು, ಈ ಜಗತ್ತಿನ ಸತ್ಯ ಏನು, ಕಲೆಯ ಸತ್ಯ ಏನು, ಎಲ್ಲ ಸತ್ಯಗಳೇನು ಅಂತ ಅದನ್ನು ಹುಡುಕುವ, ಅದು ಬಹಳ ಧಾರ್ಮಿಕವಾದದ್ದು, ಅಲೌಕಿಕವಾದದ್ದು, ಚಿಂತನಶೀಲವಾದದ್ದು. ಆ ದೃಷ್ಟಿಯಿಂದ ಈ ಸಮಾರಂಭವನ್ನು ಒಂದು ಪಾರಿವಾಳವನ್ನು ಹಾರಿಸಿ ಉದ್ಘಾಟಿಸಿದ್ದುಂಟಲ್ಲ, ಅದು ದೇವರ ಸಾನ್ನಿಧ್ಯದಲ್ಲಿ ನಾವು ಮನುಷ್ಯರಾಗಿರಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಮಗೆ ಯೋಚಿಸುವುದಕ್ಕೆ ಸಾಧ್ಯ ಆಗಬೇಕು ಅಂತ. ಅದಕ್ಕಾಗಿ ನೋಡಿ, ದೇವರ ಸನ್ನಿಧಾನಕ್ಕೆ ಹೋದಾಗ ನಾವು ನಮ್ಮ ಒಳಗನ್ನು ನೋಡಿಕೊಳ್ಳುವುದು. ಹೌದಲ್ಲ? ನೋಡಿ, ಕಣ್ಣು ಮುಚ್ಚುವುದು ಯಾಕೆ? ದೇವರು ಎದುರಿದ್ದಾರಪ್ಪ, ದೇವರನ್ನು ನೋಡಬೇಕು ಬಿಟ್ಟು ಕಣ್ಣು ಮುಚ್ಚುವುದು ಯಾಕೆ? ಒಂದು ನಾವು ನೋಡಬಾರ್ದು, ಅಥವಾ ನಮ್ಮನ್ನು ದೇವರು ನೋಡೋದು ಬೇಡ ಅಂತ. ದೇವರನ್ನು ನೋಡಲಿಕ್ಕೆ ಹೋಗೋದು ನಾವು. ದೇವರನ್ನು ನೋಡಲಿಕ್ಕೆ ಹೋಗಿ ದೇವರ ಮುಂದೆ ನಿಂತು ನಾವು ಮಾಡೋದು ಕಣ್ಣು ಮುಚ್ಚುವುದು. ಕಣ್ಣು ಮುಚ್ಚುವುದು ಏನು ಅಂತಂದರೆ ನಮ್ಮ ಒಳಗನ್ನು ನೋಡುವುದು ಅಂತ. ಕುವೆಂಪು ಅಂತರಂಗದ ದನಿ ಅಂತ ಪದ ಹೇಳಿದ್ದಾರೆ ನೋಡಿ. ಅಂತರಂಗದ ದನಿಗೆ ಕಿವಿ ಕೊಡಬೇಕು ಅಂತ. ದೇವರ ನಮ್ಮ ಒಳಗೆ ನೀವು ಏನೇ ಹೇಳಿ, ಏನೇ ತಪ್ಪು ಮಾಡಿ, ಏನೇ ಭ್ರಷ್ಟಾಚಾರ ಮಾಡಿ, ನಿಮಗೆ ಗೊತ್ತುಂಟಲ್ಲ, ಅಂತರಂಗಕ್ಕೆ ಗೊತ್ತುಂಟಲ್ವ. ನೀವು ಯಾರಲ್ಲ ಅಂತ ಹೇಳಿದರು ನಿಮಗೆ ಗೊತ್ತುಂಟಲ್ಲ, ಅನ್ಯಾಯ ಮಾಡಿ, ಮೋಸ ಮಾಡಿ. ಹಾಗಾಗಿ ನನ್ನ ಒಳಗನ್ನು ನಾನು ನೋಡಿಕೊಳ್ಬೇಕು ಅಂತ. ನನಗೆ ನಾನು ನಿಷ್ಠನಾಗಿದ್ದೇನೋ, ಯಾಕೆ ನನ್ನೊಳಗ ಆತ್ಮ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಅಂಶ ಇರುವುದರಿಂದ ನೀವು ಯಾರಿಗಾದರೂ ಮೋಸ ಮಾಡ್ಬೋದು ಮರ, ನಿಮ್ಮ ಅಂಥದನಿಗೆ ಮೋಸ ಮಾಡೋದು ಹೇಗೆ ನೀವು? ನಾನು ನಿಮಗೆ ಎಲ್ಲ ಸುಳ್ಳು ಹೇಳ್ಬೋದು, ನಾನು ನಿಮ್ಮೊಟ್ಟಿಗೆ ನಂಬಿಸುವ ಹಾಗೆ ಸುಳ್ಳು ಹೇಳ್ಬೋದು. ನಾವು ನೋಡ್ತಾ ಇದ್ದೇವಲ್ಲ, ನಾವು ಅದು ಬೇರೆ ವಿಷಯ. ಆದರೆ ನನಗೆ ನಾನು ಸುಳ್ಳು ಹೇಳಲಿಕ್ಕಾಗುವುದಿಲ್ಲ ಅಲ್ಲ. ಕೆಲವೊಮ್ಮೆ ಆತ್ಮಪ್ರಜ್ಞೆಯು ಸತ್ತಿದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ನಿಮಗೆ. ಕೆಲವೊಮ್ಮೆ ಆತ್ಮಪ್ರಜ್ಞೆಯೂ ಕೂಡ ಸತ್ತೇ ಹೋಗಿರ್ತದೆ, ನಾವು ಏನು ಮಾಡಲಿಕ್ಕಾಗಲ್ಲ ಅಂಥವರನ್ನು. ಒಂದು ಆತ್ಮ ಅಂತ ಇದ್ದರೆ, ಪರಮಾತ್ಮನ ಅಂತ ನಾವು ಮಾತಾಡಿದರೆ ಆಗ ಒಳದನಿಗೆ ಕಿವಿ ಕೊಡಬೇಕು. ಹಾಗಾಗಿ ಈ ಧರ್ಮ ಕೇಂದ್ರಿತ ಶಿವಾಮೃತ ಸಂಚಿಕೆ ಏನಿದೆ ನಮ್ಮನ್ನು ನಮ್ಮ ಒಳಗೆ ನೋಡುವ ಹಾಗೆ ಮಾಡ್ತದೆ ಅಂತ. ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ ಹೋದರೆ ನಮ್ಮ ಒಳಗನ್ನು ನಾವು ನೋಡುವುದು, ನಮ್ಮ ಒಳಗೆ ಒಂದು ದೇವರನ್ನು ಕಾಣುವ ಪ್ರಯತ್ನ. ಆ ದೃಷ್ಟಿಯಿಂದ ಶಿವಾಮೃತ ಎನ್ನುವ ಸಂಚಿಕೆ ಆ ದೃಷ್ಟಿಯಿಂದಲೂ ಬಹಳ ಮುಖ್ಯವಾದದ್ದು ಅಂತ ಮಾತು. ಇನ್ನೆರಡು ನಿಮಿಷ ನಾನು ಮಾತುಗಳನ್ನು ಮುಗಿಸ್ತೇನೆ. ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ. ಇನ್ನೊಂದು ಸಣ್ಣ ಕಥೆ ಹೇಳಿಬಿಡ್ತೇನೆ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ. ಒಂದೂರಲ್ಲಿ ಒಬ್ಬ ರೈತ ಇದ್ದನಂತೆ. ಒಬ್ಬ ರೈತ ಇದ್ದ. ಅವ ಭೂಮಿಯನ್ನು ಅಗಿಯುವ ಕೆಲಸ ಮಾಡುವಾಗ, ಅಂದರೆ ಭೂಮಿಯ ಕೃಷಿಯ ಕೆಲಸ ಮಾಡುವಾಗ ಅವನಿಗೆ ದೊಡ್ಡ ಒಂದು ಮಣ್ಣಿನ ಹಂಡೆ ಸಿಕ್ಕಿತಂತೆ. ಮಂಡೆ ಹೇಳ್ತೇವೆ ನಾವು, ಅಥವಾ ಹಂಡೆ ಏನು ಹೇಳ್ತೀವಿ ನೀವು, ಮಣ್ಣಿ ದೊಡ್ಡ ಗುಡಾಣ ಸಿಕ್ಕಿತು. ಆ ಮಣ್ಣಿನ ಮಡಕೆಯ ಒಂದು ಶಕ್ತಿ ಏನು ಅಂತಂದರೆ, ರೈತನಿಗೆ ಸಿಕ್ಕಿದ ಮಣ್ಣಿನ ಮಡಕೆಯ ಒಂದು ಶಕ್ತಿ ಏನು ಗೊತ್ತಾ? ಅದರ ಒಳಗೆ ನೀವು ಒಂದು ಹಾಕಿದರೆ ಅದು ಎರಡಾಗಿ ಬರ್ತದೆ. ರೈತನಿಗೆ ಸಿಕ್ಕಿದ ಮಣ್ಣಿನ ಮಡಕೆಯ ಒಂದು ಶಕ್ತಿ, ನೀವು ಒಂದು ತೆಂಗಿನಕಾಯಿ ಹಾಕಿದರೆ ಎರಡು ಸಿಗ್ತದೆ. ನೀವು ಯಾವುದು ಒಂದು ಹಾಕಿ ಅದು ಎರಡಾಗ್ತದೆ. ಸುದ್ದಿ ಊರಿನ ಪಟೇಲರಿಗೆ ಹೋಗ್ತದೆ. ಎಂತೆಂಥ ಜನ ಎಲ್ಲ ಕಾಲಕ್ಕೂ ಇದ್ದರು. ಪಟೇಲರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಇಂಥ ವಿಶೇಷವಾದ ಆ ರೈತ ಏನು ಮಾಡ್ತಿದ್ದ ಗೊತ್ತಾ ನಿಮಗೆ? ಅಷ್ಟು ಶಕ್ತಿಯ ಪಾತ್ರೆಗೆ ಇದ್ದರೂ ಕೂಡ ಅವ ಯಾರಾದರೂ ಅತಿಥಿಗಳು ಬಂದಾಗ, ಮನೆಯಲ್ಲಿ ತತ್ವಾರಾದಾಗ, ಏನು ಮಾಡುವುದು ಅಂತ ಅನಿವಾರ್ಯ ಆದಾಗ ಅದಕ್ಕೆ ಒಂದು ಸೇರು ಅಕ್ಕಿ ಹಾಕಿ 1-2 ಸೇರು ಅಕ್ಕಿ ತೆಗಿತಾ ಇದ್ದನಂತೆ. ಬೇರೆ ಏನು ಮಾಡ್ತಿರ್ಲವ. ಗಮನಿಸಿ, ಅಂಥ ಶಕ್ತಿ ಇದ್ರೂ ಕೂಡ ರೈತ ಎಷ್ಟು ಜಾಗೃತೆ ನೋಡಿ ಅವನದ್ದು. ಅವನು ಅನಿವಾರ್ಯ ಆದರೆ ಮಾತ್ರ
ಪಟೇಲ್ರು ಏನು ಮಾಡ್ತಾರೆ ಅಂತಂದರೆ, ಕತೆ ಇದು, ಪಟೇಲ್ರೆಲ್ಲ ಬಿಡಿ, ಎಲ್ಲರೂ ಮನುಷ್ಯರೇ, ಇದು ರೈತನ ಕೈಯಲ್ಲಿ ಇರುವಂಥದ್ದಲ್ಲ, ಇದು ನನ್ನ ಕೈಯಲ್ಲಿ ಇರಬೇಕು ಅಂತ ಹೇಳಿಕೊಂಡು ಅದನ್ನು ವಶಪಡಿಸಿಕೊಂಡು ತಂದ. ಇವನು ಕೊಟ್ಟ, ಆಯಿತು ಅಂತ. ಆಮೇಲೆ ಏನಾಯಿತು, ಇವ ನೋಡಿ 1 ಹಿಡಿ ಅಕ್ಕಿ ಹಾಕಿ 2 ಹಿಡಿ ತೆಗಿತಾ ಇದ್ದ. ಪಟೇಲ ಏನು ಮಾಡಿದ ಗೊತ್ತಾ ನಿಮಗೆ? ಮುಡಿ ಅಕ್ಕಿ ಹಾಕೋದು, 2 ಮುಡಿ ತೆಗೆಯುವುದು. ಇನ್ನು ಏನು ಬೇಕಾದ್ರೂ ಏನೇನು ಹಾಕಿರ್ಬೋದು ಆಲೋಚನೆ ಮಾಡಿ ನೀವು. ಅದು ಇದು ವಸ್ತು ಒಡವೆ ರಾಶಿ ರಾಶಿ ತೆಂಗಿನಕಾಯಿ ಹಾಕೋದು ತೆಗೆದು. ಅವನಿಗೆ ಬೇಡ ನಿಜವಷ್ಟು, ನಿಜವಾಗಿ ಬೇಡ. ಅವ ತತ್ವಾರಕ್ಕೆ, ಇವ ಹಾಗಲ್ಲ. ಸುದ್ದಿ ರಾಜನಿಗೆ ಹೋಗ್ತದೆ, ಇದು ಅಲ್ಲಿರುವುದಲ್ಲ, ಇದು ರಾಜನಿಗೆ ಸೇರಬೇಕಾದ್ದು, ರಾಜ ಕರೆಸ್ತಾನೆ. ರೈತ ಏನು ಮಾಡಿ ನೆನಪಿಟ್ಟುಕೊಳ್ಳಿ, ಪಟೇಲ ಏನು ಮಾಡಿ ನೆನಪಿಟ್ಟುಕೊಳ್ಳಿ, ರಾಜ ಏನು ಮಾಡ್ತಾನೆ ಗೊತ್ತುಂಟ? ಚಿನ್ನ ವಜ್ರ ವೈಡೂರ್ಯ ಹಾಕೋದು ತೆಗೆಯುವುದು, ಹಾಕೋದು ತೆಗೆಯುವುದು, ಹಾಕೋದು ತೆಗೆಯುವುದು. ಹೊಟ್ಟೆದ್ದಲ್ಲ. ಅವ ನೋಡಿ ಆ ಮಡಿಕೆನ ಹೇಗೆ ಉಪಯೋಗಿಸ್ತಾನೆ ಅಂತಂದ, ನಮ್ಮ ಅನೇಕರನ್ನು ಧ್ವನಿಸ್ತದೆ ಈ ಕತೆ. ತೃಪ್ತಿ ಇಲ್ಲ. ಆಯ್ತಪ್ಪ, ಅವನ ದುರಂತ. ಅವನಿಗೆ ಇನ್ನೂ ಆಶ್ಚರ್ಯ ಅಂತಂದರೆ, ಹಾಗಾದರೆ ಇದರ ಒಳಗೆ ಎಂಥದ್ದುಂಟು ಅಂತ ನೋಡಬೇಕು ಅಂತೇಳಿ ಹೊರಗೆ ಇಳಿದು ಬಿಟ್ಟ. ಒಂದಿದ್ದದ್ದೇನಾಗ್ತದೆ, 2 ಆಗ್ತದೆ. ಉಳಿದದ್ದು ಒಬ್ಬ ಒಳಗೆ, 2 ಬಂದರು ಹೊರಗೆ. ಅದು ಅದೃಷ್ಟವೋ ದುರದೃಷ್ಟ ಗೊತ್ತಿಲ್ಲ. ಅವನಿಗೆ ಇದ್ದದ್ದು ಒಬ್ಬಳು ಹೆಂಡತಿ, ಈಗ 2 ಆಯ್ತು ಇಲ್ಲಿ. ಅವಳು ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಹೇಳಿಕೊಂಡು ಜಗಳ ನೂಕಾಪತ್ತೆ ರಾಟಪಟ ಹಾಗೆ ಆ ಮಡಿಕೆಯ ಮೇಲೆ ಬಿದ್ದರು. ಮಡಿಕೆ ಪುಡಿ 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 ಹೋಗಾಯಿತು. ನಾನೀಗ ಕತೆ ಹೇಳುವಾಗ ನಮ್ಮ ಈಗಿನ ಮಕ್ಕಳಿದ್ದಾರಲ್ಲ, ಎಂಥ ಸರಿ ನೀವು ಹೇಳುವುದು ಸುಲಭ ಇತ್ತದು. ಅವಳನ್ನು ಹಾಕಿ ತೆಗೆದ್ರೆ ಆಗ್ತಿರ್ಲಿಲ್ವಾ? ಅವಳನ್ನು ಹಾಕಿ ತೆಗೆದ್ರೆ ಇಬ್ಬರಿಗಿಬ್ಬರಿಗೆ ರೆಡಿ, ಒಂದೇ ಲೆಕ್ಕ ಇದ್ರೆ ಏನಾಗ್ತದೆ? ನನ್ನ ಕತೆ ಅದು ಹೇಳುವುದಿಲ್ಲ. ನನ್ನ ಕತೆ ಹೇಳುವುದು ಏನು ಅಂತಂದರೆ, ರೈತ ಬಹಳ ಯೋಚಿಸಿ ಬಳಸ್ತಾ ಇದ್ದ ಒಂದು ಮಡಿಕೆಯನ್ನು ಅನಂತರದ ರಾಜನವರೆಗೆ ನೋಡಿದರೆ ಅವರು ತಮ್ಮ ಸ್ವಾರ್ಥಕ್ಕೆ ಹೇಗೆ ಬಳಸಿಕೊಂಡ್ರು ಅಂಥ ಒಂದು ಅಪೂರ್ವ ಗಡಿಗೆಯ ಸರ್ವನಾಶಕ್ಕೆ ಕಾರಣ ಆಗ್ತಾ ಇದ್ದಾರೆ ಅಂತ. ಇಡೀ ಕತೆ ಏನನ್ನು ಧ್ವನಿಸ್ತದೆ ಅಂತಂದರೆ, ನಮ್ಮ ಇವತ್ತಿನ ಕಾಲಘಟ್ಟದ ಅನೇಕರ ಮನೋಸ್ಥಿತಿಯನ್ನು, ನಮ್ಮ ಮನೋಸ್ಥಿತಿ ಹೇಗಿರಬೇಕು ಅಂತಂದರೆ, ರೈತನ ಮನೋಸ್ಥಿತಿ ಹಾಗಿರಬೇಕು. ಅನಿವಾರ್ಯ ಆದರೆ ಸರಿ, ಎಷ್ಟು ಬೇಕೋ ಅಷ್ಟು. ಮನುಷ್ಯ ಇವತ್ತು ನೋಡಿ ಅವನ ದುರಾಸೆ ಸ್ವಾರ್ಥ ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ, ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಇದಕ್ಕೆ ಅಪವಾದಗಳಿರ್ಬೋದು, ಎಲ್ಲರೂ ಹೀಗೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಒಟ್ಟು ಸಮಾಜವನ್ನು ನೋಡಿದರೆ, ಒಟ್ಟು ಜಗತ್ತಿನ ಚಲನೆ ನೋಡಿದರೆ, ಒಂದು ಭೌತಿಕ ಸುಖಕ್ಕಾಗಿ, ಮೆಟೀರಿಯಲಿಸ್ಟಿಕ್ ಪ್ಲೆಷರ್ ಅಂತ ಹೇಳ್ತಾರೆ, ಒಂದು ಭೌತಿಕ ಸುಖಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲ. ಒಂದು ಮಗುವನ್ನು ತಾಯಿ ಕತ್ತರಿಸಿ 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 ಫ್ರಿಜ್ಜಲ್ಲಿ ಇಡ್ತಾಳೆ ಅಂತಪ್ಪ, ಕಲ್ಪಿಸಿಕೊಳ್ಳಿ ನೀವು. ತಾನೇ ಪ್ರೀತಿಸಿದ ಪ್ರಿಯತಮೆಯನ್ನು 100 ತುಂಡು ಮಾಡಿ ಫ್ರಿಜ್ಜಲ್ಲಿ ಇಡುವ ಕಥೆಗಳನ್ನು ಓದ್ತಾ ಇದ್ದೀರಿ ನೀವು. ತಾನು ಓಡಿಸುವ ಸ್ಕೂಟರ್ನ ಬೈಕಿನ ಅಡಿಗೊಬ್ಬ ಮನುಷ್ಯ ಬಿದ್ದರೆ ಅದಕ್ಕೆ ಸಿಕ್ಕಾಕೊಂಡ್ರೆ ಕಿಲೋಮೀಟರ್ ಗಟ್ಟಲೆ ಎಳ್ಕೊಂಡು ಹೋಗ್ತಾನೆ. ಒಬ್ಬ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಿದೆ ಅವನಿಗೆ. ಗಮನಿಸಿ, ಇದು ಒಂದೊಂದು ದೃಷ್ಟಾಂತ ಅಲ್ಲ, ಇದು ನಮ್ಮ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ ಎನ್ನುವುದರ ಸೂಚನೆ. ದಯವಿಟ್ಟು ಗಮನಿಸಿ. ಅಯ್ಯೋ ಇದೆಲ್ಲಿ ಒಂದಲ್ಲ ಇದು. ಇಟ್ ಸ್ಪೀಕ್ಸ್ ಎ ಲಾಟ್. ತನ್ನ ವಾಹನದ ಅಡಿಗೆ ಬಿದ್ದ ಒಂದು ವ್ಯಕ್ತಿಯನ್ನು ಗೊತ್ತಿದ್ದು ಎಳ್ಕೊಂಡು ಹೋಗ್ತಾನೆ ಅಂತಾದರೆ, ತಾನೇ ಪ್ರೀತಿಸಿದ ಹುಡುಗಿಯನ್ನು ಹೋಳು ತುಂಡು ಒಬ್ಬ ವ್ಯಕ್ತಿ ಮಾಡ್ತಾ, ಆ ಮನಸ್ಸೆಂಥದ್ದು ಅಂತ, ಎಂಥ ವಿಕೃತ ಸ್ಥಿತಿಗೆ ಹೋಗ್ತದೆ ಅಂತ. ಇದು ನಾವು ಎಚ್ಚರಿಸಿಕೊಳ್ಳಬೇಕು. ಇದಕ್ಕಿರುವ ಪರಿಹಾರ ಏನು ಅಂತಂದರೆ, ನಾನು ಆಗ ಹೇಳಿದ ಹಾಗೆ ಧರ್ಮ ಕೇಂದ್ರಿತವಾದ ಒಂದು ಚಿಂತನೆ, ಆತ್ಮಕೇಂದ್ರಿತವಾದ ಒಂದು ಚಿಂತನೆ, ಬಹುಶಃ ಶಿವಾಮೃತದಂತಹ ಒಂದು ಪುಸ್ತಕ ಇದಕ್ಕೆ ನಮಗೆ ಸ್ವಲ್ಪ ಮಟ್ಟಿನ ರಿಲೀಫನ್ನು, ಬಿಡುಗಡೆಯನ್ನು ಕೊಡಬಹುದು ಅಂತ ಅಂದುಕೊಂಡಿದ್ದೇನೆ. ಬಹುಶಃ ಈ ಕತೆ ಹಿನ್ನೆಲೆಯಾದರೂ ಕೂಡ ಈ ಗ್ರಂಥದ ಮಹತ್ವವನ್ನು ನೀವು ಅರಿತುಕೊಳ್ಳಬಹುದು. ಇಂಥ ಒಂದು ಪುಸ್ತಕದ ಬಿಡುಗಡೆಯ ನನ್ನನ್ನು ಕರೆಸಿದರು. ಕೆಲವು ಮಾತುಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಇದು ಪುಸ್ತಕ ರೂಪದಲ್ಲೇ ಬರಲಿ, ಎಲ್ಲರ ಕೈಗೂ ಸೇರಲಿ. ಬಹುಶಃ ಒಂದು 250 ಪುಟಗಳ ಒಂದು ಪುಸ್ತಕ. ನನಗೆ ಗೊತ್ತಿರುವ ಹಾಗೆ ನೀವು ಹೇಳಿದಾಗೆ ಪುತ್ತೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಮೊದಲ ಪುಸ್ತಕ. ಇದನ್ನು ಇಲ್ಲಿ ಬಂದವರಿಗೆ ಉಡುಗೊರೆಯಾಗಿ ಕೊಡಬಹುದು ನೀವು.
ಉಡುಗೊರೆಯಾಗಿ ಕೊಡಿ. ಬಂದವರಿಗೆ ಹಾರ ಹಾಕುವುದರ ಬದಲು ನೋಡಿ, ನಮ್ಮ ಊರಿನ ಚರಿತ್ರೆ ಇರುವ ಇತಿಹಾಸ ಒಂದು ಪುಸ್ತಕ ಅಂತ ಒಂದು ಉಡುಗೊರೆಯಾಗಿ ಎಲ್ಲ ಮನೆಯಲ್ಲಿ ಒಂದು 5-5 ಪುಸ್ತಕ ಇಟ್ಟುಕೊಂಡ್ರೆ ಬಂದವರಿಗೆ ನೋಡಿ, ನಮ್ಮ ಊರಿನ ಇದು ನಮಗೆ ಬಹಳ ಬಾರಿ ಏನು ಗೊತ್ತಿಲ್ಲ, ನಮ್ಮ ಊರಿನ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಸತ್ಯ ಹೇಳ್ತೇನೆ ನಾನು, ಏನು ಗೊತ್ತಿಲ್ಲ. ನೋಡ್ತಾರೆ ಹೀಗೆ ಕಣ್ಣು ಬಿಟ್ಟು, ಯಾವುದನ್ನು ಒಳಗೆ ತೆಕ್ಕೊಳ್ಳುವ ಸ್ಥಿತಿಯಲ್ಲಿ ನಾವು ಮಕ್ಕಳಿಲ್ವೇ ಇಲ್ಲ. ಅದರ ಹಾಗಾಗಿ ಮಕ್ಕಳನ್ನು ನಮ್ಮ ನೆಲದ ಕಡೆಗೆ ಸೆಳೆಯುವ ಹಾಗೆ ಮಾಡುವ ಜಾತ್ರೆ ಅಂಥದ್ದು. ಜಾತ್ರೆ ಯಾಕೆ ನಾವು ಮಾಡೋದು ಅಂತ ಹೇಳಿದರೆ, ನಾನು ಆಗ ಹೇಳಿದ ಚರಂಬುರಿ ತಿನ್ನುವುದಕ್ಕೆ ಅದರ ಭಾಗ ಅಷ್ಟೇ. ಜಾತ್ರೆ ನಮ್ಮ ನೆಲದ ದೈವಾರಾಧನೆ, ನಮ್ಮ ನೆಲದ ಸತ್ಯ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ. ಇದು ಶ್ರದ್ಧೆಯ ವಿಷಯ. ನಾನು ಯಾವತ್ತೂ ಶ್ರದ್ಧೆಯನ್ನು ಪ್ರಶ್ನಿಸುವುದಿಲ್ಲ. ಮನುಷ್ಯನಿಗೆ ಅವನ ಶ್ರದ್ಧೆ ಬಹಳ ಮುಖ್ಯ. ಅವನು ಯಾವ ವಿಷಯ ಶ್ರದ್ಧೆ, ಮಕ್ಕಳಿಗೆ ಅಪ್ಪನ ಮೇಲೆ ಶ್ರದ್ಧೆ ಇದೆ, ಹೂ ಆರ್ ವಿ ಟು ಕ್ವಶನ್ ಇಟ್? ಅವರ ಶ್ರದ್ಧೆ ಅದು. ನಮಗೆ ನಮ್ಮ ದೇವರ ಮೇಲೆ ಶ್ರದ್ಧೆ, ನಮ್ಮ ದೈವಗಳ ಮೇಲೆ ಶ್ರದ್ಧೆ, ನಮ್ಮ ಊರಿನ ಮೇಲೆ ಶ್ರದ್ಧೆ, ನಮ್ಮ ಮರದ ಮೇಲೆ ಒಂದು ಶ್ರದ್ಧೆ, ತಪ್ಪೇನು? ಅದರಲ್ಲಿ ಏನಿಲ್ಲ. ಅದು ಬೇಕಾ ನಂಬಿಕೆ ಅಂತೇಳಿ, ಅದು ಖಂಡಿತ ಮೂಢನಂಬಿಕೆ ಅಲ್ಲ, ಅದು ಅಂಧಶ್ರದ್ಧೆ ಅಲ್ಲ ಅಂತ ಹೇಳ್ತಾ, ಬಹುಶಃ ನಮ್ಮ ಎಳೆಯ ಮನಸ್ಸುಗಳಲ್ಲಿ ಇಂಥ ಒಂದು ಶ್ರದ್ಧೆಯನ್ನು, ಬದುಕಿನ ಬಗ್ಗೆ ಒಂದು ಬದ್ಧತೆಯನ್ನು, ಪ್ರೀತಿಯನ್ನು ಹುಟ್ಟಿಸುವ ದೃಷ್ಟಿಯಿಂದ ಇಂಥ ಪುಸ್ತಕ ಹೆಚ್ಚು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾ, ಇದರ ಹಿಂದೆ ದುಡಿದ ಎಲ್ಲ ಜಾಹೀರಾತುದಾರರನ್ನು, ನೀವು ಮಾಡಿದ ಕೆಲಸ ಈಗ ಲಕ್ಷ ಕೊಟ್ಟಿದ್ದಾರೆ. ಬಹುಶಃ ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿದರೆ ಆರು ಚಿನ್ನ ಪೊಡಲು ಎಡ್ಡೆ ಪಂಡ್ತೇರು ಕೊರ್ಕ ಒಂದು ಏನು ಪಂಡ್ರೆ ಕೊಡಲಿಕ್ಕೂ ಸಾಕು, ಕೊಡಲಿಕ್ಕೂ ಸಾಕು. ಹಾಗಾಗಿ ಇದು ನಾನು ಮನಸಾರ ಹೇಳುವ, ಬಹಳ ಊರಿನ ಇಂಥ ಪುಸ್ತಕ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ನನಗೆ ರಾಜರ ಇತಿಹಾಸದ ಬಗ್ಗೆ ಅಂಥ ಆಸಕ್ತಿ ಇಲ್ಲ. ನಾನು ರಾಜರ ಆಸಕ್ತಿಯ ಬಗ್ಗೆ ಸರಿ, ಕಟ್ಟಿಸಿದವರಿಗಿಂತ ಕಟ್ಟಿದವರ ಇತಿಹಾಸ ಬೇಕು ನನಗೆ. ಎಂತೆಂಥ ದೇವಾಲಯಗಳನ್ನು ಕಟ್ಟಿಸಿದವರು ಇದ್ದಾರೆ, ಕಟ್ಟಿದವರು ಯಾರು? ಎಷ್ಟು ದೇವಾಲಯಗಳನ್ನು ಕಟ್ಟಿದವರು ಯಾರು ಅಂತ ಇಲ್ಲ ನಮ್ಮಲ್ಲಿ. ಕಟ್ಟಿಸಿದವರು ಸಿಗ್ತದೆ, ಒಬ್ಬ ರಾಜ ಹೆಸರು ಸಿಗ್ತದೆ, ಇರಲಿ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಕಟ್ಟಿಸಿದವರ ಜೊತೆಗೆ ಕಟ್ಟಿದವರ ಇತಿಹಾಸ, ಅದು ದೇವಾಲಯ ಇರ್ಬೋದು, ಊರು ಇರ್ಬೋದು, ಎಲ್ಲವೂ ಯಾವುದೇ ಇರ್ಬೋದು. ಹಾಗಾಗಿ ಅಂಥ ಕಟ್ಟಿಸಿದವರ ಒಂದು ಬದುಕನ್ನು ಕಟ್ಟಿಸಿದವರ, ಊರನ್ನು ಕಟ್ಟಿದವರ ಒಂದು ಇತಿಹಾಸ, ಅದನ್ನೇ ನಾವು ಸಾಂಸ್ಕೃತಿಕ ಇತಿಹಾಸ ಅಂತ ಹೇಳೋದು. ಆ ದೃಷ್ಟಿಯಿಂದ ಈ ಪುಸ್ತಕಕ್ಕೆ ಒಂದು ವಿಶೇಷ ಬೆಲೆ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನಷ್ಟು ಸಮಗ್ರವಾಗಿ ಪುಸ್ತಕ ಬರಲಿ ಅಂತ ಹಾರೈಸಿ, ಇಂಥ ಒಂದು ಒಳ್ಳೆಯ ಪುಸ್ತಕದ ತಮ್ಮ ಜೊತೆ ಇಷ್ಟು ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ಪ್ರೀತಿಯ ಜಾತ್ರೆಯ ಪ್ರಯುಕ್ತ, ಪುತ್ತೂರು ಜಾತ್ರೆಯ ಪ್ರಯುಕ್ತ ವಿಶೇಷ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವಂದನೆಗಳು ಸರ್. ಶಿವಾಮೃತ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ್ದೀರಿ. ಪುಸ್ತಕದ ಬಗ್ಗೆ ಒಳ್ಳೆಯ ನುಡಿಗಳನ್ನು ಈ ವೇದಿಕೆಯಲ್ಲಿ ಹಂಚಿದ್ದೀರಿ. ತಮಗಿದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಲೋಪ ಆಗಿದೆ. ವೇದಿಕೆಯಲ್ಲಿ ಗೌರವಾನ್ವಿತ ಡಾಕ್ಟರ್ ಕೋಡೂರು ಚಿನ್ನಪ್ಪಗೌಡರು ಅವರ ಮುಖ ಪರಿಚಯ ಈಗ ಮಾತ್ರ ನಿಮಗೆ ಆಗಿರ್ಬೋದು, ಆದರೆ ಅವರ ಕೃತಿಗಳು, ಅವರ ಶಿಷ್ಯಂದಿರು ಈ ವೇದಿಕೆಯ ಕೆಳಗೆಯೂ ಇರ್ಬೋದು, ವೇದಿಕೆಯ ಮೇಲೆ ಕೂಡ ಇದ್ದಾರೆ. ಆದ್ದರಿಂದ ಅವರನ್ನು ಪರಿಚಯ ಮಾಡದೇ ಇದ್ದರೆ ಈ ವೇದಿಕೆ ಸಂಪೂರ್ಣ ಆಗಲಿಕ್ಕಿಲ್ಲ, ಲೋಪ ಆಗಬಹುದು ಅನ್ನುವ ದೃಷ್ಟಿಯಿಂದ ಡಾಕ್ಟರ್ ಕೋಡೂರು ಚಿನ್ನಪ್ಪಗೌಡ ಅವರು SDM ಪದವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ, ಕಲಾನಿಕಾಯದ ಡೀನ್ ಆಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಗಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ ಇದರ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿ ವಿಶ್ರಾಂತಿ ಜೀವನ ನಡೆಸ್ತಾ ಇರುವವರು. ಭೂತಾರಾಧನೆ ಮತ್ತು ಜನಪದೀಯ ಅಧ್ಯಯನ ಇದರ ಬಗ್ಗೆ PhD ಪದವಿಯನ್ನು ಪಡೆದವರು. 13 ವಿದ್ಯಾರ್ಥಿಗಳಿಗೆ PhD ಅಧ್ಯಯನ ಮಾಡಲು ಮಾರ್ಗದರ್ಶನ ನೀಡ್ತಾ ಇದ್ದವರು. 5 ವಿದ್ಯಾರ್ಥಿಗಳು ಮಾಸ್ಟರ್ ಆಫ್ ಫಿಲಾಸಫಿ ಇವರ ಮಾರ್ಗದರ್ಶನದಲ್ಲಿ ಮಾಸ್ಟರ್ ಆಫ್ ಫಿಲಾಸಫಿ ಅಧ್ಯಯನವನ್ನು ಮಾಡಿದ್ದಾರೆ. ಜಾಲಾಟ, ಭೂತಾರಾಧನೆ, ಜನಪದೀಯ ಅಧ್ಯಯನ, ಸಂಸ್ಕೃತಿ ಸಿರಿ, ಗೌಡ ಸಂಸ್ಕೃತಿ ಮತ್ತು ಆಚರಣೆಗಳು, ಸೇರಿಗೆ ಈ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರೊಂದು ಮಾತು ಹೇಳೋದು ಬಹುಶಃ ಜನಜನಿತ. ಅವರೊಂದು ಕಡೆ ಹೇಳ್ತಾರೆ, ಜಗದಗಳ ಬೆಳೆಯುವ ಮುನ್ನ ನಾವಿರುವ ತಾಣದ ಭಾಷೆ ಸಂಸ್ಕೃತಿಯ ಬೇರುಗಳೊಂದಿಗೆ ಗಟ್ಟಿಯಾಗಬೇಕು, ಆಗ ನಮ್ಮ ವ್ಯಕ್ತಿತ್ವ ಅರಳುತ್ತದೆ. ಬಹುಶಃ ಇದು ಯಾವತ್ತಿಗೂ ಕೂಡ ಪ್ರಸ್ತುತ ಅನ್ನುವ ವಿಚಾರದೊಂದಿಗೆ ಅವರ ಉಪಸ್ಥಿತಿ ಇಲ್ಲಿ, ಇದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಸರ್ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಸೇರಿರುವಂತಹ ಬಂಧುಗಳೇ, ನಮ್ಮ ಮಾತು ಹೇಗಿರಬೇಕು ಅನ್ನೋದಕ್ಕೆ ಕವಿಯೊಬ್ಬ ಹೀಗೆ ಹೇಳ್ತಾನೆ ನೋಡಿ. ಮಲ್ಲಿಗೆ ಮೆಲ್ಲನೆ ಅರಳಿದ ಹಾಗೆ ಹೊರಬರಲಿ ನಮ್ಮಿ ಮಾತು, ಕೇಳುವ ಕಿವಿಗಳು ಸೋಲಲಿ ಸವಿಗೆ, ಜನ ತಲೆದೂಗಲಿ ಸೋತು. ಪ್ರದೀಪ್ ಬಿ ಜೈನ್ ಅವರ ಮಾತೆಂದರೆ ಹಾಗೆ. ಆ ಮಾತುಗಳು ಅವರ ಹೃದಯದಿಂದ ಬರ್ತಾವೆ ಮತ್ತು ಆ ಮೂಲಕ ನಮ್ಮೆಲ್ಲರ ಹೃದಯವನ್ನು ತರ್ತಾವೆ. ನೋಡಲಿಕ್ಕೂ ತುಂಬ ಸುಂದರವಾಗಿದ್ದಾರೆ, ಮಾತು ಕೂಡ ಅಷ್ಟೇ ಸುಂದರ. ಅಷ್ಟು ಮಾತ್ರವಲ್ಲ, ಈ ಒಂದು 45 ನಿಮಿಷದ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಸುಮಾರು 4.5 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಬಂದಂತಹ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಸುಂದರ. 2006ರಲ್ಲಿ ಉಜ್ಜೀವನ್ ಬ್ಯಾಂಕಿಗೆ ಸೇರಿ ತಮ್ಮ ವೃತ್ತಿ ಜೀವನವನ್ನು ಇವರು ಆರಂಭಿಸಿದ್ದಾರೆ. 25 ರಾಜ್ಯಗಳಲ್ಲಿ ಹರಡಿರುವ 750 ಶಾಖೆಗಳನ್ನು ಹೊಂದಿರುವಂತಹ ಈ ಒಂದು ಬ್ಯಾಂಕಿನಲ್ಲಿ ಸುಮಾರು 17 ವರ್ಷಗಳಿಂದ ಸಿಬ್ಬಂದಿಯಾಗಿ ಅಧಿಕಾರಿಯಾಗಿ ಬೆಳೆದು ಆ ಬ್ಯಾಂಕನ್ನು ಕೂಡ ಹಿರಿದುಗೊಳಿಸಿದ್ದಾರೆ. ತಾನು ಕೂಡ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ. ಅನೇಕ ಶಾಖೆಗಳನ್ನು, ಹೊಸ ವ್ಯವಹಾರಗಳನ್ನು ಸ್ಥಾಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. USA ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಕತ್ತಾದ ಲೀಡರ್ಶಿಪ್ ಕೋರ್ಸುಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಕೂಡ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇದರ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಆದವರು ಇವತ್ತು ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಆದಂತಹ ಪ್ರದೀಪ್ ಬಿ ಜೈನ್ ಅವರು. ಇವರು ಬಲ್ನಾಡು ಗುತ್ತು ಮನೆತನದಲ್ಲಿ ವಿಶೇಷ ಗೌರವಾನ್ವಿತರೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದೀರಿ. ಬನ್ನಿ, ಈ ಕಾರ್ಯಕ್ರಮದ ಸಲುವಾಗಿ ಶುಭ ಹಾರೈಸಿ. ವೇದಿಕೆ ನಿಮ್ಮ ಮಾತುಗಳಿಗಾಗಿ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಮುಂದೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ನಾನು ಬರೀ 2 ನಿಮಿಷ ತಗೊಳ್ತೇನೆ. ಏನಕ್ಕೆಂದರೆ ಈ ಕಾರ್ಯಕ್ರಮ ಇನ್ನು 5 ರಿಂದ 6 ನಿಮಿಷದಲ್ಲಿ ಮುಗಿಬೇಕಾಗಿದೆ. ನಮ್ಮ ಅಧ್ಯಕ್ಷರು ಇವತ್ತು ಜಾತ್ರಾ ಪ್ರಯುಕ್ತ ಬ್ಯುಸಿ ಇದ್ದರೂ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ನಾನು 2 ವಿಷಯನ ಮಾತಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನ್ನಿಸಿರೋದು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಏನಿದೆ, ಇವರ ಒಂದು ಹುಮ್ಮಸ್ಸು. ನಾನು ಸುಮಾರು ಯುವಕ ಮಂಡಲದಲ್ಲಿ ಕೆಲಸ ಮಾಡಿದ್ದೇನೆ. ಹಲವಾರು ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿ 5 ರಿಂದ 6 ತಿಂಗಳು ಯಾವ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ, ಏನು ಸ್ಪಿರಿಟ್ ಅವ್ರ ಹತ್ರ ಇರುತ್ತೆ, ಅದು 1 ವರ್ಷ ಆದಾಗ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಈ ಸಂಘವನ್ನು ಹುಟ್ಟುಹಾಕಿ, ಇಲ್ಲಿ ನನಗೆ ಕೆಲವರದ್ದು ಮುಖತಃ ಪರಿಚಯ ಇಲ್ಲದಿದ್ದರೂ ಕೂಡ ಅವರ ಹೆಸರನ್ನು ನಾನು ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಕೇಳಿದ್ದೇನೆ. ಬರೀ 2 ವರ್ಷದಲ್ಲಿ ನ್ಯೂಸ್ ಪುತ್ತೂರು ಎಂಬ ಚಾನಲ್ ಕೂಡ ಸ್ಟಾರ್ಟ್ ಮಾಡಿಸಿ ಹಲವಾರು ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಆದರ್ಶ ಆಗಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಪ್ರತಿಯೊಬ್ಬರನ್ನು ನಾನು ಇವತ್ತು ಅಭಿನಂದಿಸ್ತಾ ಇದ್ದೇನೆ. 2 ವರ್ಷದಲ್ಲಿ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು, ಒಂದು ಶೈಕ್ಷಣಿಕ ವಿಭಾಗಕ್ಕೆ ಏನು ಕೊಡುಗೆ ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಪ್ರಬಂಧ ಸ್ಪರ್ಧೆ ಏನು ಮಾಡಿದ್ದಾರೆ, ಅದು ನನಗೆ ತುಂಬ ಒಂದು ಉನ್ನತ ಮಟ್ಟದ್ದು ಅನಿಸಿದ್ದು. ಏನಕ್ಕಂದರೆ ಇವತ್ತಿನ ಈ ಜೆನ್ಸಿ ಅಥವಾ ಮಿಲೇನಿಯಲ್ ಜನ್ರೇಷನ್ ಅಂತ ಏನು ಅನ್ನಿಸ್ತೀವಿ ಅಂದರೆ, 1992 ಆದಮೇಲೆ ಬಾರ್ನ್ ಆದಂಥ ಮಕ್ಕಳು ಏನಿದ್ದಾರೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗದಂಥ ಮಕ್ಕಳು ಇವತ್ತು ಯಾರೂ ನಮಗೆ ಕಾಣ ಸಿಗೋದಿಲ್ಲ. ಸಾಮಾಜಿಕ ಸಮನ್ವಯತೆ ಎಂಬ ವಿಷಯ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಒಂದು ಖಂಡಿತವಾಗಲೂ ಉತ್ತಮವಾದ ಒಂದು ಉದಾಹರಣೆ. ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ರೀಸೆಂಟ್ಲಿ ನನಗೆ ಆ್ಯಕ್ಚುಲಿ ಅಮೆರಿಕದ ಬೋಸ್ಟನ್ನಲ್ಲಿ ಒನ್ ಆಫ್ ದಿ ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿ ಏನಿದೆ, ಅಲ್ಲಿ ಸ್ಟ್ರಾಟಜಿಕ್ ಲೀಡರ್ಶಿಪ್ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆಯಾಗಿ 1 ವಾರ ಅಲ್ಲಿ ನಾನು ಸ್ಪೆಂಡ್ ಮಾಡಿದ್ದೆ. ನಮಗೆ ಸುಮಾರು 350 ಪುಟಗಳ ಒಂದು ಅಧ್ಯಯನಕ್ಕೆ ಬುಕ್ ಕೊಟ್ಟಿದ್ದರು. ಆ ಪುಸ್ತಕವನ್ನು ನಾವು ಪ್ರಿಪೇರ್ ಮಾಡಿ ಅಲ್ಲಿ ಹೋದ್ಮೇಲೆ ಅಲ್ಲಿ 1 ವಾರ ಏನು ಕ್ಲಾಸಸ್ಗಳಿತ್ತು ಅದನ್ನು ಕೇಸ್ ಸ್ಟಡಿ ಮೆಥಡ್ ಡಿಸ್ಕಷನ್ನಲ್ಲಿ ಅದಾಯಿತು. ಅಲ್ಲಿ ಯಾವುದೇ ಕಾರಣಕ್ಕೂ PPTಗಳನ್ನ ತೋರಿಸಲ್ಲ ಅಥವಾ ಪುಸ್ತಕವನ್ನು ಓದಿಕೊಂಡು ಕ್ಲಾಸ್ ಮಾಡಲ್ಲ. ಕೇಸ್ ಸ್ಟಡಿ ಮೆಥಡ್ ಏನಂದರೆ, ನಿಮಗೆ ಒಂದು ಸಂದರ್ಭ ಕೊಡ್ತಾರೆ ಅಥವಾ ಒಂದು ಕಂಪನಿ ಪ್ರೊಫೈಲ್ ಕೊಡ್ತಾರೆ, ನೀವು ಆ ಸ್ಥಾನದಲ್ಲಿದ್ದರೆ ಯಾವ ಥರ ವ್ಯವಹಾರ ಮಾಡಿಸ್ತೀರಾ, ಮುನ್ನಡೆಸ್ತೀರಾ, ಏನು ಸ್ಟ್ರಾಟಜಿ ಮಾಡ್ತೀರಾ ಎಂಬುದರ ಬಗ್ಗೆ ನಾವು ಅಲ್ಲಿ ನಿಂತು ನಮ್ಮ ಪರ್ಸ್ಪೆಕ್ಟಿವ್ನ ನಾವು ಅವರಿಗೆ ಹೇಳಬೇಕು. ಸೊ ಈ ಪ್ರಬಂಧ ಸ್ಪರ್ಧೆ ಇವತ್ತು ಏನಾಗಿದೆ, ಈ ಥರ ಸ್ಪರ್ಧೆಗಳು ಅಥವಾ ಮುಂದೆ ಭಾಷಣ ಸ್ಪರ್ಧೆಗಳು ಈ ಥರ ಏನಾದರೂ ಮಾಡಿದ್ದೇ ಇದ್ದಲ್ಲಿ ಈಗಿನ ವಿದ್ಯಾರ್ಥಿಗಳು ಅವ್ರ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ತೀರಾ. ಅದಕ್ಕಿಂತಲೂ ಮುಖ್ಯವಾಗಿ ನೀವು ನಾಳೆ ಇಂಟರ್ವ್ಯೂ ಫೇಸ್ ಮಾಡಿದಾಗ ನಿಮಗೆ ಹೆಲ್ಪ್ ಮಾಡೋದೇ ಈ 2 C ಅನ್ನೋ ಪದಗಳು. ಇಲ್ಲಿ ಏನು ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಇದರ ಜೊತೆಗೇ ನನ್ನದೊಂದು ಸಲಹೆ ಈ ಟ್ರಸ್ಟ್ನವರಿಗೆ,
ಸುಮಾರು ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಅವರಿಗೆ ಆ್ಯಕ್ಚುಲಿ ಅವರು SLC ಆದಮೇಲೆ PUC ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೈಡೆನ್ಸ್ ಇರಲ್ಲ. ಅಂಥವ್ರಿಗೆ ಏನಾದರೂ ಒಂದು ಪ್ರಾಕ್ಟಿಕಲ್ ಆಗಿ ಅವರು ಏನಲ್ಲಿ PUCಯಲ್ಲಿ ತಗೊಂಡ್ರೆ ಅಥವಾ ಡಿಗ್ರಿಯಲ್ಲಿ ತಗೊಂಡ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಕೆಲಸಗಳನ್ನ ಮಾಡ್ಬೋದು, ಎಲ್ಲೆಲ್ಲಿ ಜಾಬ್ಗಳನ್ನ ಮಾಡ್ಬೋದು, ಅದರ ಬಗ್ಗೆ ಒಂದು 2 ದಿವಸದ ಶಿಬಿರ ಅಥವಾ 1 ದಿವಸದ ಶಿಬಿರವನ್ನು ಏರ್ಪಡಿಸಿದರೆ, ಜೊತೆಗೇ ಜಾಬ್ ಫೇರ್, ನಾವು ಜಾಬ್ ಮೇಳ ಅಂತ ಏನು ಕರಿತೀವಿ, ಸುಮಾರು ಕಡೆಗಳು ನಡೀತಾ ಇದೆ. ಇವರ ಕಡೆಯಿಂದ ಏನಾದರೂ ಆಗುವಂಥದ್ದು ಇದ್ದರೆ ನಮ್ಮ ಬ್ಯಾಂಕಿನ ಕಡೆಯಿಂದ ನಾವು ಖಂಡಿತವಾಗಲೂ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳುತ್ತಾ, ನಾವು ಆಲ್ರೆಡಿ ಕ್ಯಾಂಪಸ್ ಇಂಟರ್ವ್ಯೂನ ನಾನು ಆ್ಯಕ್ಚುಲಿ ರೆಕಮೆಂಡ್ ಮಾಡಿ ನಮ್ಮ ಸೌತ್ ಕೇಂದ್ರದ 3 ಕಾಲೇಜುಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆಳ್ವಾಸ್, SDM ಮತ್ತು ವಿವೇಕಾನಂದ ಪುತ್ತೂರಲ್ಲಿ ಕೂಡ ನಾವು ಪ್ರತಿ ವರ್ಷ ಸೌತ್ ಕೇಂದ್ರದಿಂದ 10 ರಿಂದ 12 MBA ಸ್ಟೂಡೆಂಟ್ ನಾವು ಹೈರ್ ಮಾಡ್ತೀವಿ. ಚಾರಿಟೇಬಲ್ ಟ್ರಸ್ಟ್ ಅವ್ರು ಏನಾದರೂ ಇಂಥವರಿಗೆ ಜಾಬ್ನ ಅವಶ್ಯಕತೆ ತುಂಬ ಇದೆ ಎಂದು ಅವ್ರು ಏನಾದರೂ ನಮಗೇನಾದರೂ ಮುಂದಿನ ದಿನಗಳಲ್ಲಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಲ್ಲಿ ಇರತಕ್ಕಂಥ ಓಪನಿಂಗ್ಸ್ಗಳಿಗೆ ಅವರಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ ಎಂದು ಹೇಳುತ್ತಾ, ನನ್ನನ್ನು ಇಲ್ಲಿ ಕರೆಸಿ ನನಗೆ ಮಾತಾಡಲು 2 ಅವಕಾಶ ಕೊಟ್ಟಂಥ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಉಜ್ಜೀವನ್ ಬ್ಯಾಂಕಿನ ಹೋಮ್ ಲೋನ್ಸ್ ವಿಭಾಗದ ನ್ಯಾಷನಲ್ ಬಿಸ್ನೆಸ್ ಹೆಡ್ ಆಗಿದ್ದರೂ ಕೂಡ, ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಒಂದಷ್ಟು ಹೊತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದ್ದೀರಿ. ವಂದನೆಗಳು ಪ್ರದೀಪ್ ಬಿ ಜೈನ್ ಅವರಿಗೆ. ಬಂಧುಗಳೇ, ಟುವರ್ಡ್ಸ್ ಪರ್ಫೆಕ್ಷನ್ ಬಿಯಾಂಡ್ ಪ್ಯೂರಿಟಿ, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯೆಡೆಗೆ. ನೀವು ಕೇಳಿದ್ದೀರಿ ಎಲ್ಲ, ಸಹೋದರಿಯರಿಗಂತೂ ಕರೆಕ್ಟಾಗಿ ನೆನಪಿದೆ. ಹೌದು, ಇದು ಮುಳಿಯದ ಟ್ಯಾಗ್ಲೈನ್. ನಾವು ಶುದ್ಧವಾಗಿಯೇ ಇದ್ದೇವೆ, ಆ ಶುದ್ಧತೆಯನ್ನು ಉಳಿಸಿಕೊಳ್ಳೋದು ಮತ್ತು ಅದನ್ನು ಇನ್ನಷ್ಟು ಪರಿಪೂರ್ಣಗೊಳಿಸುವುದು ಹೇಗೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಅನ್ನೋದನ್ನು ಮುಳಿಯ ಸಂಸ್ಥೆ ಹೇಳಿಕೊಳ್ತದೆ. ಅದರ CMD ಮುಳಿಯ ಕೇಶವ್ ಪ್ರಸಾದ್ ಅಥವಾ ಕೇಶವ್ ಪ್ರಸಾದ್ ಮುಳಿಯ ಸರ್ ಅವರು ಈ ವೇದಿಕೆಯಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ. ಬಂಧುಗಳೇ, ಮುಳಿಯ ಸಂಸ್ಥೆಗೆ ತನ್ನದೇ ಆದ ವಿಶೇಷತೆ ಇದೆ. 1944ನೇ ಇಸವಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಆರಂಭ ಆಗಿದೆ. ಸುಮಾರು 3 ವರ್ಷಗಳ ಮೊದಲೇ ಮುಳಿಯ ಸಂಸ್ಥೆ ಆರಂಭ ಆಗಿದೆ. 10 ಹಲವಾರು ಶಾಖೆಗಳು, ಅದರೊಂದಿಗೆ ಮುಳಿಯ ಪ್ರಾಪರ್ಟೀಸ್, ಮುಳಿಯ ಜ್ಯುವೆಲ್ಸ್, ಕೂರುಗ್ ಶೆಲ್, ಮುಳಿಯ ಫಿಟ್ನೆಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ವ್ಯಾಪ್ತಿಯನ್ನು ಹರಡಿಕೊಳ್ತಾ ಇದೆ. ಆದರೆ ವಿಶೇಷತೆ ಇರೋದು ಇಲ್ಲೇ. ನಾವು ಅವರನ್ನು ಕರೆದದ್ದು ಒಂದು ಒಳ್ಳೆಯ ಉದ್ಯಮಿ ಹೌದು ಅನ್ನೋದು ಆದರೂ ಕೂಡ ಅವರಿಲ್ಲಿ ಉಪಸ್ಥಿತರಿರುವುದು ನಮ್ಮ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ 5 ವರ್ಷಗಳ ಕಾಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ತನ್ನದೇ ಯೋಜನೆಗಳ ಮೂಲಕ ಆ ದೇವಳವನ್ನು ಇನ್ನಷ್ಟು ಸುಂದರವಾಗಿಸಿದ ಕಾರಣಕ್ಕಾಗಿ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅವರು ಪಾಲು ಪಡೆದಿದ್ದಾರೆ. ಬಂಧುಗಳೇ, ನಿಮ್ಗೆ ಗೊತ್ತಿದೆ, ಮಹಾಲಿಂಗೇಶ್ವರ ದೇವಸ್ಥಾನದ ಹಲವಾರು ಪ್ರಥಮಗಳಲ್ಲಿ ಇವರ ಪಾಲು ಇದೆ. ದೇವಸ್ಥಾನಗಳಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣ ಆರಂಭಿಸುವುದಕ್ಕಾಗಿ ಸುಜ್ಞಾನ ದೀಪಿಕೆ ಅನ್ನುವ ಹೆಸರಲ್ಲಿ ಇವರು ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳು ನಮಗಿಂತ ಹೆಚ್ಚು ಧಾರ್ಮಿಕ ಶಿಕ್ಷಣದ ಬಗ್ಗೆ ಪರಿಪೂರ್ಣರಾಗಬೇಕು ಅನ್ನೋ ಉದ್ದೇಶದಿಂದ ಆರಂಭಿಸಿದವರು ಇವರು. ಅದರೊಂದಿಗೆ ಹಲವಾರು ಹಡಿಲು ಬಿದ್ದ ಗದ್ದೆಗಳು, ಒಳ್ಳೆಯ ಗದ್ದೆಗಳಲ್ಲ, ಅದರಲ್ಲಿ ಬೇಸಾಯ ಆಗ್ತಾನೇ ಇತ್ತು. ಹಡಿಲು ಬಿದ್ದ ಗದ್ದೆಗಳನ್ನು ಗುರುತಿಸಿ ಸುಮಾರು 110 ಎಕರೆ, ಸರಿಯಲ್ಲ ಸರ್, 110 ಎಕರೆ ಹಡಿಲು ಬಿದ್ದ ಗದ್ದೆಗಳನ್ನು ಗುರುತಿಸಿ ಹಲವಾರು ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ಮಧುನರಿಯವರು ಇದ್ದಾರೆ, ಅವರು ಅದರಲ್ಲಿ ಸೇರಿಕೊಂಡಿದ್ದರು. ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳನ್ನು ಸೇರಿಸಿಕೊಂಡು ಹಡಿಲು ಬಿದ್ದ ಗದ್ದೆಗಳಲ್ಲಿ ಭತ್ತ ಬೆಳೀಲಿಕ್ಕೆ ಪ್ರೋತ್ಸಾಹ ನೀಡಿದವರು, ಅದನ್ನು ಆರಂಭ ಮಾಡಿದವರು ಕೇಶವ್ ಪ್ರಸಾದ್ ಮುಳಿಯ ಅವರು. ಅದರೊಂದಿಗೆ ಇನ್ನೊಂದು ನೀವು ಗಮನಿಸಬೇಕು, ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ಆದರೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಗ್ರಂಥಾಲಯ ಇರೋದು ನನಗೆ ಗೊತ್ತಿದ್ದ ಮಟ್ಟಿಗೆ ಮಹಾಲಿಂಗೇಶ್ವರ ದೇವಸ್ಥಾನ ಮಾತ್ರ. ಅದನ್ನು ಆರಂಭಿಸಿದವರು ಕೇಶವ ಪ್ರಸಾದ್ ಮುಳಿಯ ಅವರು. ಅದಲ್ಲದೆ ಸುಮಾರು 27 ಕೋಟಿ, ನನಗೆ ಗೊತ್ತಿದ್ದ ಮಟ್ಟಿಗೆ 27 ಕೋಟಿ ರೂಪಾಯಿಗಳ ಮಾಸ್ಟರ್ ಪ್ಲಾನ್, ಅಂದರೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಒಂದು ಹೊಸ ಯೋಜನೆಗಳೆಲ್ಲವೂ ಕೂಡ ಅದರಲ್ಲಿ ಆರಂಭ ಆಗಬೇಕು ಅನ್ನೋದಿಷ್ಟರಿಂದ 27 ಕೋಟಿ ರೂಗಳ, ನೀವು ಅಲ್ಲಿ ಹೋದರೆ ದೇವಸ್ಥಾನದ ಎಡಬದಿಗೆ ಒಟ್ಟು ಆ ವ್ಯವಸ್ಥೆಗಳನ್ನು ಹಾಕಿದ್ದಾರೆ. ಮಾಸ್ಟರ್ ಪ್ಲಾನನ್ನು ರೂಪಿಸಿದವರು, ಅದನ್ನೊಂದು ಯೋಜನೆ ಇನ್ನೂ ಅದು ಆರಂಭ ಆಗ್ತದೆ, ಯೋಚನೆಯನ್ನು ಹುಟ್ಟು ಹಾಕಿದವರು ಕೇಶವ ಪ್ರಸಾದ್ ಮುಳಿಯ ಅವರು. ಈ ಎಲ್ಲ ದೃಷ್ಟಿಯಿಂದ ಇಂತಹ ಒಂದು ಯೋಗ್ಯ ವ್ಯಕ್ತಿಯನ್ನು, ಮಹಾನ್ ವ್ಯಕ್ತಿಯನ್ನು ನಿಮ್ಮೆಲ್ಲರ ಎದುರು ಭಾಗದಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೂತುಕೊಳ್ಳಿಸಿದ್ದೇವೆ. ನಿಮ್ಗೆ ಗೊತ್ತಿದೆ, ಪುತ್ತೂರಲ್ಲಿ 155 ಕಟ್ಟೆಗಳಿವೆ, ಸುಮಾರು 110 ಕಿಲೋಮೀಟರ್ಗಳ
ದೇವರ ನಡಾವಳಿ ಆಗ್ತದೆ. ಈ ಎಲ್ಲ ಕಟ್ಟೆಗಳಿಗೆ ಅಧ್ಯಕ್ಷರಾಗಿ ಮಾತ್ರ ಅಲ್ಲ, ಆ ನಂತರವೂ ಕೂಡ ಕಟ್ಟೆಗಳಿಗೆ ಭೇಟಿ ನೀಡ್ತಾ ಇರುವವರು, ದೇವರೊಂದಿಗೆ ಯಾವಾಗಲೂ ಸವಾರಿಲಿ ಜೊತೆಗಿರುವವರು ಕೇಶವ ಪ್ರಸಾದ್ ಮೊಳ್ಳಿ ಅವರು. ಬಹುಶಃ ನಮ್ಮಿಂದ ಸ್ವಲ್ಪ ಅವರಿಗೆ ಇವತ್ತಿನ ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕೆ ಸ್ವಲ್ಪ ತಡ ಆಗಿದೆ. ಆದರೂ ಕೂಡ ಪ್ರೀತಿ ಇಟ್ಟು ಬಂದಿದ್ದಾರೆ. ಗೌರವಾನ್ವಿತರೆ, ತಮ್ಮ ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಗೌರವಾನ್ವಿತ ಕೇಶವ ಪ್ರಸಾದ್ ಮೊಳ್ಳಿ ಅವರ ಅಧ್ಯಕ್ಷೀಯ ಮಾತುಗಳಿಗಾಗಿ ಈ ವೇದಿಕೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ, ಹತ್ತೂರ ಒಡೆಯನಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಂದಿನ ಮುಖ್ಯ ಕಾರ್ಯಕ್ರಮ ಶಿವಾಮೃತ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಹಿರಿಯರಾದಂತಹ ಡಾಕ್ಟರ್ ಚಿನ್ನಪ್ಪಗೌಡ ಅವರೇ, ಸಣ್ಣ ಪ್ರಾಯದಲ್ಲೇ ದೊಡ್ಡ ಹುದ್ದೆಯನ್ನು ಹೊಂದಿಕೊಂಡು ಅಷ್ಟು ಕನಸುಗಳನ್ನು ಇಲ್ಲಿ ಕೂಡ ಬಿತ್ತಿ ಈ ಒಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಮುಂದೆ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳುವಂತಹ ಒಂದಷ್ಟು ಸೂಚನೆಯನ್ನು ಕೊಟ್ಟಂತಹ ಶ್ರೀಯುತ ಪ್ರದೀಪ್ ಜೈನ್ ಅವರೇ, ಈ ಶಿವಾಮೃತ ಪುಸ್ತಕದ ಒಂದು ರೀತಿಯ ರೂವಾರಿಗಳು, ಅದನ್ನು ಮುನ್ನಡೆಸಿದವರು, ನನ್ನ ಆತ್ಮೀಯರು, ಹಾಗೂ ನಾವೊಂದು ಅಡ್ಮೈರ್ ಮಾಡುವಂತಹ ನಾನು ಸಣ್ಣಾಗಿರುವಲ್ಲೇ ಅಡ್ಮೈರ್ ಮಾಡ್ತಾ ಇದ್ದಂತಹ ಸೀತಾರಾಮ ಕೇವಳ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳೇ, ವಿಶೇಷವಾಗಿ ವಸಂತ ಅವರೇ ಹಾಗೂ ಎಲ್ಲ ಟ್ರಸ್ಟಿಗಳೇ, ಹಾಗೂ ಮುಂದಿರುವಂತಹ ಈ ಭಾಗದ ಪುತ್ತೂರಿನ ಮಹಾಜನತೆ ಮತ್ತು ಬಂಧುಗಳೇ, ಭಗಿನಿಯರೇ, ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ಈ ಹಬ್ಬದ ವಾತಾವರಣದಲ್ಲಿ ನಡೆದಿದೆ ಅಂತ ಹೇಳೋದನ್ನು ಖಂಡಿತವಾಗಿ ನಾವೆಲ್ಲರೂ ಒಪ್ಪಬೇಕಾದ ವಿಷಯ. ಪುಸ್ತಕ ಶಿವಾಮೃತ ಅಂತೇಳುವಂಥದ್ದನ್ನು ಹೆಸರಿಟ್ಟಾಗಿದೆ. ಶಿವಾಮೃತ ಅಂತ ಹೇಳುವಂಥದ್ದು ಅನ್ವರ್ಥ ಅಂತ ಹೇಳುವುದನ್ನು ನಾನು ಇಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಮೃತವನ್ನು ನಮಗೆ ತಂದುಕೊಟ್ಟವರು ಯಾರು? ಆ ಹಾಲಾಹಲವನ್ನು ಶಿವ ಅದನ್ನು ತಗೊಂಡದ್ರಿಂದ ಅಮೃತ ಹೊರಗೆ ಬಂತು. ಹಾಗಾಗಿ ಇವತ್ತು ಈ ಶಿವನ ಈ ಸಂದರ್ಭದಲ್ಲಿ ಆ ಶಿವಾಮೃತ ಅಂತ ಹೇಳುವಂತಹ ಪುಸ್ತಕ ಏನಿದೆ ಅದು ಖಂಡಿತವಾಗಿಯೂ ಸರಿಯಾದ ಹೆಸರು ಅಂತೇಳುವಂಥದ್ದನ್ನು ವಿಶೇಷವಾಗಿ ಹೇಳುತ್ತಾ ಆ ಹೆಸರು ಹೇಳಿದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಚಿನ್ನಪ್ಪಗೌಡರು ಅವರು ಹೇಳಿದರು, ನಾನು ಫಸ್ಟಿಗೆ ಹೇಳಿದೆ ನನಗೆ ಹೋಗಬೇಕು ಈ ಕಾರ್ಯಕ್ರಮದಲ್ಲಿ, ಅಂದರೆ ದೇವರೊಟ್ಟಿಗೆ ಹೋಗುವಂಥ ವಿಷಯಗಳಿದ್ದಾವೆ. ಆದರೆ ಮನಸ್ಸು ಎರಡು ರೀತಿ ಅನ್ನಿಸಿತು. ಹಿರಿಯರು ಚಿನ್ನಪ್ಪಗೌಡರು ಮಾತಾಡಲಿಕ್ಕಿದ್ದಾರೆ, ಅವರು ಹೇಳಿದರು, ಪಾಪ ಹಿರಿಯರು ನನ್ನ ಹತ್ರ ಹೇಳಿದರು, ನೀವು ಹೋಗ್ಬೋದು, ನೀವು ಮೊದಲು ಮಾತಾಡಿ ಅಂತ ಹೇಳಿದರು. ಆದರೆ ಮನಸ್ಸಿನಲ್ಲಿ ಗೊಂದಲ ಆಯಿತು. ಯಾಕೆಂತ ಹೇಳಿದರೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ, ಹಿರಿಯರು ಮಾತಾಡ್ತಾರೆ, ಅವರು ಮಾತಾಡುವಂಥದ್ದಲ್ಲಿ ಒಂದಷ್ಟು ಕೇಳಿಕೊಳ್ಳಿಕ್ಕಿದೆ, ನಮಗೊಂದಷ್ಟು ಕಲ್ತ್ಕೊಳ್ಳಿಕ್ಕಿದೆ. ಸೊ ಹಾಗಾಗಿ ಬಿಟ್ಟು ಹೋದರೆ ನಾನೇನೋ ಕಳ್ಕೊಳ್ತೀನ ಅಂತ ಹೇಳಿಕೊಂಡು, ಇಲ್ಲ ನಾನು ಕೂತೇ ಹೋಗ್ತೇನೆ, ನೀವೇ ಪ್ರಥಮವಾಗಿ ಮಾತಾಡಿ ಅಂತ ಹೇಳಿದೆ. ಖಂಡಿತವಾಗಿ ಕೂತದ್ದು ನನಗೆ ಅದು ವರ್ತ್ ಅಂತ ಅನಿಸಿದೆ. ಅವರು ಹೇಳಿದ ಮಾತು ಏನಿದೆ, ಈ ಒಂದು ಪುಸ್ತಕ ಏನಿದೆ, ಅಧ್ಯಕ್ಷೀಯ ನೆಲೆಯಲ್ಲಿ ಕೂಡ ನೀವೊಂದು ಗೌರವ ಕೊಟ್ಟು ನನಗೆ ಹೇಳಿದ ರೀತಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷನ ನೆಲೆಯಲ್ಲಿ ಕೂಡ ನಾನು ಕೂಡ ಅದನ್ನು ಪೂರಕವಾಗಿ ಹೇಳ್ತೇನೆ. ಅದನ್ನು ಕೃತಿಯಾಗಿಯೇ ತಾವು ತರಬೇಕು. ಅವರು ಹೇಳಿದಾಗೆ ಪುಸ್ತಕಗಳು ಹಂಚುವುದನ್ನು ಅಥವಾ ಬೇರೆ ಮಾರಾಟ ಮಾಡೋದನ್ನು, ಅದನ್ನು ಅಡ್ವರ್ಟೈಸ್ಮೆಂಟ್ ಇರೋದನ್ನು ಮಾಡಿಕೊಳ್ಳುವ, ಆದರೆ ಒಂದಷ್ಟು ಕೃತಿಯಾಗಿ ಕೂಡ ನಾವು ಅದನ್ನು ಖಂಡಿತವಾಗಿ ಇಡಬೇಕು. ಯಾಕೆ ಅಂತೇಳಿ ಹೇಳಿದರೆ ಈ ಭಾಗದ ವಿಷಯಗಳನ್ನು ಸೇರಿದಂತಹ ಕೃತಿ ನಮಗೆ ಒಂದಷ್ಟು ಸಮಯದಲ್ಲಿ ಇರಲೇಬೇಕು. ಈ ಚಾರಿಟೇಬಲ್ ಟ್ರಸ್ಟ್ ಏನಿದೆ, ಧರ್ಮ ಮತ್ತು ಸಾಮಾಜಿಕ ಸಮನ್ವಯತೆಯ ಪ್ರಬಂಧ ಸ್ಪರ್ಧೆ ತಾವು ಮಾಡಿದ್ದೀರಿ ಅಂತ ಹೇಳಿದ್ದೀರಿ. ಈ ರೀತಿಯ ಖಂಡಿತವಾದ ಅವಶ್ಯಕತೆಗಳಿದೆ.
ಅದನ್ನು ಇನ್ನೂ ಮುಂದುವರಿಸಬೇಕು. ನಮ್ಮ ಮಹಾಲಿಂಗೇಶ್ವರ ಧಾರ್ಮಿಕ ಶಿಕ್ಷಣ ತಾವು ಈಗಾಗಲೇ ವಸಂತರು ಉಲ್ಲೇಖ ಮಾಡಿದರು. ಬಹಳ ಸಂತೋಷ. ಮಹಾಲಿಂಗೇಶ್ವರನ ಪ್ರೇರಣೆಯಿಂದ ಇವತ್ತು 17 ಕೇಂದ್ರಗಳಲ್ಲಿ ಸುಮಾರು 2000 ವಿದ್ಯಾರ್ಥಿಗಳು ಧಾರ್ಮಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಎಲ್ಲ ಕೇಂದ್ರಗಳಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಉಚಿತವಾಗಿ ಎಲ್ಲ ಸೇವಾ ರೂಪದಲ್ಲಿ ಟೀಚರ್ಸ್ಗಳು ಮತ್ತು ಆ ಭಾಗದ ಯಾರು ಸಂಸ್ಕೃತ ವಿದ್ವಾನರಿದ್ದಾರೆ ಅಥವಾ ಭಜನೆ ಹೇಳಿಕೊಡುವವರಿದ್ದಾರೆ, ಇಲ್ಲದಿದ್ದರೆ ಕತೆ ಹೇಳುವವರಿದ್ದಾರೆ, ಎಲ್ಲರೂ ಬಂದು ಮಾಡಿಕೊಳ್ತಾರೆ ಅಂತ ಹೇಳೋದನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಈ ಧರ್ಮ ಮತ್ತು ಸಮನ್ವತೆಯ ಪ್ರಬಂಧ ಸ್ಪರ್ಧೆ ಅಂತ ಹೇಳುವಂಥದ್ದು ಮಕ್ಕಳಿಗೆ ಖಂಡಿತವಾಗಿ ಆಗಬೇಕು. ಧರ್ಮವನ್ನು ಬಿಟ್ಟು ಶಾಲೆ ಆಗಲಿ ಮತ್ತೊಂದು ಕಡೆಯಲ್ಲೇ ಆಗಲಿ ಧರ್ಮ ಬೇಡ ಅಂತೇಳಿ ನಾವೇನು ಹೇಳ್ತಾ ಇದ್ದೇವೆ ಅದುವೇ ತೊಂದರೆ ಅಂತ ಹೇಳೋದನ್ನು ನಾನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲಿ ಧರ್ಮವನ್ನು ನಾವು ಯಾವಾಗ ಬಿಟ್ಟು ನಾವು ಹೊರಗೆ ಹೋದೆವೋ ಆಗ ಪ್ರಾರಂಭ ಆಯಿತು ತೊಂದರೆಗಳು. ಈಗ ಮಕ್ಕಳು ಹೋಗ್ತಾ ಇಲ್ಲ, ಶಾಲೆಗೆ ಶಾಲೆ ಮಾತ್ರ ಹೋಗ್ತಾ ಇದ್ದಾರೆ. ಚಿನ್ನಪ್ಪ ಗೌಡರು ಹೇಳಿದ್ದು, ಕಾಳಜಿನೇ ವ್ಯಕ್ತಪಡಿಸಿದರು. ಎಷ್ಟು ಜನ ಜಾತ್ರೆಗೆ ಹೋಗ್ತಾರಾ, ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರಾ ಅಂತ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ ಅಂತ, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ನಾವು ಧರ್ಮವನ್ನು ಶಾಲೆಯಿಂದ ಬೇರೆ ಮಾಡಿದ್ದೇವೆ. ಹಾಗಾದರೆ ಧರ್ಮವನ್ನು ಹೇಳಿಕೊಡುವ ಜಾಗ ಯಾವುದು? ಮನೆಯಲ್ಲಿ ಆಗೋದಿಲ್ಲ, ಮನೆಯಲ್ಲಿ ನಾವು ಹೇಳಿಕೊಡೋದಿಲ್ಲ, ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ ಅಂತ ಹೇಳಿದರೆ ಇನ್ನೆಲ್ಲಿ ಹೇಳ್ಕೊಡಬೇಕು? ಸೊ ಹಾಗಾಗಿ ಈ ಒಂದು ಕೆಲಸವನ್ನು ತಾವು ಮಾಡೋದಕ್ಕೆ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಒಂದಷ್ಟು ವಿಚಾರ ಏನು ಹೇಳಬೇಕು ಅಂತ ಹೇಳಿದರೆ, ಅದಲ್ಲದೆ ಎಡಿಷನಲ್ ಆಗಿ ತಮ್ಮ ಈ ಒಂದು ಟ್ರಸ್ಟ್ ಏನಿದೆ ಈ ಭಾಗದಿಂದ ಒಂದಷ್ಟು IAS ಮಾಡುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆದರೆ ಒಂದು ವರ್ಷದಲ್ಲಿ ಒಂದು 3 ಜನವ 2 ಜನ 3 ಜನ ವಿದ್ಯಾರ್ಥಿಗಳನ್ನು ನಾವು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಖಂಡಿತವಾಗಿ ತಮ್ಮ ಈ ಒಂದು ಒಳ್ಳೆಯ ತಂಡ ಏನಿದೆ ಈ ತಂಡಕ್ಕೆ ಸೇರಿಕೊಳ್ಳುವಂಥವರು ಉಜ್ಜೀವನ್ ಬ್ಯಾಂಕ್ನವರು ಇರ್ಬೋದು ಅಥವಾ ನಾವಿರ್ಬೋದು, SDC ಬ್ಯಾಂಕ್ ಇರ್ಬೋದು, ಎಲ್ಲರೂ ನಾವು ಅದನ್ನು ಸೇರಿಕೊಳ್ತೇವೆ. ಅದನ್ನು ಗುರುತಿಸಿ ಅವರನ್ನು ಕಳಿಸುವಂಥ ವಿಷಯ ಮಾಡಿದರೆ ನಮ್ಮ ಭಾಗದಲ್ಲೂ IAS ಅಥವಾ IPS ಅಧಿಕಾರಿಗಳು ಬರುವಂಥ ಸಾಧ್ಯತೆಯನ್ನು ನಾವು ಮುಂದೆ ಕಾಣಬಹುದು. ಯಾಕೆಂತ ಹೇಳಿದರೆ ಇಲ್ಲಿ ಕೆಲವು ಕಡೆಯಲ್ಲಿ ನಾವು ಮಾಡ್ತೇವೆ, ಆದರೆ ಒಳ್ಳೆಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಕಳಿಸಿ ಅಲ್ಲಿ ಅವರು ಆಯ್ಕೆ ಆಗುವಂತೆ ಮಾಡುವಂತೆ ನಾವು ಮಾಡಿದರೆ ಖಂಡಿತವಾಗಿ ನಮ್ಮ ಭಾಗದ IAS ಅಧಿಕಾರಿಗಳು, ನಾನು ನಮ್ಮ ಭಾಗದ ಅಧಿಕಾರಿಗಳು ಯಾಕೆ ಹೇಳ್ತಾ ಇದ್ದೇನೆ ಬೇರೆ ಭಾಗದ ಅಧಿಕಾರಿಗಳು ಬರಬಾರ್ದು ಅಂತೇಳಿ ಅಲ್ಲ, ಆದರೆ ನಮ್ಮ ಭಾಗದವರು ಬಂದಾಗ ನಮ್ಮ ವಿಶೇಷತೆಗಳು, ನಮ್ಮ ಆಚರಣೆಗಳು, ನಮ್ಮ ವಿಶೇಷತೆಗಳನ್ನು ಗೊತ್ತು ಮಾಡಿಕೊಂಡು ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಕೆಲಸವನ್ನು ನಾವು ಮಾಡಬೇಕು ಅಂತ ವಿಶೇಷ ಒಂದು ತಮ್ಮಲ್ಲಿ ಕೋರಿಕೆಯನ್ನು ನಾನಿಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಈ ಭಾಗದಲ್ಲಿ ಬನ್ನೂರು ಭಾಗದಲ್ಲಿ ಪಡೀಲು ಭಾಗದಲ್ಲಿ ನಾವಿದ್ದೇವೆ. ತಮಗೆ ಇಲ್ಲಿ ಎಷ್ಟು ಜನರು ಈ ಭಾಗದಲ್ಲಿದ್ದವರಿಗೆ ಗೊತ್ತಿರ್ಬೋದು, ಮಹಾಲಿಂಗೇಶ್ವರನ ವಿಶೇಷ ಆಚರಣೆ ಇಲ್ಲೊಂದು ನಡೀತದೆ, ಗೊತ್ತಿದೆಯಾ? ದೊಂದಿಯಲ್ಲಿ ಮಹಾಲಿಂಗೇಶ್ವರ ಹೋಗುವಂತಹ ಒಂದು ವಿಶೇಷ ಆಚರಣೆ ಇಲ್ಲಿ ನಡೀತದೆ. ಇವತ್ತು ರಾತ್ರಿ ಮಹಾಲಿಂಗೇಶ್ವರನ ಇಲ್ಲಿ ದಾಟುವಾಗ ದೊಂದಿಯಲ್ಲಿ ಸ್ವಾಗತ ಮಾಡುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಆ ದೊಂದಿಯ ಒಂದು ವಿಶೇಷತೆಯನ್ನು ಕೂಡ ತಾವೆಲ್ಲರೂ ಇವತ್ತು ವೀಕ್ಷಿಸ್ಬೋದು ಅಂತ ಹೇಳೋದನ್ನು ವಿಶೇಷವಾಗಿ ಹೇಳುತ್ತಾ, ಮತ್ತೊಮ್ಮೆ ಆ ಚರಿತ್ರೆ ಉಲ್ಲೇಖ ಮಾಡಿದಂಥ ಸಂಗ್ರಹಿತ ಕೃತಿ ಸಂಚಿಕೆ ಕೃತಿಯಾಗಿ ಬರಲಿ ಅಂತೇಳಿ ಹಾರೈಸುತ್ತಾ, ಈ ಕಾರ್ಯಕ್ರಮದ ರೀತಿಯ ಅನ್ನಷ್ಟು ಕಾರ್ಯಕ್ರಮಗಳು ತಮ್ಮ ವೇದಿಕೆಯಿಂದ ಮೂಡಿಬರಲಿ, ಮಹಾಲಿಂಗೇಶ್ವರನು ಸರ್ವರಿಗೂ ಸನ್ಮಾನಗಳನ್ನುಂಟು ಮಾಡಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಸೇರಿರುವ ಬಂಧುಗಳೇ, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ನ್ಯೂಸ್ ಪುತ್ತೂರಿನ ಶಿವಾಮೃತ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಶಿವಾಮೃತ ಸಂಚಿಕೆ ಸಲುವಾಗಿ ನಾವು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಸುಮಾರು 19 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಉತ್ತಮ ಪ್ರಬಂಧಗಳು ಬಂದಿರುತ್ತದೆ. ಇದರಲ್ಲಿ ಆಯ್ದ 3 ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಈ ಸಭಾ ವೇದಿಕೆಯಲ್ಲಿ ನೀಡಲು ಸಂತೋಷ ಪಡುತ್ತೇವೆ. ಈ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ವಾತಿ ಎಸ್ ಭಟ್, ವಿವೇಕಾನಂದ ಕಾಲೇಜು ಪುತ್ತೂರು ಇವರಿಗೆ ಇಂದಿನ ಸಂಚಿಕೆ ಲೋಕಾರ್ಪಣೆ ಮಾಡಿರುವಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ ವಿಶ್ರಾಂತ ಕುಲಪತಿಯವರು, ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.
ವಿಜೇತರಿಗೆ ಕ್ಯಾಶ್ ಪ್ರೈಸ್, ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಗೌರವಿಸಲಾಗಿದೆ. ದ್ವಿತೀಯ ಬಹುಮಾನ ಬಿ ವಿಖ್ಯಾತ್, ಸರಕಾರಿ ಪದವಿ ಕಾಲೇಜು ಪುತ್ತೂರು. ಇವರಿಗೆ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಮಾಜಿ ಅಧ್ಯಕ್ಷರು, ಶ್ರೀ ಮಹಾತೋಬಾರ ಮಹಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಪುತ್ತೂರು, ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಸರ್. ತೃತೀಯ ಬಹುಮಾನ ನದಾ ಎಐ, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು. ಇವರಿಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀ ಪ್ರದೀಪ್ ಬಿ ಜೈನ್, ಬಿಸ್ನೆಸ್ ಹೆಡ್, ಹೌಸಿಂಗ್ ಲೋನ್, ಉಜ್ಜೀವನ್ ಬ್ಯಾಂಕ್, ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಸರ್. ಬಹುಮಾನ ವಿತರಿಸಿದ ಹಾಗೂ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಅದೇ ರೀತಿ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದು ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಾಗೇಶ್ ಕೆಡೆಂಜಿ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಸರ್. ಪುತ್ತೂರಿನ ಮಹದೊಡೆಯನಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ನ್ಯೂಸ್ ಪುತ್ತೂರಿನ ಶಿವಾಮೃತ ವಿಶೇಷ ಸಂಚಿಕೆಯ ಲೋಕಾರ್ಪಣಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಕೇಶವ ಪ್ರಸಾದ್ ಮುಲ್ಯ, ಮಾಜಿ ಅಧ್ಯಕ್ಷರು, ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಪುತ್ತೂರು, ಇವರಿಗೆ ಇಲ್ಲಿ ಸೇರಿದಂಥ ಎಲ್ಲರ ಪರವಾಗಿ ಹಾಗೂ ನಮ್ಮ ಟ್ರಸ್ಟಿನ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ಈ ಶಿವಾಮೃತ ವಿಶೇಷ ಸಂಚಿಕೆಯ ಲೋಕಾರ್ಪಣೆ ಮಾಡಿದಂಥ ಶ್ರೀ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ವಿಶ್ರಾಂತ ಕುಲಪತಿಯವರು, ಜನಪದ ವಿಶ್ವವಿದ್ಯಾನಿಲಯ ಹಾವೇರಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ಪ್ರದೀಪ್ ಬಿ ಜೈನ್, ಬಿಸ್ನೆಸ್ ಹೆಡ್, ಹೌಸಿಂಗ್ ಲೋನ್, ಉಜ್ಜೀವನ್ ಬ್ಯಾಂಕ್, ಕೇಂದ್ರ ಕಚೇರಿ ಬೆಂಗಳೂರು, ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಿಗೂ ಹಾಗೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳಿಗೆ ಹಾಗೂ ಈ ವಿಶೇಷ ಸಂಚಿಕೆಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಬಂಧು ಭಗಿನಿಯರಿಗೂ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಾ ತಮ್ಮ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಇಲ್ಲಿಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಶಿವಾರ್ಪಣ ಅಮೃತ ಈ ಒಂದು ಕಾರ್ಯಕ್ರಮದ ಲೋಕಾರ್ಪಣಾ ಕಾರ್ಯಕ್ರಮದ ಸಲುವಾಗಿನ ಸಭಾ ಕಾರ್ಯಕ್ರಮ ಮುಗೀತದೆ. ಇನ್ನು ಟೈಮ್ ಆ್ಯಂಡ್ ಟೈಡ್ ಸಂಸ್ಥೆಯ ಪುತ್ತೂರ ಹಬ್ಬ ಕಾರ್ಯಕ್ರಮ ಕೂಡ ಜರುಗುತ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅನ್ನುವ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭರಾತ್ರಿ.
ಒಂದುಲೆ ಆಶೀರ್ವಾದ ಇಂಟರ್ಫೇಸ್ ಹೊಸ ಯೋಜನೆ ಶುರುವಾತನು ಯಾಲ ಸೇರಿದೆ ನಿಕ್ಲೆ ಸೇರೋಡು ನಿಕ್ಲೆಗೆ ಹೆಚ್ಚಿನ ಮಾಹಿತಿಗಾದ ಈ ನಂಬರ್ಗೆ ಕಾಲ್ ಮಾಡಿ. ವೀಕ್ಷಕರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಅರ್ಪಿಸುವ ಪುತ್ತೂರ ಹಬ್ಬ 2024ಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನ ಕೋರಿಕೊಂಡು ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ, ನಮ್ಮ ಭರವಸೆ, ನಮ್ಮ ನಂಬಿಕೆ, ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಹೇಳಿದ್ರೆ ಅದು ದೇವರ ಆಶೀರ್ವಾದವನ್ನ ಕೇಳಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸುವ ಸನಾತನ ಭಾರತದ ಪರಂಪರೆಯ ಪ್ರತೀಕವಾಗಿ ಇವತ್ತು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಕರಾವಳಿಯ ಕಡಲಲೆಗಳ ಬುಡದಿಂದ ಅರಬ್ ರಾಷ್ಟ್ರದ ಮರಳು ಭೂಮಿಯವರೆಗೆ 1000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥ ನಮ್ಮ ರಾಜ್ಯ ಕಂಡ ಹೆಮ್ಮೆಯ ಕಲಾವಿದ ಶ್ರೀ ರಾಜ್ಗೋಪಾಲ್ ಅವರ ಸಾರಥ್ಯದ ವಾದಕ ವೃಂದ ನಿಮ್ಮನ್ನೆಲ್ಲ ಸಂಗೀತದ ಸಪ್ತ ಸ್ವರಗಳ ಲೋಕದೊಳಕ್ಕೆ ಕರ್ಕೊಂಡು ಹೋಗ್ತಾ ಕಾರ್ಯಕ್ರಮದ ಆರಂಭವನ್ನ ಪುತ್ತೂರಿನ ಆದಿದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸ್ಮರಿಸಿಕೊಳ್ತಾ ಮೊದಲ ಗೀತೆ ಭಾರತದ ಗಾಯನ ಲೋಕದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಹಾಡಿದಂಥ ಸತ್ಯಂ ಶಿವಂ ಸುಂದರಂ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರುವೆ. ತಮ್ಮೆಲ್ಲರ ಮುಂದೆ ಜಿ ಟಿವಿ ಸರಿಗಮಪ ಸೀಸನ್ 15ನಲ್ಲಿ ನಮ್ಮ ಕಾಸರಗೋಡು ಮೂಲದ ಗಾಯಕಿಯೊಬ್ರು ಕರ್ನಾಟಕದ ಜನಮಾನಸದ ಮನಸ್ಸನ್ನ ಗೆದ್ರು. ಅವರು ಪೃಥ್ವಿ ಭಟ್. ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಸ್ವಾಗತಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕಿ ಪೃಥ್ವಿ ಭಟ್. ಎಲ್ರಿಗೂ ನಮಸ್ಕಾರ. जागो कर दे
शिवं सुन्दरम् सत्यं शिवं सुन्दरम् ईश्वर सत्य है शिव है सुंदर है सत्यं शिवं सुन्दरम् सत्यं शिवं सुन्दरम् सत्यं शिवं सुन्दरम् सत्यं शिवं सुन्दरम् सत्यं शिवं सत्यं शिवं सुन्दरम् ಶಿವ ಶಂಕರ ಮಹೇಶ್ವರ ಪೃಥ್ವಿಯಲ್ಲಿರುವ ಸಕಲ ಚರಾಚರ ಜೀವರಾಶಿಗಳ ರಕ್ಷಕ. ಧನ್ಯವಾದಗಳು ಪೃಥ್ವಿ ಭಟ್ ಅವರೇ. ಬಹಳ ಸುಂದರವಾದ ಕಂಠಸಿರಿಯ ಮೂಲಕ ದೇಶ ವಿದೇಶಗಳಲ್ಲಿ ನೂರಾರು ವೇದಿಕೆಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಗಾಯಕಿ ಇವತ್ತು ಪುತ್ತೂರ ಹಬ್ಬದ ಸಂಭ್ರಮದಲ್ಲಿ ನಿಮ್ಮೆಲ್ಲ ನಡುವೆ ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ಒಂದೆರಡು ಗೀತೆಗಳು, ತದನಂತರ ಕನ್ನಡ, ಹಿಂದಿ, ತುಳು ಹಾಡುಗಳ ಕಾರ್ಯಕ್ರಮ ಇಲ್ಲಿ ಮುಂದುವರಿಲಿಕ್ಕಿದೆ. ಹಾಗೆ ಭಾರತದ ಹೆಮ್ಮೆಯ ನೃತ್ಯ ತಂಡ, ಹೆಜ್ಜೇನಾದ ಕಲಾ ತಂಡ ಕೂಡ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕಿದ್ದಾರೆ. ಅದೆಲ್ಲದಕ್ಕೂ ಮುಂಚೆ ನಮ್ಮ ತುಳುನಾಡಿನ ರಂಗಭೂಮಿಯನ್ನ ಬೆಳಗ್ತಾ ಇರುವಂತ ಒಬ್ಬ ಅಪ್ರತಿಮ ಕಲಾವಿದ, ನಮ್ಮ ಮನಸ್ಸಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಏನೇ ಯೋಚನೆಗಳಿರಲಿ, ಅವರು ಸ್ಕ್ರೀನ್ ಮೇಲೆ ಬಂದ್ರು, ಸ್ಟೇಜ್ ಮೇಲೆ ಬಂದ್ರು ಅಂತ ಹೇಳಿದಾಗ, ಪಾತ್ರಕ್ಕೆ ಅವರು ಜೀವವನ್ನ ಕೊಟ್ಟಾಗ ನಮ್ಮೆಲ್ಲರ ಮುಖದಲ್ಲಿ ನಗುವಿನ ಅಲೆಯನ್ನ ಸೃಷ್ಟಿ ಮಾಡುವಂತ ತುಳು ರಂಗಭೂಮಿಯ ಮಹೋನ್ನತ ನಟ ನವರಸ ರಾಜೆ ಭೋಜರಾಜ್ ಓ ಮಂಜೂರ್ ಅವರನ್ನ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಅವರಿಗೆ ಬೇರೆ ಒಂದು ನಾಟಕಕ್ಕೆ ಹೋಗ್ಬೇಕು, ಅದರ ನಡುವಲ್ಲೂ ಕೂಡ ಪುತ್ತೂರಿನ ಅಭಿಮಾನಿಗಳ ಮೇಲಿರುವಂತ ಪ್ರೀತಿಯಿಂದ ಇವತ್ತಿನ ಈ ವೇದಿಕೆಗೆ ಬಂದಿರುವಂತ ನಮ್ಮ ತುಳು ಮಾತ್ರ ಅಲ್ಲ, ಕನ್ನಡದ ಹಲವಾರು ಸಿನಿಮಾಗಳಲ್ಲೂ ಕೂಡ ತಮ್ಮ ಅದ್ಭುತವಾದ ಅಭಿನಯದ ಮೂಲಕ ಲಕ್ಷಾಂತರ ಅಭಿಮಾನಿಗಳ ಹೃದಯ ಮಂದಿರದಲ್ಲಿ ಸ್ಥಾನವನ್ನ ಪಡೆದ ಭೋಜರಾಜ್ ವಾಮಂಚೂರ್ ವೇದಿಕೆಯಲ್ಲಿ. ಭೋಜಣ್ಣ ಇರ್ನ ಸ್ವರ ಟಂಜಿ ಸಾಂಗ್ ದಾನೆ ದಾನೆ ಪೊಣ್ಣೆ ಛೇ ಸೊ ಭೋಜಣ್ಣ ಸ್ಟೇಜ್ ಮೇಲೆ ಬಂದ್ರೆ ಅಥವಾ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡದೇ ಇದ್ರು, ಸುಮ್ಮನೆ ನಿಂತರೂ ಕೂಡ ನೋಡಿದ್ರೆ ನಮ್ಮ ಮುಖದಲ್ಲಿ ನಗು ಬರುತ್ತೆ. ಅಂತಹ ಒಬ್ಬ ಅದ್ಭುತವಾದ ಕಲಾವಿದ, ಹೃದಯವಂತ ಕಲಾವಿದ ಇವತ್ತಿನ ಈ ವೇದಿಕೆಯಲ್ಲಿ. ಅವ್ರು ಮಾತಾಡಲ್ಲ, ಡೈಲಾಗ್ ಹೇಳಲ್ಲ, ಬಟ್ ಹಾಡುವುದಂದ್ರೆ ಅವ್ರಿಗೆ ಬಹಳ ಇಷ್ಟ. ಯಕ್ಷಗಾನ ಕಲಾವಿದರು, ಗಾಯಕ, ಜೊತೆಗೆ ನಾಯಕ, ನಟ. ಈಗ ನಮ್ಮೆಲ್ಲರ ಮುಂದೆ 1977ರ ಬೊಳ್ಳಿತೋಟ ಸಿನಿಮಾದಿಂದ ಆಯ್ದಂತ ಬಹಳ ಸುಂದರವಾದಂತ ಹಾಡು. ಥ್ಯಾಂಕ್ ಯು. ನಮಸ್ಕಾರ. ಎಂಚಲ್ಲಾರ ಮಾತಾ ಎನ್ನ ಮೋಕೆದ ಪ್ರೀತಿದ ಅಭಿಮಾನಿ ದೇವರ ನಕ್ಲಿಕ್ಕೆ ಸುರುಕು ಸೊಲ್ಮೆ ಸಂದ ಒಂದಲ್ಲೇ ಇತ್ತ ಕೊಡಂಜಿ ಪ್ರೋಗ್ರಾಮ್ ಎಂಕ್ಲೆ 10ಕ್ಕೆ ಸ್ಟಾರ್ಟ್ ಆಗೊಂಡು ಅರ್ಜೆಂಟ್ ಪೋಂತಾನೆ. ನಿಕ್ಲ ಪ್ರೀತಿಗೋಸ್ಕರವೇ ಇದೆ, ನಿಕ್ಲ ಪ್ರೀತಿ ಆಶೀರ್ವಾದ ಫಲಪಡಿ ಒಂಜಿ ಪದ್ಯ ನಿಕ್ಲಿಗೋಸ್ಕರ ತುಳು ಸಾಂಗ್. ಹಲೋ 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 பொன்னே நின்ன மனசிங்கு தெரியும்
മനസ്സിങ്ക് തിരിയന്റെ പോവാ ആസേദീന് ഈ കാപ്പൂന പിങ്കാര പൂവ കാപ്പൂന പിങ്കാര പൂവ सूरी पलकांद मोड़ी देख वो केड़ तूने सिंगारी पुण्णे मदिमाले मन्ने एन्नुडला सिरिदेविया चिलिपिली पंपिना अक्किलु पारुना चिलिपिली पंपिना अक्किलु पारुना ಬದುಕೀಡ ಉಲ್ಲಾಸರಾನೆ ಆನೆ ಪುಣ್ಣೆ ನಿನ್ನ ಮನಸ್ಸಿಂಗೆ ತಿರಿಯಂದೆ ಪೋವ ಮನಸ್ಸಿಂಗೆ ತಿರಿಯಂದೆ ಪೋವ ಮದ ಬಂದೆ ಸೋತೆ ನಿನಗುಣಗೂ ಮೆಚ್ಚಿದು ಪೋಯೆ ಈ ಪೊಲ್ಲು ಬೆಂಪು ದಿಂಜೀನ ಸಂಪು ಈ ಸುಖದ ಎಡೆಯಾಗ ಕಾದೇನೆ ಪರಪುರ ನೀರದ ನಲಿಪುನ ಪುಲ್ಲುಗು ಪರಪುರ ನೀರದ ನಲಿಪುರ ಪುಲ್ಲುಗು ಮನಸ್ಸನ್ನ ಮಲ್ಲುಂಡುದಾನೆ ದಾನೇ ಪುಣ್ಣೆ ನಿನ್ನ ಮನಸ್ಸಿಂಗೆ ತಿರಿಯಂದೆ ಪೋವ ಮನಸ್ಸಿಂಗೆ ತಿರಿಯಂದೆ ಪೋವ ಆಸೇದಿದು ಈ ಕಾಪೂನ ಪಿಂಗಾರ ಪೂವ ಕಾಪೂನ ಪಿಂಗಾರ ಪೂವ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿಖಲ ಪ್ರೀತಿ ಆಶೀರ್ವಾದ ಸದಾ ಏಪಲಿಂಗಲ ಮಿತ್ತುಪಡು ಸೊಲ್ಮೇಲು ನಮಸ್ಕಾರ ಬೋಡಾ ಡೈಲಾಗ್ ಪಣಿಯರೆ ಅವಳು ಡೈಲಾಗ್ ಪಣಿಯರೆ ಅವಳು ಕಾತುಕೊಳ್ದಿರುತ್ತೆ ಎಂಗ್ಲೇನೆ ಅಣ್ಣ ಪ್ಲೀಸ್ ದಯಮಲ್ತದ್ದು ಲೇಟ್ ನಿಂಗೆ 10 ಅದ್ಯಾರಿಗೆ ತೋಡು ನೆಕ್ಸ್ಟ್ ಟೈಮ್ ಬರ್ಪೆ ಬಂಜಾರ ತಿಳಿಪವೆ ನಿಖಲ ಪ್ರೀತಿ ಆಶೀರ್ವಾದ ಏಪಲು ಆವಂದೆ ಓಕೆದೆ ಸಮುದಾರಿಗೆತ್ತ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಭೋಜಣ್ಣ ಅಂಚನೆ ನಮ್ಮ ಟೈಮ್ ಅಂಡ್ ಟೈಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿದ ಪ್ರೊಪ್ರೈಟರ್ ಮಿಸ್ಟರ್ ಸುರೇಶ್ ರಾವ್ ಕುಕ್ಕಡ ವೇದಿಕೆಗೆ ಆಗಮಿಸಬೇಕು. ಭೋಜರಾಜ್ ವಾಮನ್ಶೂರ್ ಅವರಿಗೆ ಗೌರವವನ್ನ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೈಮ್ ಅಂಡ್ ಟೈಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಮ್ಮ ಕೋಸ್ಟಲ್ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಟೈಮ್ ಅಂಡ್ ಟೈಡ್ ನ ಸುರೇಶ್ ರಾವ್ ಕುಕ್ಕಡ. ಥ್ಯಾಂಕ್ ಯು ಸೋ ಮಚ್ ಭೋಜಣ್ಣ. ನಿಮ್ಮ ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶವನ್ನ ಕೊಟ್ಟಂತ ಶ್ರೀ ಮೋಹನ್ ಪೈಲೂರು ಹಾಗೆ ವಿಜಯ್ ಕುಮಾರ್ ಭಟ್ ಅವರು ದಯಮಾಡಿ
ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಪ್ರೀತಿಗೆ ಅಂಡ್ ಅದರ ರೀತಿಗೆ ವಂದನೆಗಳನ್ನ ಟೈಮ್ ಅಂಡ್ ಟೈಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಸುಂದರವಾದಂಥ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದ್ರೆ ವೇದಿಕೆಯನ್ನ ನೀಡಲಿಕ್ಕೆ ಅಂದ್ರೆ ನಡೆಸಲಿಕ್ಕೆ ಅವಕಾಶವನ್ನ ಸ್ಥಳವನ್ನ ನೀಡಿದವರು ಶ್ರೀ ಮೋಹನ್ ಪೈಲೂರ್ ಹಾಗೆ ವಿಜಯ್ ಕುಮಾರ್ ಭಟ್ ಅವರಿಗೆ ಧನ್ಯವಾದಗಳನ್ನ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಸಲ್ಲಿಸಿಕೊಂಡು ಪುತ್ತೂರ ಹಬ್ಬದ ಸಂಭ್ರಮ ಸಡಗರದಲ್ಲಿ ಸಂಗೀತದ ಸಪ್ತ ಸ್ವರಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕ ವಾದಕ ವೃಂದ ಮುಂದೆ ಅದ್ಭುತವಾದ ಸಿನಿಮಾ ಹಾಡುಗಳನ್ನ ತಮ್ಮೆಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ವೇದಿಕೆಯನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ನೀಡಿದವರು ವಿಜಯ ಸುಪಾರಿ ಇಂಡಸ್ಟ್ರೀಸ್ನ ಶ್ರೀ ರಾಮ್ ಭಟ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇರುವೆ. ಹಾಗೆ ಶ್ರೀ ಮೋಹನ್ ಪೈಲೂರ್ ಅವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಇವತ್ತಿನ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇರುವೆ. ಧನ್ಯವಾದಗಳು. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇರುವೆ. ಮುಂದಿನ ಒಂದು ಭಕ್ತಿಗೀತೆ, ತದನಂತರ ಸಿನಿಮಾ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕಿದ್ದೇವೆ. ಮುಂದಿನ ಹಾಡು ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ಜನವರಿ 22ನೇ ತಾರೀಕು ರಾಮಲಲ್ಲಾನ ವಿಗ್ರಹದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಬಿಡುಗಡೆಯಾದಂತ ರಾಮನ ಕುರಿತಾದ ಬಹಳ ಅದ್ಭುತವಾದಂತ ಗೀತೆ. ಈ ವೇದಿಕೆಯಲ್ಲಿ ಆ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ರೆ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿ ತನ್ನದೇ ಆದಂತಹ ಒಂದು ಮ್ಯೂಸಿಕ್ ಬ್ಯಾಂಡ್ ಅನ್ನ ಕಟ್ಕೊಂಡು ದೇಶ ವಿದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ನೀಡಿದಂತ ಬೆಂಗಳೂರಿನಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಮಿಸ್ಟರ್ ಸುಬ್ರತ್ ಸಾಹು ಅವರ ಕಂಠಸಿರಿಯ ಮೂಲಕ ಮರ್ಯಾದ ಪುರುಷೋತ್ತಮ ಅಯೋಧ್ಯ ಪುರನಿಲೆಯ ಶ್ರೀ ರಾಮಚಂದ್ರ ಪ್ರಭುವನ್ನ ಸ್ಮರಿಸುವಂತ ಬಹಳ ಸುಂದರವಾದ ಹಾಡಿಗಾಗಿ ನಮ್ಮೆಲ್ಲರ ಮುಂದೆ ಸುಬ್ರತ್ ಸಾಹು. हेलो 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 जी 500 साल बाद राम लला ने आए हैं अयोध्या पे, तो कहीं भी हम लोग गाना गाने के लिए जाते हैं तो प्रभु श्री राम जी के नाम लेके गाना शुरू करते हैं. तो आप लोग सब मेरे साथ बोलेंगे एक बार सियावर रामचंद्र की. जोर से बोलिए, रामचंद्र जी नाराज हो जाएंगे. सियावर रामचंद्र की. क्या बात है. तो चलिए अगला गाना. रघुपति राघव राजा पतित पावन सीताराम 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 भज प्यारे तू सीताराम. राम सिया राम सिया राम सिया राम जय राम सिया राम सिया राम सिया राम राम सिया राम सिया राम सिया राम जय राम सिया राम सिया राम सिया राम सिया. अयोध्या अयोध्या मेरे प्यारे राम, बोलो जय जय श्री राम. राम सिया राम सिया राम सिया. अयोध्या मेरे प्यारे राम, बोलो जय जय श्री राम. ओ मेरी आंखों ने तारे हैं प्रभु राम, बोलो जय जय श्री राम.
शब दिन ये आज का, आ गया हुई जीत सनातन धर्म की, घर घर मगमा लहरा गया, जागा है अवध का भाग जी, गुंजा है विजय का राज जी, योगी संतों की अखियों से छलका है प्रेम अनुराग जी। सज धज के ओ सज धज के लागे सबसे प्यारे राम, बोलो जय जय श्री राम, हमारी आंखों ने तारे हैं प्रभु राम, बोलो जय जय श्री राम। राम सिया राम सिया राम सिया राम, राम सिया राम सिया। रघुनंदन का राज तिलक है, राज सिंहासन राम का हक है, राम का होगा राज जगत में, प्रश्न न कोई शक है, राम के पथ में सबकी पलक है, जीत है सबके लिए ही सबक है, जय श्री राम के नाम नारा देता सुनाई अंबर तक है, किसी भी युग में न हारे मेरे प्यारे राम, बोलो जय जय श्री राम, हमारी आंखों की तारे हैं प्रभु राम, बोलो जय जय श्री राम। बाजे मंजरे और मृदंग, हवा में उड़े केसरिया रंग, लौट आए हैं रघुवंशी सिया लखन हनुमत के संग, राम सिया राम सिया राम सिया राम, जय राम सिया राम सिया राम सिया राम, राम सिया राम सिया राम सिया राम, जय राम सिया राम सिया राम सिया राम, राम सिया राम सिया राम, राम सिया राम सिया राम सिया राम। तो चलिए बोलो सियावर रामचंद्र की। लेकिन ऐसे ऐसे जय बोलने से नहीं होगा, थोड़ा गाने के साथ बीट देना पड़ेगा, ठीक है? क्या बोलते हैं राजगोपाल जी? थोड़ा ओनली गिटार बेस्ड में जाएंगे हम लोग। अयोध्या अयोध्या मेरे प्यारे राम, बोलो बोलो जय जय श्री राम। मैं जब ऐसे बोलो छोड़ूंगा आप लोग सब लोग आएंगे मेरे साथ जय श्री राम। ओके, अच्छा सब लोग ऐसे थोड़ा, सब लोग हाथ ऊपर उठाइए थोड़ा, सब लोग राम जी का नाम लेके सब लोग हाथ ऐसे ऊपर उठाइए, सब लोग दो हाथ, नहीं तो राम जी पाप लगाएंगे। हाँ ओके, सियावर रामचंद्र की, दोनों हाथ उठा के। ओके रेडी, विद द टेम्पो। अयोध्या अयोध्या मेरे प्यारे राम, बोलो जय जय श्री राम। राम सिया राम सिया राम, अयोध्या अयोध्या मेरे प्यारे राम, बोलो जय राम सिया राम सिया राम सिया राम, बोलो जय बोलो जय जय श्री राम। अयोध्या अयोध्या मेरे प्यारे राम, बोलो जय जय श्री राम। हमारी आंखों के तारे हैं प्रभु राम, बोलो जय जय
अभी यही हुई ना बात, जिन लोगों ने राम जय बोल दिया उनको पाप लगने वाला नहीं है. ओके, तो चलिए, थैंक यू. ಥ್ಯಾಂಕ್ ಯು. ಬೋಲೋ ಪವನಪುತ್ರ ಹನುಮಾನಕ್ಕೆ. ಧನ್ಯವಾದಗಳು ಸುಬ್ರತ್ ಸಾಹು ಅವರಿಗೆ. ಕಾರ್ಯಕ್ರಮದ ಮುಂದಿನ ಹಾಡು ಇನ್ನೊಂದು ಭಕ್ತಿ ಶ್ರದ್ಧೆಯ ಹಾಡು. ಕಲಾವಿದರು ಎಲ್ಲಿಂದನೇ ಬರಲಿ, ಸ್ಯಾಂಡಲ್ವುಡ್ ಇರಲಿ, ಬಾಲಿವುಡ್ ಇರಲಿ, ಹಾಲಿವುಡ್ ಇರಲಿ, ಕಾಲಿವುಡ್ ಇರಲಿ, ಟಾಲಿವುಡ್ ಇರಲಿ, ವೇದಿಕೆಯ ಮೇಲೆ ಬಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಎರಡೂ ಕೈನ ಚಪ್ಪಾಳೆ ಆಶೀರ್ವಾದ ಬೇಕು. ಯಾರು ಕಟ್ಟ ಕಡೆಯ ತನಕ ಚಪ್ಪಾಳೆ ಆಶೀರ್ವಾದವನ್ನು ಎಲ್ಲ ಕಲಾವಿದರಿಗೆ ಕೊಡ್ತಾರೆ. ಎಲ್ಲರಿಗೂ ಕೂಡ ನಮ್ಮ ಟೈಮ್ ಆ್ಯಂಡ್ ಟೈರ್ಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪರವಾಗಿ 2,000 ಧನ್ಯವಾದಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಕೊನೆಯವರೆಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಪರ್ಫಾರ್ಮೆನ್ಸ್ ಅಂತ ಬರ್ತಾ ಇದ್ದೇವೆ. ಬಹಳ ವಿಶಿಷ್ಟವಾದಂಥ ವಿಶೇಷವಾದಂಥ ಒಬ್ಬ ಗಾಯಕ ಈಗ ವೇದಿಕೆಯ ಮೇಲೆ ಬರ್ತಾರೆ. 18 ಭಾಷೆಗಳು, 25,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಗಾಯಕ. ಕಿಚ್ಚ ಸುದೀಪ್ ಅವರ ವೀರ ಮದಕರಿ ಸಿನಿಮಾದ ಜುಮ್ಜುಮಾಯ ಹಾಡಿನ ಮೂಲಕ 6 ಕೋಟಿ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂಥ ಅವರು ಸಪ್ತ ಸಾಗರಗಳಾಚೆಗಿನ ದೇಶದಲ್ಲಿ 10ಕ್ಕೂ ಹೆಚ್ಚು ದೇಶಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನ ನೀಡ್ತಾ ತನ್ನದೇ ಯೂಟ್ಯೂಬ್ ಚಾನಲ್ ಮೂಲಕ ಕೂಡ 100 ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಇರುವಂತ ನಮ್ಮ ಕರ್ನಾಟಕ ರಾಜ್ಯ ಕಂಡ ಅದ್ಭುತ ಕಂಠಸಿರಿಯ ಗಾಯಕ ಅಜಯ್ ವಾರಿಯರ್ ವೇದಿಕೆಯಲ್ಲಿ. ಅಂಡ್ ತುಂಬಾ ಸ್ಪೆಷಲ್ ಡೇ ಅಜಯ್ ಸರ್ಗೆ, ಯಾಕೆಂದ್ರೆ ಒಂದು ಪುತ್ತೂರು ಜಾತ್ರೆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಇವತ್ತು ಅವರು ಹುಟ್ಟಿದ ದಿನ. ಒಮ್ಮೆ ಜೋರಾಗಿ ಅವ್ರು ಹಾಡೋದಕ್ಕೂ ಮುಂಚೆ ನಿಮ್ಮೆಲ್ಲರ ಬಾಯಿಯಿಂದ ಹ್ಯಾಪಿ ಬರ್ಡೇ ಅಂತ ಒಮ್ಮೆ ಬರಬೇಕು. ಓಕೆ, ಆನ್ ದ ಕೌಂಟ್ ಆಫ್ 3. ರೆಡಿ? 3, 2, 1, here we go. Happy birthday to you. Thank you also. Thank you. To you. Happy birthday, dear Ajay. Everyone, come on, sing with me. Come on, everyone. Happy birthday to you, the most talented singer we have in Bangalore and entire Karnataka. So sweet. Thank you so much. Thank you. Means a lot. Thank you. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ಜೋರಾಗಿ ಕೇಳಿಸ್ಬೇಕು. ಒಂದೇ ನಿಮಿಷ. 1, 2, 3 ಪುತ್ತೂರು. ಅದು ಥ್ಯಾಂಕ್ ಯು. ಮೈ ಬರ್ಡೇ ಇಸ್ ಮೇಡ್. ಥ್ಯಾಂಕ್ ಯು ಆಲ್ ಸೋ ಮಚ್. ಅಣ್ಣ ಚೂರು ವಾಯ್ಸ್ ಬೇಕು, ಆಮೇಲೆ ಸ್ವಲ್ಪ ರಿವರ್ಬ್ ಬೇಕು, ಸ್ವಲ್ಪ ಒಂಚೂರು ಬೇಸು ಬೇಕು. ಚೂರು ವಾಯ್ಸ್ ಬೇಕು. ಚೂರು ಅದು ಹಾಲಾಗಿ ಬರ್ತಾ ಇದೆ. ಸ್ವಲ್ಪ ಹೌಸ್ಗೂ ಸ್ವಲ್ಪ ಬರಲಿ. ಶಂಕರ ಶಂಕರ ಒಬ್ಬನೇ ಮಂಜುನಾಥನೊಬ್ಬನೇ ಮಂಜುನಾಥನೊಬ್ಬನೇ
ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೇ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯನು ತೆರೆಯನು ಒಬ್ಬನೇ ಹೊರೆಯನು ನಮ್ಮನು ಒಬ್ಬನೇ ನರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಎಂದೇ ತಂದೆಯಾಗಿ ನೀನು ಬಂದೆ ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಜನ್ಮ ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೆ ನೀ ಗುರುವಾದ ಗುರುಗಳ ಗುರು ಇವನೇ ಸತ್ಯವು ನಿತ್ಯವು ಒಬ್ಬನೇ ಧರ್ಮವು ದೈವವು ಒಬ್ಬನೇ ಶಿವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಶಂಕರ ಶಂಕರ ಮುರಹರ ಭವಹರ ಮಂಜುನಾಥ 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 ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಧನ್ಯವಾದಗಳು. ಥ್ಯಾಂಕ್ ಯು. ಭಕ್ತಿಯ ರೋಮಾಂಚನವನ್ನು ನಮ್ಮೆಲ್ಲರ ಮನಸ್ಸಲ್ಲಿ ಮೂಡಿಸಿದಂಥ ಅಜಯ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತದ್ದು ಕೂಡ ಮಂಜುನಾಥನ ನಾಮಾಂಕಿತದಲ್ಲಿರುವಂಥ ಮಂಜುನಾಥೇಶ್ವರ ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ. ಯಾವುದೇ ರೀತಿಯ ಹೋಮ್ ಅಪ್ಲಯನ್ಸಸ್ ಹಾಗೆ ಎಲೆಕ್ಟ್ರಾನಿಕ್ಸ್ ನಿಮಗೆ ಫರ್ನಿಚರ್ಸ್ ಬೇಕು ಅಂತ ಹೇಳಿದರೆ ದರ್ಬೆ ಪುತ್ತೂರಿನಲ್ಲಿ ನೂತನವಾಗಿ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಆರಂಭ ಆಗಿದೆ. ಗಿಫ್ಟ್ ಸ್ಕೀಮ್ ಕೂಡ ಇದೆ, ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ವಿಟಮಿನ್ ಎಮ್ಮನ್ನು ಕೊಟ್ಟಂಥ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಹಾಡು ನಮಗೆ ಹಳೆಯ ಹಾಡುಗಳು, ಹಳೆಯ ಸಿನಿಮಾಗಳು, ಕೆಲವೊಂದು ಹಳೆಯ ಟೂ ವೀಲರ್ಗಳು, ಕೆಲವೊಂದು ಹಳೆಯ ಕಾರುಗಳು, ಕೆಲವೊಂದು ಹಳೆಯ ವಸ್ತುಗಳೆಲ್ಲ ತುಂಬ ಇಷ್ಟ. ಹಳೆಯ ಹೆಂಡತಿಯೊಂದನ್ನು ಬಿಟ್ಟು ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ಹಳೆಯ ಹಾಡಿನ ಜೊತೆಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಂದೂ ಮರೆಯದ ಹಾಡು ಅನ್ನುವಂಥ ನಾಮಾಂಕಿತದಲ್ಲಿ ಕನ್ನಡ ಹಿಂದಿಯ ಮರೆಯಲಾಗದ ಗೀತೆಗಳು. ಕಾರ್ಯಕ್ರಮದ ಮುಂದಿನ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಹೊಸ ಬೆಳಕು ಸಿನಿಮಾದಿಂದ ಆಯ್ದಂಥ ಗೀತೆಯ ಜೊತೆಗೆ ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಗಾಯಕ ಶ್ರೀ ಅಜಯ್ ವಾರಿಯರ್.
ಕಾಂತಿ ಹೊಸ ಬೆಳಕು ಮೂಡುತ್ತಿದೆ ಆಕಾಶ ಓಡಾಡುತ್ತ ಸುತ್ತ ಚೆಲ್ಲಿದ ಕಾಂತಿ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕ ಅಜಯ್ ವಾರಿಯರ್ ಹಾಗೆ ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕಿದಂತ ಹೆಜ್ಜೆನಾದ ಕಲಾ ತಂಡ, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ರಿಯಾಲಿಟಿ ಶೋ ಹಾಗೆ ಕುಣಿಯೋಣು ಬಾರ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಮನೆ ಮಾತಾಗಿ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆದಂತ ಜ್ಞಾನ ಐತಾಳವರ ಸಾರಥ್ಯದ ಹೆಜ್ಜೆನಾದ ಕಲಾ ತಂಡದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಾಡಿನತ್ತ ನಾವು ಹೋಗೋದಕ್ಕೂ ಮುಂಚೆ ಇನ್ನೋರ್ವ ಸೆಲೆಬ್ರಿಟಿ ಇವತ್ತಿನ ವೇದಿಕೆಯ ಮೇಲೆ ಬರ್ತಿದ್ದಾರೆ. ಅವರು ನಮ್ಮ ತುಳು ಹಾಗೆ ಕನ್ನಡ ಸಿನಿಮಾದಲ್ಲಿ 65 ಸಿನಿಮಾಗಳಲ್ಲಿ 7 ಸೀರಿಯಲ್ಗಳಲ್ಲಿ ಹಾಗೆ ಅದೆಷ್ಟೋ ನಾಟಕಗಳಲ್ಲಿ ತಮ್ಮ ಅಭಿನಯದ ಮೂಲಕ, ಅದರಲ್ಲೂ ಕೂಡ ವಿಲನ್ ಆಗಿ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ ಪ್ರೇಕ್ಷಕರ ಎದೆ ನಡುಗಿಸುವಂತ ಒಂದು ಅಭಿನಯದ ಮೂಲಕ ಕಲಾ ಸಾಮ್ರಾಟ, ನಮ್ಮ ತುಳುನಾಡಿನ ನಟ ಸಾರ್ವಭೌಮ ಬಿರುದನ್ನ ಹಾಗೆ ಉದಯ ಟಿವಿಯ ವಿಶೇಷವಾದ ಪ್ರಶಸ್ತಿಯನ್ನ ಕೂಡ ಪಡೆದಂತ ನಮ್ಮೆಲ್ಲರ ನೆಚ್ಚಿನ ಚೇತನ್ ರೈ ಮಾಣಿ ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ, ಕೇವಲ ಅವರೊಬ್ರು ಮಾತ್ರ ಬರ್ತಾ ಇಲ್ಲ, ಅವರ ಜೊತೆಯಲ್ಲೇ ಅವರು ಸೃಷ್ಟಿ ಮಾಡಿದಂತ 200 ಕಲಾವಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ಇಂದ ಹಿಡಿದು ಬಾಲಿವುಡ್ ವರೆಗೆ ಬೆಳಗುವಂತ ಒಬ್ಬ ಅದ್ಭುತವಾದ ಕಲಾವಿದೆ. ಇನ್ನು ಬಿಕಾಮ್ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತಿರುವಂತ ಅವರು ಈಗಾಗಲೇ 3 ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವಂತ ಒಂದು ಅವಕಾಶವನ್ನ ಪಡೆದಂತ ವೇನ್ಯಾ ರೈ, ನಮ್ಮ ಚೇತನ್ ರೈ ಅವರ ಸುಪುತ್ರಿ ಇವತ್ತಿನ ವೇದಿಕೆಯಲ್ಲಿದ್ದಾರೆ.
ಈಗಾಗಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ನಿರ್ದೇಶಕ ಚೇತನ್ ಮುಂಡಾಡಿ ಅವರ ನಿರ್ದೇಶನದಲ್ಲಿ ಅವರು ಬಹಳ ಅದ್ಭುತವಾದಂತಹ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಇನ್ನು ಮುಂದೆ ಅವರು ಅಭಿನಯಿಸಿರ್ಲಿಕ್ಕಿರುವಂತಹ ಅರಾಟ ಸಿನಿಮಾ ತೆರೆಗೆ ಬರ್ಲಿಕ್ಕಿದೆ. ಹಾಗೆ ಇನ್ನೊಂದು ಸಿನಿಮಾ ಕೂಡ ಅದು ಯಾವುದು ಅನ್ನೋದನ್ನ ಅವರೇ ಹೇಳ್ತಾರೆ. ಅದಕ್ಕೆ ಮುಂಚೆ ನಮ್ಮ ಚೇತನ್ ರೈ ಅವರನ್ನ ಬೇರೆ ಬೇರೆ ಖಳನಾಯಕನ ಪಾತ್ರದಲ್ಲಿ ನೀವೆಲ್ಲ ಕಂಡಿದ್ದೀರಿ. ಅದು ನಮ್ಮ ನಾಗಿನಿ ಸೀರಿಯಲ್ ಅಲ್ಲಿ, ಅದೇ ರೀತಿಯಲ್ಲಿ ಅದರ ನಂತರ ಬಂದಂಥ ನಾಗ ಕನ್ನಿಕೆ ಸೀರಿಯಲ್ ಅಲ್ಲೂ ಕೂಡ ಇಡೀ ಕರ್ನಾಟಕದ ಜನರನ್ನ ಮಂತ್ರವಾದಿಯ ರೂಪದಲ್ಲಿ ಭಯಪಡಿಸಿದವರು. ಆ್ಯಂಡ್ ಈಗ ಚೇತನಣ್ಣ ಒಂಜಿ ಡೈಲಾಗ್ ಮಲ್ಲೆ ಓ ಅಂಡಲ ಇರ್ನ ಸಿನಿಮಾದ ಅದಕ್ಕಿಂತ ಅವ್ರು ತುಂಬ ಚೆನ್ನಾಗಿ ಯಕ್ಷಗಾನವನ್ನು ಬಹಳ ಇಷ್ಟಪಡೋರು. ಯಕ್ಷಗಾನದ ಒಂದು ಡೈಲಾಗನ್ನು ಯಾವತ್ತೋ ಒಮ್ಮೆ ಯಾವುದೋ ಒಂದು ವೇದಿಕೆಯಲ್ಲಿ ನಾನು ಕೇಳಿದೆ. ಅದನ್ನು ಇನ್ನೊಮ್ಮೆ ಈ ವೇದಿಕೆಯಲ್ಲಿ ಇಲ್ಲಿರುವಂಥ ಎಲ್ಲ ನಿಮ್ಮ ಅಭಿಮಾನಿಗಳಿಗಾಗಿ. ಯಾನ್ ತುಳುಟೆ ಪತ್ತಿರುವೆ ಮಾತರಿಗಳ ನಮಸ್ಕಾರ. ಯಾನ್ ಕಲ್ತಿನ ಇಂದು ವಿವೇಕಾನಂದ ಕಾಲೇಜ್, ಎನ್ನ ಮಗಲ್ಲ ವಿವೇಕಾನಂದ ಕಾಲೇಜಿಗೆ ಬರ್ತೀನಿ. ಅಂಚಾದ ಅಪ್ಪೆ ಭಾಷೆ ನಮ್ಮ ತುಳುಟೆ ಯಾನ್ ಪಾತಿರುವೆ. ಪುತ್ತೂರದ ಉಡಿ ಮಹಾಲಿಂಗೇಶ್ವರ ದೇವಿಯರನ್ನ ಪಾದ ಪತ್ತೊಂದು ಸುತ್ತು ಬಿಡುದ ಮಾತ ಕಾರ್ಣಿಕದ ದೈವ ದೇವಿಯರಲ್ಲಿಗೆ ತೆರೆತಗ್ಗ ಒಂದು ಬತ್ತುನಂಚಿನ ಮಾತ ಎನ್ನ ಮೋಕೆದ ಕಲಾಭಿಮಾನಿ ಬಂಧುಲೆಗೆ ಎನ್ನ ಅಕ್ಕ ಮೆಗ್ದಿಯಲ್ಲಿಗೆ ಸೊಲ್ಮೆ ಸಂದಾಯ ಮಲ್ತೊಂದುಲ್ಲೆ. ಎನ್ನ ಮಗಳು ವೆನ್ಯ ರೈ ಭವಪೂರ್ಣ ಪನ್ಪುನಂಚಿನ ಸಿನಿಮಾಡು ನಾಯಕ ನಟಿಯಾದ ಮಲ್ತತ್ತಲ್ಲ. ನೆಕ್ಸ್ಟ್ ನನ್ನ ಆರಾಟ ಪನ್ಪುನಂಚಿನ ಮೂವಿ ಅಲ್ನ ಜೂಂಡ್ ಬರೆಯರುಂಡು ಅವಿಡ್ದು ಬುಕ್ಕ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪನ್ಪುನಂಚಿನ ಅವು ಪೂರ ಉತ್ತರ ಭಾರತದಂಚಿ ಹಿಮಾಲಯ, ಚೈನಾ ಬಾರ್ಡರ್, ಕುಲು ಮನಾಲಿ ಇಂಚ ಪೂರ ಪಂಡರಾಪುರ ಇಂಚಿತ್ತಿನ ಎಡೆಡ್ಡ ಜಾಗೆಲೆಡೆ ಶೂಟಿಂಗ್ ಆಯ್ನಂಚಿನ ಒಂಜಿ ಪೊರ್ಲ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಅಂಚಿನ ಎನ್ನ ಧರ್ಮದೈವ ಅಂದುವೆ ಜುಲೈ ತಿಂಗಳು ಬರ್ರೆಂಡು ಎಲ್ಲ ಕೊನ್ನಿ ಬರೆಯರುಂಡು ಆಯ್ತಾ. ಹೀರೋ ಕೋಮಲ್ ಸರ್ ಕಲಾಯ ನಮಃ ಬರೆಯರುಂಡು ನೆಕ್ ಮಾತಿರಲ್ಲ ದುಂಬಿ ಎಂಚ ಹಂಗೆ ಸಪೋರ್ಟ್ ಮಲ್ದಾರ ಅಂಚನೆ ಎನ್ನ ಮಗಲಿಗೆಲ್ಲ ಸಪೋರ್ಟ್ ಮಲ್ಪಡು ಪಂಡಿದ್ದೆ ನಿಕಲ್ಡೆ ಆನೆ ಕೈ ಮುಗಿದ ನಟೋನುವೆ ರಡ್ಡು ಪಾತಿರ ಸುರುಕಾದ ಮಹಾತೋಬಾರ ಮಹಾಲಿಂಗೇಶ್ವರ ದೇವರನ ಪಾದಗ ಅಡ್ಡ ಬೂರೊಂದು ಟೈಮ್ ಆ್ಯಂಡ್ ಟೈಡ್ ಈವೆಂಟ್ ಮ್ಯಾನೇಜರ್ ಪ್ರೆಸೆಂಟ್ಸ್ ಪುತ್ತೂರ ಹಬ್ಬ ಪಂಡ ಪುತ್ತೂರ ಮುತ್ತುಲೆನ ಪರ್ಬ ನೆಕ್ ಬತ್ತಿನ ಚಿತ್ನ ಮಾತೆರೆಗ್ಲೆಯನ್ನ ಪ್ರೀತಿದ ಸೊಲ್ಮೆಲು ಪುತ್ತೂರ್ದ ಮಗಲಾಯಿಂದಂಚಿನ ಎಂಕ್ ನಿಕ್ಲು ಎಂಚ ಎನ್ನ ಪೊಪ್ಪ ಚೇತನ್ ರೈ ಮಾಡಿ ಎಂಚ ಸಪೋರ್ಟ್ ಮಂತಾರ ಅಂಚನೆ ಎಂಕ್ಲ ಅಂಚನೆ ಸಪೋರ್ಟ್ ಮನ್ಪೊಡು ಪ್ರೀತಿ ಐ ಬೊಕ್ಕ ಎನ್ನ ಪೊಪ್ಪಗೆ ಎಂಚ ಸಪೋರ್ಟ್ ಮಂತದಾರ ಅಂಚನೆ ನಿಕ್ಲು ಮಾತೆರ್ಲೆ ಎಂಗೆ ಸಪೋರ್ಟ್ ಮನ್ಪುವರೆಂದು ಯಾನ್ ಎನ್ನೊಂದು ಅಂಚನೆ ಎನ್ನ ನನ್ನ ನೆಕ್ಸ್ಟ್ ರಡ್ಡು ಪ್ರಾಜೆಕ್ಟ್ ಬರೆಯರುಂಡು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಐ ಬೊಕ್ಕ ಆರಾಟ ಪಂಡದು ಐಕ್ ನಿಕ್ಲ ಮಾತೇರ್ನೆಲ್ಲ ಸಪೋರ್ಟ್ ಬೋರ್ಡು ಆರಾಟ ಪಂಪುನ ಮೂವಿಡ್ ಎಂಕ್ಲ ಎನ್ನ ಪೊಪ್ಪಗ್ಲ ಮುಖಾಮುಖಿ ಅದು ಒಂಜಿ ಅಂಚಿನ ಸನ್ನಿವೇಶ ಬರ್ಪುಂಡು ಅವು ಯಾನ್ ಮಂತ್ರವಾದಿ ಅದಿಪ್ಪೆ ಅಲ್ಲ ಮೇಲ್ಡಿ ಭೂತ ಬತ್ತದು ಪುಣ್ ಐನು ಬುಡುಪವನ ಒಂಜಿ ದೃಶ್ಯ ಅವು ಇಪಾಡು ಒಯ್ಕ್ಲ ಸಿನಿಮಾ ತುಲೆ ಈತ ಜನ ನಮ್ಮ ಊರ್ದಾಕ್ಲಿನ ತೂದು ಒಂಚೂರು ನರ್ವಸ್ ಆದಿಪ್ಪಡು ತೊಂದರೆ ಜಿ ನಿಖಲ್ನ ಪ್ರೀತಿ ಆಶೀರ್ವಾದಡು ನನಾತ್ ದುಂಬು ಪಜ್ಜದಿಯರ ಅಲ್ಲಿಗೆ ಸಾದಿ ಬಲ್ಪನ್ನು ತೋಜಲ್ಲಿಂದ ಮಾತಾಡಲು ನಟ್ಟೊನ್ನುವೆ. ಸಿನಿಮಾದ ಡೈಲಾಗ್ ನಾಟಕದ ಡೈಲಾಗ್ ನಿಖಲು ಮಾತಿರ್ಲಕ್ಕೆ ಒಂದು ಉಪ್ಪರ್ ಅಂಡ ಪ್ರಸನ್ನರು ಪನ್ಲೆ ಕೊನೆ ಯಕ್ಷಗಾನದ ಡೈಲಾಗ್ ಏರ್ಲಕ್ಕೆ ಎಂದು ಪೇರ ಸಾಧ್ಯ ಜಿ ಕೆಲವು ತಿಕ್ಕಡಿ ಯಾನ ಎನ್ನ ಗೊತ್ತಿದ್ದ ನಕಲ್ ಪನ್ಪೇರೆ ಆವಾಗ ಪನ್ಪೆ ಆಯ್ತಿ. ಯಕ್ಷಗಾನದ ಮೇರು ಶಿಖರ ಕುಂಬ್ಳೆ ಸುಂದರ ರಾಯರು ಆರ್ನ ವಾಯ್ಸ್ ಎಂಚೆ ಇತ್ತಿನ ಪಂಡ
ಮನ್ನಿನ ಯುದ್ಧದಲ್ಲಿ ಸಿಂಧು ದೇಶಾಧಿಪತಿ ಜಯದ್ರಥನ ಕೊರಳು ಧರೆಗುರುಳಲು ಕಾರಣ ಅಭಿಮನ್ಯುವಿನ ವಧೆ. ಪುತ್ರ ವಿಯೋಗವೆಂಬ ರುಚ್ಚು ಪಾರ್ಥನನ್ನು ಈ ಕಾರ್ಯಕ್ಕೀಡು ಮಾಡಿತು. ಅಂತೆಯೇ ನಾನಿಂದು ಪಾರ್ಥನ ಶರಗಳಿಗೆ ನನ್ನೀ ಕೊರಳನ್ನು ತೆತ್ತರೆ ಅದೇ ಪುತ್ರ ವಿಯೋಗವೆಂಬ ರುಚ್ಚು 3 ಲೋಕದ ಗಂಡ ರಣಪ್ರಚಂಡ ಪಾರ್ಥನ ರುಂಡ ಧರೆಗುರುಳುವಂತೆ ಮಾಡುತ್ತದಮ್ಮ. ಅಂದಿಗೆ ಅಪ್ರತಿಮ ಬಿಲ್ಜಾನ ಕರ್ಣ ಎಂಬ ವಸುಗೆ ತ್ರಿಭುವನದ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಗೂಡುತ್ತದೆ. ನನ್ನ ತಂದೆಯ ಹೃದಯಂತರದಲ್ಲಿ ಹುದುಗಿಕೊಂಡಿರುವ ಮಹೋದ್ದೇಶ ಇದು. ಈ ಉದ್ದೇಶ ಸಾಧನೆಗಾಗಿ ನನ್ನ ರಕ್ತ ದೋಕಳಿಯಾಟವೆಂದು ಹೇಳಮ್ಮ. ಆ ಚಂದ್ರಾರ್ಕವಾಗಿ ಧವಳ ಕೀರ್ತಿಯನ್ನು ಮೆರೆಯಿಸುವಂತಹ ಕೀರ್ತಿಶಾಲಿ ಮಗ ಬೇಕೋ, ಇಲ್ಲ ಸಾಯುವವರೆಗೆ ಬದುಕಿ ಕೊನೆಯಲ್ಲಿ ಅನಂತ ಜನ ಕೋಟಿಯಲ್ಲಿ ಸೇರಿ ಹೋಗುವ ಸಾಮಾನ್ಯ ಮಗ ಸಾಕು. ಅಂಜನೆ ಪುತ್ತೂರದ ಪೆರ್ಮೆದ ಕಲಾವಿದೆ ಪುತ್ತೂರು ನಾರಾಯಣ ಹೆಗಡೆ ನಮ್ಮನ್ನು ಬುಡ್ದು ಪೋತೀರಿ ಅವ್ರನ್ನ ನೆನಪಿಗೂ ಬಡದ ಪುತ್ತೂರು ಈ ಪ್ರೋಗ್ರಾಮ್ ಆಪನೇಡ್ದವರ ನಾರಾಯಣ ಹೆಗಡೆರ್ನೊಂಜಿ ಸ್ವರ ಇಂಚೆತ್ತಿನ ಪನ್ಪುನ ಜಲಕ್. ಶಂಭೋ ಶಂಕರ ಮಹಾದೇವ ರಕ್ಷಿಸು ರಕ್ಷಿಸು ಎಂದಿನಂತೆ ಇಂದೂ ಕೂಡ ಭಗವಾನ್ ಭಾಸ್ಕರನು ಉದಯಾದ್ರಿಯನ್ನಡರುವ ಮುನ್ನ ಇದ್ದು ನಿತ್ಯ ಕರ್ಮಾದಿಗಳನ್ನು ತೀರಿಸಿ ವಸನ ಭೂಷಣಗಳಿಂದ ಅಲಂಕೃತನಾಗಿ ಸ್ವಭಾಪ್ರವೇಶ ಮಾಡಿದ್ದೇನೆ. ನೋಡಬಾರದೆ ಸಭೆಯ ಸೌಂದರ್ಯವನ್ನ. ಒಂದು ಕಡೆಯಲ್ಲಿ ಮಂತ್ರಿ ಮಾಘದರು ಮೂಲಗಾತ್ಮಜನಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ನರ್ತಕಿಯರ ನರ್ತನಗಳ ವೈಭವ ಕಣ್ಣಿಗೆ ಇಂಪನ್ನು ಕೊಡುತ್ತಾ ಇದೆ. ಸುಮಧುರವಾದಂತಹ ಸೇನೆ, ಬಲಾಢ್ಯರಾದಂತಹ ಸೇನಾಧಿಪತಿಗಳು ಇವರನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕದತ್ತ ನಡೆಯೋಣವೇ? ಸಲ್ಮೇಲ್ ಬರಲಿ ಜೋರಾದ ಚಪ್ಪಾಳೆ. ದೇವಿ ಮಾತ್ಮ ಯಕ್ಷಗಾನದಲ್ಲಿ ನಮಗೆ ಮಹಿಷಾಸುರ ಬಂದ ಹಾಗೆ ಆಯಿತು ಆರಂಭದಲ್ಲಿ. ಅಲ್ಲಿ ಒಂದು ಮಗು ಹೆದರ್ಕೊಂಡು ಹೀಗೆ ಕೂತ್ಕೊಂಡಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಅದ್ಭುತವಾದ ಕಂಠ, ಅದ್ಭುತವಾದ ಅಭಿನಯ, ಜೊತೆಗೆ ವೆನ್ಯಾರ್ ರೈ ಅವರ ಸಿನಿಮಾ ಜರ್ನಿ ಇನ್ನಷ್ಟು ಎತ್ತರಕ್ಕೆ ಸಾಗಲಿ ನಮ್ಮ ತುಳುನಾಡು ಅಂತ ಹೇಳಿದಾಗ ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಪೂಜಾ ಹೆಗಡೆ ಹೇಗೆ ನೆನಪಾಗ್ತಾರೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ವೆನ್ಯಾರ್ ರೈ ಕೂಡ ಎಲ್ಲರ ಜನಮನವನ್ನು ಗೆಲ್ಲಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ಟೈಮ್ ಆ್ಯಂಡ್ ಟೈರ್ಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಸುರೇಶ್ ರಾವ್ ಕೊಕ್ಕಡ ವೇದಿಕೆಗೆ ಆಗಮಿಸಿ ಚೇತನ್ ರೈ ಮಾಡಿ ಹಾಗೆ ವೆನ್ಯಾರ್ ರೈ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾದ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ನ ಪ್ರೊಪ್ರೈಟರ್ ಆಗಿರೋ ಮಿಸ್ಟರ್ ಮಂಜುನಾಥ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಪುತ್ತೂರಿನ ದರ್ಬೆಯಲ್ಲಿ, ವಿಟ್ಲದಲ್ಲಿ ಹಾಗೆ ಪೆರ್ರದಲ್ಲೂ ಕೂಡ ಇದೆ. ಆ್ಯಂಡ್ ಈಗಾಗಲೇ ಅವರು ಗಿಫ್ಟ್ ಸ್ಕೀಮನ್ನು ಕೂಡ ಆರಂಭ ಮಾಡಿದ್ದಾರೆ. ಅದರ ಮೊದಲ ಗಿಫ್ಟನ್ನು ಈಗ ನಮ್ಮ ವೆನ್ಯಾರ್ ರೈ ಅವರಿಗೆ ಅವರು ನೀಡ್ತಾ ಇದ್ದಾರೆ. ಧನ್ಯವಾದಗಳನ್ನು. ಈ ಒಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿದರೆ ನಮ್ಮ ಹೆಲ್ತ್ ಹೇಗೆ ಚೆನ್ನಾಗಿರಬೇಕು ಅಂದರೆ ವಿಟಮಿನ್ A, B, C, D ಎಲ್ಲ ಬೇಕು. ಅದೇ ಥರ ಕಾರ್ಯಕ್ರಮ ಮಾಡಬೇಕು ಅಂದರೆ ವಿಟಮಿನ್ M ಇಲ್ಲದೆ ಯಾವುದೂ ಆಗಲ್ಲ. M ಅಂದರೆ ಮನಿ. ನಮ್ಮ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಶ್ರೀ ಮಂಜುನಾಥ್ ನಾಯಕ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಚೇತನ್ ರೈ ಮಾಣಿಯವರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರಬೇಕು. ಕನ್ನಡ ಸಿನಿಮಾ ಒಂದರ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಾಳೆ ಬೆಂಗಳೂರಲ್ಲಿದೆ. ಅದಕ್ಕೆ ಈಗಾಗಲೇ ಅವರು ಹೊರಡೋದಕ್ಕೆ ರೆಡಿ ಆಗಿದ್ದಾರೆ. ಸಿನಿಮಾ ಯಶಸ್ಸನ್ನು ಕಾಣಲಿ ಅನ್ನುವಂಥ ಹಾರೈಕೆಯನ್ನು ಮತ್ತೊಮ್ಮೆ ಸಲ್ಲಿಸಿಕೊಂಡು ವೆನ್ಯಾ ಅವರೇ ನಿಮ್ಮ ಅಪ್ಕಮಿಂಗ್ ಮೂವೀಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅನ್ನೋದು ಎಲ್ಲ ಪುತ್ತೂರಿನ ಕಲಾಭಿಮಾನಿಗಳ ಹಾರೈಕೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಇನ್ಮುಂದೆ ವಿಶೇಷವಾದಂಥ ಇಬ್ಬರು ಗೌರವಾನ್ವಿತರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಅದನ್ನು ನಮ್ಮ ಕಾರ್ಯಕ್ರಮದ ಇನ್ನೋರ್ವ ನಿರೂಪಕರಾದಂಥ ಶ್ರೀ ಮುರಳೀಧರ್ ಭರದ್ವಾಜ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾನ್ ಮುರಳೀಧರ್ ಭರದ್ವಾಜ್ ಅವರು ಅವರೊಂದು ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪ್ರವೃತ್ತಿಯಲ್ಲಿ ನೂರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಒಬ್ಬ ಅದ್ಭುತವಾದ ನಿರೂಪಕ ಶ್ರೀ
ಮುರಳೀಧರ್ ಭಾರದ್ವಾಜ್ ಅವರು ಮುಂದೆ ಕಾರ್ಯಕ್ರಮದ ನಿರೂಪಣೆಗಾಗಿ. ಥ್ಯಾಂಕ್ ಯು ಪ್ರಸನ್ನ ಸರ್. ಬಹುಶಃ ಪುತ್ತೂರದ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಕೆಲವೇ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ನಾವೆಲ್ಲ ಕಾಣಲಿಕ್ಕೆ ಕೂಡ ಇದ್ದೇವೆ. ಅದಕ್ಕೂ ಮುಂಚೆ ಇನ್ನೂ ಅನೇಕ ನಾಡಿನ ಪ್ರಖ್ಯಾತ ಕಲಾವಿದರು ಈ ಪುತ್ತೂರದ ಮುತ್ತಿನ ಹಬ್ಬ ಇಲ್ಲಿ ನಡೀತಾ ಇದೆ. ಬಹುಶಃ ಈ ಕಾರ್ಯಕ್ರಮ ಮಂಜುನಾಥೇಶ್ವರ ಇಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್. ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಮ್ಮ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ನ ಮಾಲಕರು ಕೂಡ ಬಂದು ಒಂದು ಗೌರವವಾದಂಥ ನೆನಪಿನ ಕಾಣಿಕೆಯನ್ನ, ಒಂದು ವಿಶೇಷ ಗೌರವವನ್ನು ಸಲ್ಲಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇಬ್ಬರು ಕಲಾ ಪೋಷಕರಿಗೆ ಕೂಡ ವಿಶೇಷವಾದಂಥ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅವರ ಕಲಾ ಪೋಷಣೆ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಪ್ಲೀಸ್ ಸರ್ ಬನ್ನಿ. ನಮ್ಮ ಪುತ್ತೂರಿನ ಹೆಮ್ಮೆ. ಬಹುಶಃ ಸುಪಾರಿ ಬಗ್ಗೆ ಹೇಳ್ತಾ ಇದ್ದೆ. ಪುತ್ತೂರಿನ ಅಡಿಕೆ ಬಹುಶಃ ವಿಟ್ಲದ ಅಡಿಕೆ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಅಂತ ಹೇಳಿ ಹೇಳ್ತೇವೆ ನಾವು. ಆ ವಿಶ್ವದಲ್ಲಿ ಗಮನ ಸೆಳೆದಂತಹ ಆ ಸುಪಾರಿ ಉದ್ಯಮದಲ್ಲಿ ಇರ್ತಕ್ಕಂಥ ರಾಂಭಟ್ರು ಬಹುಶಃ ಸುಮಾರು 35 ವರ್ಷಗಳಿಂದ ಕೂಡ ಸುಪಾರಿ ವ್ಯವಹಾರದಲ್ಲಿ ಇದ್ದಾರೆ ಅನ್ನೋದು ಒಂದು ಅತ್ಯಂತ ವಿಶೇಷವಾದ ಸಂಗತಿ. ಅಂತಹ ವಿಶೇಷ ಇಂಡಸ್ಟ್ರಿಯಲಿಸ್ಟ್ಗಳ ಸಹಕಾರ ಕಲೆಯ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಅವರನ್ನು ವೇದಿಕೆಯಿಂದ ಕಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೀಗೆ ಮುಂದುವರಿ ನಿಮ್ಮ ಕಲಾ ಪೋಷಣೆ. ಹಾಗೆ ಅವರ ಮನೆಯವರಾದಂಥ ಮೇಡಮ್ ವಿದ್ಯಾ ಆರ್ ಗೌರಿರವರು, ಅವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತ ಮತ್ತೆ ಧನ್ಯವಾದ. ಹಾಗೂ ಮೋಹನ್ ಪೈಲೂರ್ ಸರ್ ಅವ್ರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಆರ್ಜೆ ಪ್ರಸನ್ನ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಮುಂದಿನ ಹಾಡು ದಾಸರ ಶರಣರ ಸಂತರ ಶ್ರೇಷ್ಠರ ಮಾನ್ಯರ ಜನಪದರ ಜನಸಾಮಾನ್ಯರ ಈ ನಮ್ಮ ನಾಡು ಕರ್ನಾಟಕವನ್ನ ಹಾಡಿ ಹೊಗಳಿ ದೊಡ್ಡರಂಗೇಗೌಡರು ಬರೆದಂಥ ಹಾಡು. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಳ್ಳಿ ಕಾಲುಂಗರ ಸಿನಿಮಾದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅನ್ನೋಂಥ ಬಹಳ ಸುಂದರವಾದಂಥ ಹಾಡಿನ ಜೊತೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲೇ ಸಂಗೀತವನ್ನ ಅಪಾರವಾಗಿ ಪ್ರೀತಿಸ ಅತ್ಯಂತ ಕಿರಿಯ ಪ್ರಾಯದಲ್ಲೇ ಪಿ ಸುಶೀಲಮ್ಮ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಿಜಯ ಪ್ರಕಾಶ್, ಅರ್ಜುನ್ ಜನ್ಯರ್ ಅಂಥ ದಿಗ್ಗಜರ ಜೊತೆಯಲ್ಲಿ ಗಾಯನವನ್ನ ಮಾಡಿದವರು. ರವಿ ಬಸ್ರೂರ್ ಅಂತ ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದವರು. ಕಲ್ಯಾಣ್ ಜಿ ಆನಂದ್ ಜಿ ಅಂತ ಸಂಗೀತ ನಿರ್ದೇಶಕರು. KJ ಯೇಸುದಾಸ್ ಅಂತ ದಿಗ್ಗಜರ ಎದುರಲ್ಲಿ ಪರ್ಫಾರ್ಮ್ ಮಾಡಿದವರು. ದೇಶ ವಿದೇಶಗಳಲ್ಲಿ 1000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದಂಥ ನಮ್ಮ ಕರ್ನಾಟಕದ ಇನ್ನೋರ್ವ ಹೆಮ್ಮೆಯ ಗಾಯಕಿ ಸಾಕ್ಷಿ ಭಾಗವತ್ ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಬೆಳ್ಳಿ ಕಾಲುಂಗರ ಸಿನಿಮಾದಿಂದ ಆಯ್ದಂತ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಸಾಕ್ಷಿ ಭಾಗವತ್ ಅವರ ಕಂಠಸಿರಿಯ ಮೂಲಕ. ನಮಸ್ಕಾರ ಪುತ್ತೂರ್. ಕೇಳಿಸಿಲ್ಲ, ಮತ್ತೊಮ್ಮೆ ನಮಸ್ಕಾರ ಪುತ್ತೂರ್. ಎಲ್ರು ಹೇಗಿದ್ದೀರಾ? ಸೂಪರ್ ಸೂಪರ್. ಸೊ ಈ ಹಾಡನ್ನ ಹಾಡ್ಲಿಕ್ಕೆ ಮೊದಲು ಎಲ್ರು ನನ್ನ ಜೊತೆ ಹೇಳ್ತೀರಾ? ಕರ್ನಾಟಕ ಮಾತೆಗೆ, ಮತ್ತೊಮ್ಮೆ ಕರ್ನಾಟಕ ಮಾತೆಗೆ.
ಸಪ್ತ ಸ್ವರಗಳಿಗೆ ಸಾಕ್ಷಿಯಾದ ಸಾಕ್ಷಿ ಭಾಗವತ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಪರ್ಫಾರ್ಮೆನ್ಸ್ ಹತ್ತ ನಾವು ಬರ್ತಾ ಇದ್ದೇವೆ. ಮತ್ತೊಂದು ಕನ್ನಡದ ಮರೆಯದ ಹಾಡು, ಎಂದೂ ಮರೆಯದ ಹಾಡು ಅನ್ನುವಂಥ ನಾಮಾಂಕಿತದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಕನ್ನಡ ಚಿತ್ರರಂಗದ ಹಿಂದಿಯ ಹಾಡುಗಳು ಇನ್ನು ಮುಂದಷ್ಟೇ ಬರಬೇಕು. ಅದಕ್ಕೂ ಮುಂಚೆ ಮುಂದಿನ ಹಾಡು ಮುಂಗಾರು ಮಳೆ ಮೂಲಕ ಮನೆಮಾತಾದಂಥ ಮನೋಮೂರ್ತಿಯವರು ಸಂಗೀತ ನಿರ್ದೇಶನ ಮಾಡಿದಂಥ ಅಮೇರಿಕ ಸಿನಿಮಾದಲ್ಲಿ ರಾಜೇಶ್ ಕೃಷ್ಣನವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಬಹಳ ಅದ್ಭುತವಾದಂತಹ ಹಾಡು 100 ಜನ್ಮಕ್ಕೂ 106 ಜನ್ಮಕ್ಕೂ ಅನ್ನುವಂಥ ಗೀತೆ. ಜನ್ಮಕ್ಕೂ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಧಾರಿವೆ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಧಾರಿವೆ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಜನ್ಮಕ್ಕೂ ನನ್ನೆದೆಯ ಬಾಂಧಳದಿ ಚಿತ್ತಾನ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಗಾಗಿ ಹರಿದವಳೆ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಧಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೇ ಜನ್ಮಕ್ಕೂ
ಸಂಪಿಗೆ ಕಡಲಾಮೃತ ಹರಿ ಬಂದಿನ ಜೀವನವೇ ನಮಸ್ಕಾರ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಕುಡಿದಿರಲಿ ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆವು ಕೊನೆವರೆಗೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮನ ಪ್ರಾಣ ನೀನೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಮರೆಯಲಾಗದಂಥ ಬಹಳ ಸುಂದರವಾದಂಥ ಹಾಡನ್ನು ಕೇಳಿದ್ರಿ. ಹಾಗೆ ರೋಡಲ್ಲಿ ನಿಂತ್ಕೊಂಡಿರೋವಂಥ ಎಲ್ಲರೂ ದಯಮಾಡಿ ವೇದಿಕೆ ಎದುರುಭಾಗದಲ್ಲಿ ನಿಮಗೋಸ್ಕರ ಕುರ್ಚಿಗಳು ಕಾಯ್ತಾ ಇದೆ. ದಯವಿಟ್ಟು ಒಳಗಡೆ ಬಂದು ಕಾರ್ಯಕ್ರಮವನ್ನು ಕೂತು ವೀಕ್ಷಿಸಬೇಕು ಅಂತ ಕೇಳಿಕೊಳ್ತಾ, ಹಾಗೆ ಯಾವುದೇ ವೆಹಿಕಲನ್ನು ರೋಡ್ ಸೈಡಲ್ಲಿ ಇಲ್ಲಿ ಪಾರ್ಕ್ ಮಾಡಬೇಡಿ. ನಿಮಗೋಸ್ಕರ RTO ಆಫೀಸ್ ಹತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ನಿಮ್ಮ ವೆಹಿಕಲನ್ನು ಅಲ್ಲಿ ಪಾರ್ಕ್ ಮಾಡಬೇಕು. ದೇವರು ಬರುವಂಥ ಸಮಯ ಕೂಡ ಆಗ್ತಿದೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಕಾರ್ಯಕ್ರಮದ ಮುಂದಿನ ಹಾಡು 1985ನೇ ಇಸವಿಯಲ್ಲಿ ತೆರೆಯನ್ನು ಕಂಡ ಹೊಸ ಬೆಳಕು ಸಿನಿಮಾದಲ್ಲಿ ರಸಋಷಿ ಕುವೆಂಪು ಅವರು ಬರೆದಂಥ ಹಾಡು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎಸ್ ಜಾನಕಿ ಹಾಗೆ ವಾಣಿ ಜಯರಾಮ್ ಅವರು ಇಬ್ಬರು ಜೊತೆಯಾಗಿ ಹಾಡಿದ ಏಕೈಕ ಹಾಡು. ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಪೃಥ್ವಿ ಭಟ್ ಹಾಗೆ ಸಾಕ್ಷಿ ಭಾಗವತ್ ಅವರು ಆಗಮಿಸ್ತಾ ಇದ್ದಾರೆ. ಕುವೆಂಪು ಅವರು ಬರೆದಂಥ ಸಾಹಿತ್ಯ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನೋವಂಥ ಬಹಳ ಮಧುರವಾದಂಥ ಹಾಡಿನ ಜೊತೆಗೆ ಸಾಕ್ಷಿ ಭಾಗವತ್ ಆ್ಯಂಡ್ ಪೃಥ್ವಿ ಭಟ್ ವೇದಿಕೆ. ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ಅರ್ಪಿಸ್ತಾ ಇರುವಂಥ ಎಂದೂ ಮರೆಯದ ಹಾಡು ಪುತ್ತೂರು ಹಬ್ಬದ ಸಂಭ್ರಮದ ಕ್ಷಣಗಳಲ್ಲಿ ಸಾಗ್ತಾ ಇದೆ. ಸ್ವಲ್ಪ ಮಾನಿಟರಲ್ಲಿ ವಾಲ್ಯೂಮ್ ಕೊಡ್ತೀರಾ? ಚೆಕ್. ಹಾಂ, ಚೆಕ್ ಚೆಕ್. ಹಲೋ,
ಎಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ತೆರೆದಿದೆ ಮಾತಿದೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಕಡಲಾಗಿ ಬಾ ಬಾನಾಗಿ ಬಾ ಗಿರಿಯಾಗಿ ಬಾ ತಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ತಾನಾಗಿ ತೆರೆದಿದೆ ಮನವೋ ಬಾ ಹೊಸ ತಾನದ ಹೊಸ ಗಾನದ ಹೊಸ ತಾನದ ಹೊಸ ಗಾನದ ರಸ ಜೀವವ ತೆರೆದಿದೆ ಮನೆ ಓ ಬಾ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ ಮತ್ತೆ ಪೃಥ್ವಿ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಈ ಸಾಂಗ್ ಏನಂತ ಹೇಳಿದ್ರೆ, ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಕರೆದ್ರು. ನಾವು ನೀವೆಲ್ಲ ಕಾಯ್ತಾ ಇರುವಂತಹ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಇದೇ ರಸ್ತೆಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ.
जिसने जुल्म से जीता यहाँ ओ सिकंदर क्या था जिसने जुल्म से जीता जहाँ प्यार से जीते दिलों को वो झुका दे आसमां जो सितारों पर कहानी प्यार की लिख जाएगा ओ मुकद्दर का सिकंदर ओ मुकद्दर का सिकंदर जाने मन कहलाएगा रोते हुए आते हैं सब हंसता हुआ तो जाएगा जिंदगी तो बेवफा है एक दिन ठुकराएगी जिंदगी तो बेवफा है एक दिन ठुकराएगी मौत महबूबा है अपने साथ लेकर जाएगी मर के जीने की अदा जो दुनिया को सिखलाएगा ओ मुकद्दर का सिकंदर ओ मुकद्दर का सिकंदर जाने मन कहलाएगा रोते हुए आते हैं सब हंसता हुआ तो जाएगा ओ मुकद्दर का सिकंदर ओ मुकद्दर का सिकंदर जाने मन कहलाएगा जाने मन कहलाएगा जाने मन कहलाएगा थैंक यू ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುಬ್ರತವ್ ಸರ್ ಅವ್ರಿಗೆ ವಿಶೇಷವಾದಂತಹ ನಮಗೆ ಎಲ್ಲರಿಗೂ ಕೂಡ ಅವರು ಅಮಿತಾಬ್ ಬಚ್ಚನ್ ಅವರ ಒಂದು ಸುಂದರವಾದ ಗೀತೆಯನ್ನು ನೆನಪು ಮಾಡಿ ಹಳೆಯ ದಿನಗಳನ್ನ ನೆನಪು ಮಾಡಿಕೊಟ್ರು. ಹಾಗೆ ನಾವೆಲ್ಲರೂ ಬಹಳ ದಿನ ಎಂಜಾಯ್ ಮಾಡಿದಂಥ ವಿಷ್ಣುವರ್ಧನ್ ಅವರ ಒಂದು ಮೂವಿ ಬಹುಶಃ ಗೊತ್ತಿರ್ಬೋದು. ವಿಷ್ಣು
ನಿಮ್ ಕಡೆ ಸಾಂಬಾರಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಂಬರಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ. ನಿಮ್ ಕಡೆ ಶೀರಾ ಅಂದ್ರೆ ಕಡಿ ಅಂತ ತಿಳ್ಕೊತೀರಿ, ನಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ತಿಳ್ಕೊತೀವಿ. ಎಂತದ್ದು ಎಂತದ್ದು ಹಾಡೋದೆಂತ ಕೂಡೋದೆಂತ ಕುಣಿಯೋದೆಂತ ಹೆಂಗಪ್ಪ ಹೆಂಗಪ್ಪ ಹಾಡೋದ್ ಹ್ಯಾಂಗ ಕೂಡೋದ್ ಹ್ಯಾಂಗ ಕುಣಿಯೋದ್ ಹ್ಯಾಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ಅಲಿದಾಡಲು ನಾವೆಲ್ಲರೂ ಸರಿ ಹೋಗಲು. ಬೆಂಗಳೂರಲ್ಲಿ ಬೊಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೊಂಡ ಅಂದ್ರೆ ಎಳನೀರ ಕಾಯಿಯಂತೆ. ಗದಗಿನಲ್ಲಿ ಪೂರಿ ಜೊತೆ ಬಾರಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಪಾಂಚಿ ಕಟ್ತಾರೆ. ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ಗಡಿ ಬಂಗಿ ಅಂದ್ರ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಬಂಗಿ ಅಂದ್ರ ಚಕ್ರ ಮಾಡೋ ಮಾನವನ ನಾಮವದು. ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಹೇರಿಯಾದರೇನು ಮಡಿಕೇರಿಯಾದರೇನು ನುಡಿಬೇಕು ನಾವು ಮೊದಲು ಅಡಿಯಾಗಲು ಬಂಗಾರದ ಅಡಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡು. ಜಯ ಭಾರತಿ ಮಡಿಲಲ್ಲಿದೆ ನೂರಾರು ಭಾಷೆಗಳು, ನೂರಾರು ನುಡಿಯಿಲ್ಲದ ನೂರಾರು ಕವಲುಗಳು. ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಒಂದು 4ನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ, ಭೂಪಟದಲ್ಲಿ ಬೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ. ಕನ್ನಡ ಸಿನಿಮಾ ರಂಗದ ಎಂದೂ ಮರೆಯದ ಅದ್ಭುತವಾದ ಹಾಡು. ಕವಿತಾ ದಿನಕರ್ ಹಾಗೆ ಮಹೇಶ್ ಪುತ್ತೂರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಹಾಡು ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತತ 2 ವರ್ಷಗಳ ಕಾಲ ಪ್ರದರ್ಶನ.
ಚಪ್ಪಾಳೆ ಬರ್ಬೋದಾ? ಹಿಂದ್ಗಡೆ ಇರೋರು ನಿದ್ದೆ ಬರ್ತಿದೆ ಎಲ್ರಿಗೂ? ನಿಮ್ಮ ಚಪ್ಪಾಳೆ ಹೇಳ್ತಾ ಇದೆ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಗಿದೆ ಅಂತ. ಬಹುಶಃ ಅಪರೂಪದಲ್ಲಿ ಅಪರೂಪಕ್ಕೆ ಮಾತ್ರ ವೇದಿಕೆಗಳಲ್ಲಿ ಇಂತಹ ಹಾಡುಗಳನ್ನು ನಮಗೆ ಕೇಳೋದಕ್ಕೆ ನೋಡೋದಕ್ಕೆ ಸಿಗುತ್ತೆ. ಧನ್ಯವಾದಗಳು ಪೃಥ್ವಿ ಭಟ್ ಅವರಿಗೆ. ಕಾರ್ಯಕ್ರಮದ ಮುಂದಿನ ಪರ್ಫಾರ್ಮೆನ್ಸ್ಗೆ ಹೋಗ್ಲಿಕ್ಕೆ ಮುಂಚೆ ಬಹುಶಃ ಕಳೆದ 2-3 ಗಂಟೆಗಳಿಂದ ನೀವೆಲ್ಲ ಕೂತ್ಕೊಂಡಿದ್ದೀರಿ. ಒಂದು ಸಣ್ಣ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋ, ಒಂದು ಕಾಂಪಿಟೇಷನ್ ಮಾಡೋ, ಕಾಂಪಿಟೇಷನ್ ಬಿಟ್ವೀನ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್.
ಅಂತ ಗಂಡು ಮಕ್ಕಳು ಮರ್ಯಾದೆ ಪ್ರಶ್ನೆಯಿಂದ ಮರ್ಯಾದೆ ಆಲ್ ಥ್ಯಾಂಕ್ ಯು. ಯಾರು ವಿನ್ ಆದ್ರು? ಯಾರು? ಗಂಡು ಮಕ್ಕಳು ಒಬ್ಬ ಹುಡುಗ ಹೇಳದೆ ಮರ್ಯಾದೆ ಉಳಿಸ್ಲಿಕ್ಕೆ. ಯಾರು? ಹುಡುಗರು ಕೂಡ ಲೇಡೀಸೇ ಅಂತ ಹೇಳಲೇಬೇಕಾಗುತ್ತೆ. ಹೊಟ್ಟೆ ಬಟ್ಟೆ ಎಲ್ಲ ಸರಿ ಇರಬೇಕು ಅಂತ ಹೇಳಿದರೆ. ಕಾರ್ಯಕ್ರಮದ ಮುಂದಿನ ಪರ್ಫಾರ್ಮೆನ್ಸ್ ಅಂತ ನಾವು ಬರ್ತಾ ಇದ್ದೀವಿ. ರಾಜ್ಗೋಪಾಲ್ ಅವರ ಅವಳಿಯ ಏಕೈಕ ಗಿಟಾರಿಸ್ಟ್ ಅಂತ ಹೇಳಿದ್ರೆ ರಾಜ್ಗೋಪಾಲ್ ಅವರು. ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದ ನಾನಾ ದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆದಂಥ ನಮ್ಮ ರಾಜ್ಯ ಕಂಡ ಅದ್ಭುತವಾದ ಗಿಟಾರಿಸ್ಟ್ ಮಿಸ್ಟರ್ ರಾಜ್ಗೋಪಾಲ್ ಮಂಗಳೂರೊಮ್ಮೆ ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಿವಮೊಗ್ಗದಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಬೆರಳ ತುದಿಯಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥ ಶ್ರೀ ಮೆಲ್ವಿನ್ ಅವರಿಗೆ ಕೂಡ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ, ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸ್ ಗಿಟಾರ್ನ ಸಾಥನ್ನು ನೀಡ್ತಾ ಸಂಗೀತದ ಸಪ್ತ ಸ್ವರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥ ರಾಜ್ಯ ಕಂಡ ಇನ್ನೋರ್ವ ಹೆಮ್ಮೆಯ ಗಿಟಾರಿಸ್ಟ್ ಮಿಸ್ಟರ್ ಪ್ರದೀಪ್ ಕಿಗ್ಗಾಲ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದೇವರ ಸ್ವಂತ ನಾಡು ಕೇರಳದಿಂದ ಪುತ್ತೂರಿನ ಈ ಪರ್ವಕ್ಕೆ ಬಂದಿರುವಂಥ ಫ್ಲೂಟ್ನ ಮೂಲಕ ನಮ್ಮೆಲ್ಲರ ಮನಸ್ಸಲ್ಲಿ ಸಂಗೀತದ ಸರಿಗಮಪವನ್ನು ಸೃಷ್ಟಿ ಮಾಡ್ತಾ ಇರುವಂಥ ಜಯನ್ ಪಯ್ಯನೂರು ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಡ್ರಮ್ಸ್ನ ಮೂಲಕ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡ್ತಾ ಇರುವಂಥ ಇವರು ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿರುವಂಥ ಮಿಸ್ಟರ್ ಓಮನ್ ಕುಮಾರ್ ಬೈಲೂರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆಯೇ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಇವರ ತಬ್ಲಾ ವಾದನವನ್ನು ತಾವೆಲ್ಲ ನೋಡಿದಿರಿ. ಮಾತ್ರ ಅಲ್ಲ, ರಾಜ್ಯ, ರಾಷ್ಟ್ರ, ವಿದೇಶಗಳಲ್ಲೂ ಕೂಡ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ನಮ್ಮ ರಾಜ್ಯದ ಹೆಮ್ಮೆಯ ತಬಲಾ ಆರ್ಟಿಸ್ಟ್ ಅಲ್ಲಿ ಒಬ್ಬರಾಗಿರುವಂಥ ಮಿಸ್ಟರ್ ರಾಜೇಶ್ ಭಾಗವತ್ ಅವರಿಗೆ ಕೂಡ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಹಾಡು ಗಾಳಿ ಮಾತು ಸಿನಿಮಾದಿಂದ ಆಯ್ದಂಥ ಹಾಡು ಚಿ ಉದಯಶಂಕರ್ ಅವರು ಬರೆದಂಥ ಸಾಹಿತ್ಯ, ಎಸ್ ಜಾನಕಿಯವರು ಮೂಲ ಗೀತೆಯನ್ನು ಹಾಡಿದ್ದಾರೆ. ಸಾಕ್ಷಿ ಭಾಗವತ್ ಅವರ ಕಂಠಸಿರಿಯ ಮೂಲಕ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ, ಒಮ್ಮೆ ನಿಮ್ಮ ಕಂಠದ ಮಾಧುರ್ಯವನ್ನು ಕೇಳುವ ಆಸೆ. ಸಾಕ್ಷಿಯವರೇ ವೇದಿಕೆಗೆ ಬನ್ನಿ. ಪುತ್ತೂರಿನ ಹಬ್ಬದಲ್ಲಿ ಮತ್ತಷ್ಟು ಜನ ಪ್ರಾಯೋಜಕರು ನಮ್ಮೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅವರಲ್ಲಿ ಮುಳಿಯ ಜ್ಯುವೆಲರ್ಸ್ ಪುತ್ತೂರು, ಹಾಗೆ ಮುಳಿಯ ಪ್ರಾಪರ್ಟೀಸ್ ಪುತ್ತೂರು ಮತ್ತು ಇನ್ನೂ ಅನೇಕ ಪ್ರಾಯೋಜಕರು ನಮ್ಮೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾರೆ. ಎಲ್ಲ ಪ್ರಾಯೋಜಕರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು.
ಬಹಳ ಸುಂದರವಾಗಿ ಮನಮುಟ್ಟುವ ಹಾಗೆ ಸಾಕ್ಷಿ ಭಾಗವತ್ ಅವರ ಕಂಠದಲ್ಲಿ ಹಾಡನ್ನು ಕೇಳಿದ್ವಿ. ಆ್ಯಂಡ್ ಹಾಡಿನ ಸಾಹಿತ್ಯ ನೋಡಿ ಚಿ ಉದಯಶಂಕರ್ ಅವರು ಬರೆದಂಥ ಹಾಡು, 40 ವರ್ಷದ ಹಿಂದಿನ ಹಾಡು.
ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಪರ್ಫಾರ್ಮೆನ್ಸ್ ಎರಡೂ ಕಡೆಯಿಂದಲೂ ಕೂಡ ಹೆಜ್ಜೆನಾದ ತಂಡ ಹಾಗೆ ಅಜಯ್ ವಾರಿಯರ್ ಮತ್ತು ಸಾಕ್ಷಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಕಲಾವಿದರಿಗೆ. ಸಾಕ್ಷಿ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಜೋರಾದ ಚಪ್ಪಾಳೆ ಬರಲಿ. ಪುತ್ತೂರ ಹಬ್ಬದಲ್ಲಿ ನಿಮ್ಮನ್ನು ರಂಜಿಸ್ತಾ ಇರುವಂಥ ಮತ್ತೊಂದು ಗೀತೆಯೊಂದಿಗೆ ಅಜಯ್ ಸರ್ ಅವರು ಮುಂದುವರಿಸ್ತಾರೆ. ಹಾಗೆ ನಮ್ಮ ಪ್ರಾಯೋಜಕರನ್ನ ಮತ್ತೊಮ್ಮೆ ನೆನೆಸ್ತಾ ಶ್ರೀರಾಮ್ ಭಟ್ ಹಸಿರುಗಳೇ ಆ ತೋರಣಗಳೇ ಬೀಸೋ ಗಾಳಿ ಚಾಮರ ಬೀಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ದೇಹಾಸಿದೆ ನೋಡೆ ಹೂಗಳೇ ಶುಭ ಕೋರಿವೆ ನೋಡೆ ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ ಭೂಮಾತೆಯ ಮಡಿಗೆ ಮೈಸೂರು ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಟ್ಟ ಸಂಪಿಗೆ ಭೂಮಾತೆಯ ಕೆನ್ನೆ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಳ ರಾಣಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂವುಗಳೇ ಶುಭ ಕೋರಿವೆ ನೋಡೆ
ಚಪ್ಪಾಳೆ ಬರಲೇ ಪುತ್ತೂರು. ಮೂಡಣ ಸೂರ್ಯನೇ ಹರ್ಷಿಣ ಭಂಡಾರ, ಪಡುವಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಮಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಳ ರಾಣಿ ಕಡುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬೀಸೋ ಗಾಳಿ ಚಾಮರ ಬೀಸಿದೆ, ಹಾಡೋ ಅಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ. ಬೀಸೋ ಗಾಳಿ ಚಾಮರ ಬೀಸಿದೆ, ಹಾಡೋ ಅಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಥ್ಯಾಂಕ್ ಯು. ಧನ್ಯವಾದಗಳು ಅಜಯ್ ವಾರಿಯರ್ ಅವರಿಗೆ. ಅಪಾರವಾದ ಅಭಿಮಾನಿ ಬಳಗ ಇದೆ ನಿಮಗೋಸ್ಕರ ಇವತ್ತಿನ ಈ ವೇದಿಕೆಯಲ್ಲಿ. ಆ್ಯಂಡ್ ಒಂದು ವಿಷಯ ಇವ್ರ ಬಗ್ಗೆ ಹೇಳಲೇಬೇಕು. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆಗೆ ಸಾಕಷ್ಟು ವೇದಿಕೆಗಳಲ್ಲಿ ಅಜಯ್ ವಾರಿಯರ್ ಅವರು ಕಾರ್ಯಕ್ರಮ ನೀಡಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಜಯ್ ವಾರಿಯರ್ ಅವರು ಒಂದು ಹಾಡನ್ನು ಹಾಡ್ತಾರೆ, SPB ಅವರು ಹಾಡಿದಂಥ ಹಾಡು, ಇಲ್ಲಿ ನೀನು ನೀನೆ ಗಡಿಬಿಡಿ ಗಂಡ ಸಿನಿಮಾದ ಹಾಡು. ಆ ಹಾಡು ಮುಗಿದಾಗ SPB ಅವರು ಗ್ರೀನ್ ರೂಮಲ್ಲಿದ್ದರು, ವೇದಿಕೆಗೆ ಬಂದು ನನಗಿಂತ ನೀನು ಚೆನ್ನಾಗಿ ಹಾಡಿದ್ದೀರಾ ಅಂತ ಇವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಬಹುಶಃ ಒಬ್ಬ ಸಾಹೇಬ್ರ ಏನೋ ಡೌನ್ ಟು ಅರ್ತ್ ನೇಚರ್, ಅವರ ಸಿಂಪ್ಲಿಸಿಟಿ ಅಷ್ಟೇ ಅದು. ಯಾಕಂದರೆ ಒಂದು ಒಬ್ಬ ಎಲ್ಲರನ್ನೂ ಅವರು ಅದೇ ರೀತಿ ಪ್ರೀತಿಸ್ತಾರೆ. ಅದರಲ್ಲೂ ಕಲಾವಿದರು, ಅದರಲ್ಲೂ ಗಾಯಕರು ಅಂತ ಬಂದಾಗ ಅವ್ರಿಗಿಂತ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ. ಅದು ಅವರ ದೊಡ್ಡ ಗುಣ. ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಲೇಬೇಕು. ಈ ಸಮ್ವೇರ್ ಅರೌಂಡ್ ಹಿಯರ್, ದಟ್ಸ್ ವೇರ್ ದೇರ್ ಇಸ್ ವೇರ್ ವಿ ಗೆಟ್ ದ ಸ್ಟ್ರೆಂತ್ ಫ್ರಮ್ ಆಲ್ ದ ಪಾಸಿಟಿವಿಟಿ. SPB ಸರ್ ಅಂತೂ ಹೀಸ್ ಅ ಗಾಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇರುವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ನವರು ಒಂದು ಗಿಫ್ಟ್ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇದು ಒಮ್ಮೆಲೇ ನಮಗೆ ಮನೆಗೆ ಬೇಕಾದಂಥ ಯಾವುದಾದ್ರೂ ಹೋಮ್ ಅಪ್ಲಯನ್ಸಸ್ ಇರ್ಬೋದು ಅಥವಾ ಫರ್ನಿಚರನ್ನು ನಮಗೆ ಒಮ್ಮೆಲೇ ಹಣ ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಇದು ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಪ್ರತಿ 15 ದಿನಗಳಿಗೆ 500 ರೂಪಾಯಿ ಕೊಟ್ಟು ಈ ಗಿಫ್ಟ್ ಸ್ಕೀಮ್ಗೆ ನೀವು ಜಾಯ್ನ್ ಆದರೆ ಪ್ರತಿ 15 ದಿನಗಳಿಗೊಮ್ಮೆ ಲಕ್ಕಿ ಡ್ರಾ ಇರುತ್ತೆ. ಅದರಲ್ಲಿ ವಿನ್ ಆದವರಿಗೆ ಪ್ರೈಸಸ್ ಸಿಗುತ್ತೆ. ಜೊತೆಗೆ ಕೊನೆಯಲ್ಲಿ ನಡೆಯುವಂಥ ಬಂಪರ್ ಲಕ್ಕಿ ಡ್ರಾದಲ್ಲಿ ಕಾರನ್ನು ಕೂಡ ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನೀಡ್ತಾ ಇದೆ. ಒಂದು ಗಿಫ್ಟ್ ಸ್ಕೀಮ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅವರ ಶೋರೂಮ್ ಅನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಾಡು ಮತ್ತೊಮ್ಮೆ ಅನಿಲ್ ಕಪೂರ್ ಅನ್ನೋ ಅಂತ ಬಾಲಿವುಡ್ನ ಒಂದು ಕಾಲದ ಸೂಪರ್ ಸ್ಟಾರ್ ಮೊದಲ ಬಾರಿಗೆ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ಸಿನಿಮಾ ಮಣಿರತ್ನಂ ಅನ್ನೋ ಭಾರತದ ಹೆಮ್ಮೆಯ ನಿರ್ದೇಶಕ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದಂಥ ಸಿನಿಮಾ 1982ರ ಪಲ್ಲವಿ ಅನುಪಲ್ಲವಿ ಸಿನಿಮಾದಿಂದ ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಹಾಡು ನಗು ಎಂದಿದೆ ಗೀತೆಯ ಜೊತೆಗೆ ಪೃಥ್ವಿ ಭಟ್ ಮತ್ತೊಮ್ಮೆ ವೇದಿಕೆಯಲ್ಲಿ. ಮತ್ತೊಮ್ಮೆ ಪುತ್ತೂರು ಹಬ್ಬದಲ್ಲಿ ನಮ್ಮ ಪ್ರಾಯೋಜಕರನ್ನ ನೆನೆಸ್ತಾ ಹೋಟೆಲ್ ಸುಜಾತ ಮೈನ್ ರೋಡ್ ಪುತ್ತೂರು, ವಿಘ್ನೇಶ್ ಮಡ್ ಸಿಮೆಂಟ್ ಪ್ರಾಡಕ್ಟ್ಸ್ ಕೆಮ್ಮಣ್ಣು ಪುತ್ತೂರು, ಹಾಗೆ ನಮ್ಮ ಇನ್ನೊಬ್ಬ ಶಿವ ಪಾರ್ವತಿ ಮಂದಿರ ಆಯುಧ ನಗರ ಬನ್ನೂರು, ಹಾಗೆ ಅಜರ್ ಲಾಜಿಸ್ಟಿಕ್ಸ್ ರೋಡ್ ಜೋಡುಕಟ್ಟೆ ಬನ್ನೂರು, ಹೀಗೆ ಇನ್ನೂ ಅನೇಕ ಪ್ರಾಯೋಜಕರನ್ನ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದೀವಿ. ಪುತ್ತೂರಿನ ದೊಡ್ಡ ಹಬ್ಬ ಪುತ್ತೂರು ಹಬ್ಬ.
ಥ್ಯಾಂಕ್ ಯು ವೆರಿ ಮಚ್. ಅತ್ಯುತ್ತಮವಾದಂಥ ಒಂದು ಪರ್ಫಾರ್ಮೆನ್ಸ್ಗೆ ಜೋರಾದ ಚಪ್ಪಾಳೆ ಬರಲಿ. ಪುತ್ತೂರಿನ ಹಬ್ಬ ಬಹುಶಃ ಇದೊಂದು ಸುಂದರವಾದಂಥ ಅತ್ಯಂತ ರಸದೌತಣವನ್ನು ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಪುತ್ತೂರು ನಗರದ ಮಾಜಿ ಅಧ್ಯಕ್ಷರಾದಂಥ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಅನೀಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಟೈಮ್ ಅಂಡ್ ಟೈಟ್ಸ್ನ ಪರವಾಗಿ ಶ್ರೀಮಾನ್ ಸುರೇಶ್ ಕೊಕ್ಕಡ ಅವರು ದಯಮಾಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪತ್ರಕರ್ತರು ಅಂತ ಹೇಳಿದ್ರೆ ನಮ್ಮ ಮತ್ತು ಜನರ ನಡುವಿನ ಸಂಬಂಧವನ್ನು ಬೆಸೆಯುವವರು. ಮಾಧ್ಯಮದ ಎಲ್ಲ ಮಿತ್ರರಿಗೆ ಕೂಡ ಟೈಮ್ ಅಂಡ್ ಟೈಟ್ ಪರವಾಗಿ ಹಾಗೂ ಈ ಒಂದು ವಿಶೇಷ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಇವರ ಮುಖಾಂತರವಾಗಿ ಪತ್ರಕರ್ತರನ್ನು ಗೌರವಿಸುವುದು ಬಹುಶಃ ನಮ್ಮದೊಂದು ಸಂಪ್ರದಾಯ ಅಂತ ತಿಳ್ಕೊಂಡಿದ್ದೇವೆ. ನಮ್ಮೆಲ್ಲರ ಹಾರೈಕೆಯೊಂದಿಗೆ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಪುತ್ತೂರಿನ ಹಬ್ಬದ ರಂಜನೆಯ ರಸದೌತಣವನ್ನು.
ವರ್ಷಗಳು ನಾವು ಗಂಡನ ಜೊತೆ ಕಳೀತೇವೆ, ಇನ್ನೂ ಕಳೀಲಿಕ್ಕೆ ಉಂಟು. ಸೊ ಇಟ್ಸ್ ಆಲ್ವೇಸ್ ಮೆಮೊರೈಸ್ಡ್ ಫಾರ್ ಮೀ. ಸೊ ತುಂಬ ಭಯ ಉಂಟು ಅವ್ರಿಗೆ ನಿಮ್ಮ ಮೇಲೆ? ಪ್ರೀತಿ ಉಂಟು. ಓಕೆ ಮೇಡಮ್ ಬನ್ನಿ. ನನಗೆ ಮದುವೆಯಾಗಿ 42 ವರ್ಷ, ನಾಡ್ದು 21ಕ್ಕೆ ಆಗ್ತದೆ ಮದುವೆಯಾಗಿ. ಆದರೆ ಮದುವೆ ಆದ ಹೊಸದರಲ್ಲಿ ನನಗೆ ನನ್ನ ಗಂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವರ ಆಫೀಸ್ ವರ್ಕ್ ಎಲ್ಲ ಇದ್ದ ಕಾರಣ ಅಂದರೆ ನನಗೆ ಹೆಲ್ಪ್ ಮಾಡ್ತಿದ್ರು. ಆದರೂ ನಾನು ಮನೆಯಲ್ಲಿ ಅವರು ಕೆಲಸಕ್ಕೆ ಹೋದಾಗ ನಾನು ನನ್ನ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿದ್ದೆ. ಮತ್ತು ಏನಾದರೂ ಮಾಡಬೇಕು ಅಂತ ಹೇಳಿದರೆ, ಕೆಲಸ ಏನಾದರೂ ಇದು ಮಾಡಬೇಕಂತ ಹೇಳಿ ಎಲ್ಲಾರು ಹೋಗಬೇಕು ಏನಾದರೂ ಇದ್ದರೆ ಅದನ್ನು ನನ್ನನ್ನೇ ಕಳಿಸಿ ಕೊಡ್ತಿದ್ರು ಅವರು ಯಾವಾಗಲೂ. ಮಕ್ಕಳಿಗೂ ಸಹ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ. ಈಗ ಸೊಸೆ ಮನೆಯಲ್ಲಿ ಇದ್ದಾಳೆ, ಅವಳಿಗೂ ನಾವು ಸಪೋರ್ಟಿವ್ ಆಗಿ ಇದ್ದೇವೆ. ನನ್ನ ಯಜಮಾನರು ನಾನು ಅವಳಿಗೆ ಸಪೋರ್ಟಾಗಿ, ನನ್ನ ಮಗ ಕೂಡ ಇದ್ದಾರೆ. ಹಾಗೆ ನನಗೆ 4 ಮೊಮ್ಮಕ್ಕಳು ಕೂಡ ಇದ್ದಾರೆ. ಇದೊಂದು ಖುಷಿ. ಮತ್ತು ಇಲ್ಲಿ ಸೇರಿದ ಎಲ್ಲರಿಗೆ ಕೂಡ ನಮ್ಮ ಪುತ್ತೂರು ಹಬ್ಬದ ಪರವಾಗಿ ಶುಭಾಶಯವನ್ನು ಕೋರ್ತೇನೆ. ಭಾರಿ ಚಂದ ಮಾತಾಡಿದ್ರಿ ಮಾರೆ. ನೋಡಿ, ಗಂಡಸರಿಗೆ ಯಾವಾಗಲೂ ಮನೆಯಲ್ಲಿ ಅಂದರೆ ಬೈತಾರೆ ಅಂದರೆ ಅದು ಪ್ರೀತಿ ಒಳಗಡೆ ಇರ್ತದೆ, ಆದರೆ ಕೇಳೋದು ಕಿವಿಗೆ ಯಾವಾಗಲೂ ಬೈಗುಳ ಮಾತ್ರ. ಆದರೆ ವೇದಿಕೆ ಮೇಲೆ ಬಂದು ಗಂಡನ ಬಗ್ಗೆ ಇಷ್ಟು ಚಂದ ಮಾತಾಡಿದರೆ 3 ಜನರಿಗೆ ಜೋರಾದ ಚಪ್ಪಾಳೆ. ಇವರ ಗಂಡಂದ್ರೆಲ್ಲ ಇಲ್ಲಿದ್ದರೆ ನಾಳೆ ಕರ್ಕೊಂಡೋಗಿ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ಗೆ. ಓಕೆ, ಇಷ್ಟು ಜನರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಯಾರು ಗೆದ್ರು ಯಾರು ಸೋತರು ಅಂತಲ್ಲ, ಎಲ್ಲರೂ ಕೂಡ ಬಹಳ ಸುಂದರವಾಗಿ ತಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ದಾರೆ. ಪ್ರೈಸನ್ನು ಒಬ್ರಿಗೆ ಮಾತ್ರ ಕೊಡ್ಲಿಕ್ಕಾಗತ್ತೆ ಸರ್, ಯಾರಿಗೆ ಕೊಡ್ಬೇಕು ಹೇಳಿ ನೀವು? ಭಾರಿ ಕಷ್ಟಪಡತ್ತೈತೆ. ಯಾರು? ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ ಯಾವಾಗಲೂ. 42 ವರ್ಷಗಳ ದಾಂಪತ್ಯ ಜೀವನದ ಸಂಭ್ರಮ ಅಂತ ಹೇಳಿದರೆ ಸಣ್ಣ ವಿಷಯ ಅಲ್ಲ. ನಿಮ್ಮ ಹೆಸರು? ವಿಶಾಲಾಕ್ಷಿ ಅವರಿಗೆ ನಮ್ಮ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ನ ಮಂಜುನಾಥ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗಿಫ್ಟನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಹಬ್ಬದ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಗಾಯಕ ವಾದಕ ವೃಂದ ಇವತ್ತು ಇಲ್ಲಿಗೆ ಬರೋದಕ್ಕೆ ಅವರು ಹಾಗೆ ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ನಮಗೆ ಸಪೋರ್ಟನ್ನು ನೀಡಿದ್ದಾರೆ. ಜಯರಾಜ್ ಪೂಜಾರಿ ಅವರು JR ಎಂಟರ್ಪ್ರೈಸಸ್ ಲ್ಯೂಮಿನಸ್ ಬ್ಯಾಟರಿಯ ಸೇಲ್ಸ್ ಆ್ಯಂಡ್ ಸರ್ವೀಸನ್ನು 4 ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ವಂದನೆಗಳನ್ನು ಇವತ್ತಿನ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಅವ್ರು ಮತ್ತೆ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ಆ್ಯಂಡ್ ಮಂಜುನಾಥ್ ನಾಯಕ್ ಅವರು ಈಗ ನಮ್ಮ ವಿಶಾಲಾಕ್ಷಿ ಅವರಿಗೆ ಈ ಒಂದು ಗಿಫ್ಟ್ ಹ್ಯಾಂಪರನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಆ್ಯಂಡ್ ನಿಮ್ಮ ಈ ಖುಷಿ, ಈ ಸಂಭ್ರಮ ಹೀಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. 1980ರ ದಶಕದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಕಲಾಕಾರ ಅನ್ನೋ ಸಿನಿಮಾ ಮೂಲಕ ಕಿಶೋರ್ದ ಹಾಡಿದಂಥ ಹಾಡು 4 ದಶಕಗಳು ಕಳೆದರೂ ಕೂಡ ಇವತ್ತಿಗೂ ಸಂಗೀತ ಪ್ರಿಯರ ಹೃದಯದಲ್ಲಿ ಸ್ಥಾನವನ್ನು ಪಡೆದಿದೆ. ಅಂತಹ ಒಂದು ಗೀತೆ ನೆಲೆ ನೆಲೆ ಅಂಬರ್ ಪರ ಗೀತೆಯ ಜೊತೆಗೆ ಸುಬ್ರತ್ ಸಾಹು ಮತ್ತೊಮ್ಮೆ ವೇದಿಕೆಯ ಮೇಲೆ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ರಾಜ್ಯದ ಹೆಮ್ಮೆಯ ಕಲಾ ತಂಡ ಜ್ಞಾನ ಐತಾಳ್ ಸಾರಥ್ಯದ ಹೆಚ್ಚೇನಾದ ತಂಡದ ಕಲಾವಿದರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೇನು ಮುಂದುವರಿತ ಭಾಗದಲ್ಲಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ನಮ್ಮ ವೇದಿಕೆಯ ಬಳಿ ಹತ್ತಿರದಲ್ಲಿದ್ದಾರೆ. ಎಲ್ಲರ ಕಂಠಘೋಷದಲ್ಲಿ ಮೊಳಗಲಿ ಹರ ಹರ ಮಹಾದೇವ್. ಎಲ್ಲ ಸಭಿಕರು ಕೂಡ ಮತ್ತೊಮ್ಮೆ ನನ್ನ ಜೊತೆ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಹರ ಹರ ಮಹಾದೇವ್. ಬರ್ತಾ ಇದೆ ಮಹಾಲಿಂಗೇಶ್ವರ ದೇವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ವೇದಿಕೆ ಹತ್ರ. हेलो हेलो जी फीडबैक इफेक्ट ಮಾಡಿ ಸರ್. हेलो अगला जो गाना है इसमें जो गिटार पीस है राजगोपाल जी से हम लोग अभी एक्सपीरियंस करने वाले हैं. बहुत इजी लगता है लेकिन बजाना बहुत डिफिकल्ट है. तो चलिए राजगोपाल जी से शुरू करते हैं. नीले नीले अंबर पर चांद
जब आए, प्यार बरसाए, हमको तरसाए, ऐसा कोई साथी हो, ऐसा कोई प्रेमी हो। क्या बात है, क्या बात है। प्यास दिल की बुझा जाए। Hit it. नीले नीले अंबर पर चांद जब आए, प्यार बरसाए, हमको तरसाए, ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए, हमको तरसाए। ऊंचे ऊंचे पर्वत जब चूमते हैं अंबर को, प्यासा प्यासा अंबर जब चूमते हैं सागर को। ऊंचे ऊंचे पर्वत जब चूमते हैं अंबर को, प्यासा प्यासा अंबर जब चूमता है सागर को। प्यार से कसने को, बाहों में बसने को, दिल मेरा ललचाए, कोई तो आ जाए। ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए, हमको तरसाए। क्या बात है, lovely. ओ ठंडे ठंडे झोंके जब बालों बालों को सहलाए, जब गालों को छुलाए। ओ ठंडे ठंडे झोंके जब बालों को सहलाए, लौटी लौटी नींदें जब गालों को छुलाए। आंखों की नरमी को मेरा तरसाए, तो छू जाए। साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए, हमको तरसाए। ला 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 ला, ला 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 ला, ला 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 ला, ला 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 ला। ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳ ರಕ್ಷಕ ಪುತ್ತೂರಿನ ನೆಲವನ್ನ ಪಾವನವನ್ನಾಗಿಸಿದ ಮಹಾಮಹಿಮಾ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ, ದೇವರ ಪಾವನ ಚರಣಾಮೃತಿಗಳಿಗೆ ಶಿರವಾಗಿ ನಮಿಸುತ್ತಾ ಆ ದೇವರ ಅನುಗ್ರಹವನ್ನ ಬೇಡಿಕೊಂಡು ಸರ್ವರ ಬದುಕಲ್ಲಿ ಸುಖ ಸಂತೋಷ ಸನ್ಮಂಗಳ ಸದ್ಧತಿಯನ್ನ ಆ ಮಹಾಲಿಂಗೇಶ್ವರ ಸದಾಕಾಲ ಸರ್ವರಿಗೂ ನೀಡಲಿ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದೆ ಶಂಕರ ನಾದ ಶರೀರ ಹಾಡಿನ ಜೊತೆಗೆ ಆ ಭಗವಾನ್ ಶಿವ ಶಂಕರ ಮಹೇಶ್ವರನನ್ನ ಸ್ಮರಿಸುವ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಶ್ರೀ ಅಜಯ್ ವಾರಿಯರ್ ಅವರು ವೇದಿಕೆಯಲ್ಲಿ.
ಯಾರಣ್ಣ ನಾದ ಶರೀರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ವೇದ ವಿಹಾರ ಜೀವೇಶ್ವರ ಶಂಕರ विचक्षण गान विलक्षण रागमे योगमणि प्राणमुनीवनि गानमे नीदनि प्राणमे गानमणि मौन विचक्षण गान विलक्षण रागमे योगमणि नादोपासन చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే గరీంద్ర చిత హిమగిరీంద్ర సిత కంధర నీల కంధర క్షుద్రుడెనుగని రుద్రవీణ నిర్మిత్ర గానమిది అవతరించర వినితనిచ్చర శంకర शरीर वेद विहार जीवेश्वर शंकर మెరిసే మెరుపులు మురిసే పెదవుల చిరు చిరు నవ్వులు కాబోలు ఊరివే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఊరివే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా తలగు జారిన శివగంగా పరవశాన శిరసు గంగా తలగు జారిన శివగంగా నాగానల హరిన గురుగంగా ఆనంద దృష్టిని కడవంగా శంకరా नाद शरीर वेद विहार जीवेश्वर शंकर शंकर शंकर
ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು. ದೇವರ ಕಟ್ಟೆಯ ಪೂಜೆ ನಡೀತಾ ಇದೆ, ಹಾಗಾಗಿ ಇನ್ನೊಂದು ಭಕ್ತಿ ಶ್ರದ್ಧೆಯ ಹಾಡು ಶಿವ ಶಂಕರ ಮಹೇಶ್ವರನನ್ನು ಸ್ಮರಿಸುವಂತಹ ಬಹಳ ಸುಂದರವಾದಂಥ ಗೀತೆಯ ಜೊತೆಗೆ ಅಜಯ್ ವಾರಿಯರ್ ಅವರು ವೇದಿಕೆಯಲ್ಲಿ. ಪುತ್ತೂರು ಹಬ್ಬದ ಪರ್ವಕಾಲದಲ್ಲಿ ಸಂಗೀತದ ಸಪ್ತ ಸ್ವರಗಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ನ್ಯೂ ಮಾನಿಕಾ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್, ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ओम शिवोगम रुद्रनामं भजेहं भजेहं ओम शिवोगम रुद्रनामं भजेहं भजेहं वीरभद्राय अग्निनेत्राय घोरसंहारकाय सकललोकाय सर्वभूताय सत्यसाक्षात्कार शंभो शंभो शंकर ओम शिवोगम रुद्रनामं भजेहं भजेहं
ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನ ಪೂರಣ ಜಗತ್ಕಾರಣ ಸತ್ಯದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ಋಷಭ ವಾಹನ ಶೂಲಪಾಣಿ ಭುಜಗ ಭೂಷಣ ತ್ರಿಪುರ ನಾಶನರ್ದನ ಓಂಕೇಶ ಮಹಾಸೇನ ಜನಕ ಪಂಚಭಕ್ತ ಪರಶುಹಸ್ತ ನಮಃ ಓಂ ಶಿವೋಗಂ ಓಂ ಶಿವೋಗಂ ರುದ್ರನಾಮಂ ಭಜೇಗಂ ಭಜೇಗಂ ಓಂ ಶಿವೋಗಂ ಓಂ ಶಿವೋಗಂ ರುದ್ರನಾಮಂ ಭಜೇಗಂ ಭಜೇಗಂ ತ್ರಿಕಾಲನೇತ್ರ ತ್ರಿನೇತ್ರ ಶೂಲ ತ್ರಿಶೂಲಧಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರಂ ನಿಷ್ಪ್ರಪಂಚಾದಿ ನಿಷ್ಕಳಂಕೋಗಂ ನಿಜ ಪೂರ್ಣ ಬೋಧಹಂ ಹಂ ಗದ್ಯ ಕದಾತ್ಮ ನಿತ್ಯ ಪ್ರಮೋಹ ಸ್ವಪ್ನ ಕಸೋಹಂ ಹಂ ಸಚ್ಚಿತ್ ಪ್ರಮಾಣ ಓಮೋ ಮೂಲ ಪ್ರಮೇಯ ಮೋಮೋ ಅಯಂ ಬ್ರಹ್ಮಾಸ್ಮಿ ಓಮೋ ಅಹಂ ಬ್ರಹ್ಮಾಸ್ಮಿ ಓಮೋ ಗಣ 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 ಸಹಸ್ರ ಕಂಠ ಸಪ್ತ ವಿಹರಕಿ ಡಮ 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 ಡುಮ 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 ಶಿವ ಡಮಡು ನಾದ ವಿಹರಕಿ ಓಂ ಶಿವೋಗಂ ಓಂ ಶಿವೋಗಂ ರುದ್ರನಾಮಂ ಭಜೇಗಂ ಭಜೇಗಂ ಓಂ ಶಿವೋಗಂ ಓಂ ಶಿವೋಗಂ ರುದ್ರನಾಮಂ ಭಜೇಗಂ ಭಜೇಗಂ वीरभद्राय अग्निनेत्राय घोरसंहारक सकललोकाय सर्वभूताय सत्यसाक्षात्कर शम्भो शम्भो शङ्कर मुरहरा शङ्करा ಮುರಹರ ಭವಹರ ಓ ಶಿವೋ ಥ್ಯಾಂಕ್ ಯು. ಜೋರಾದ ಒಂದು ಚಪ್ಪಾಳೆ ಬರಲಿ. ಎರಡು ಸುಂದರವಾದಂತಹ ಮಹಾಲಿಂಗೇಶ್ವರನಿಗೆ ಪ್ರಿಯವಾದಂತಹ ಸಂಗೀತ ಸುದಿಯಲ್ಲಿ ಶಂಕರನನ್ನು ಆರಾಧಿಸಿದ ಅಜಯ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪುತ್ತೂರು ಹಬ್ಬ ಮುಂದುವರಿತಾ ಇದೆ. ಹಾಗೆ ಈ ಒಂದು ಹಬ್ಬದಲ್ಲಿ ಸಂಗೀತ ಸುದಿಯ ಮುಖಾಂತರ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಡೆಪಾಸಿಟ್ ಇರು ವಾವಾ ಬ್ಯಾಂಕ್ ದೀಪಿನ ಹಿಡ್ದು ನೆಟ್ಟದಿಂದ 14% ಒಲ್ಲ ಬಲ್ಪ್ ನಂಚತ್ತು ಒಂಜಿ 20 ಮಲ್ದಿನ ಬ್ಯಾಂಕ್ ಹತ್ತೊಂದು 14 ಸಾರ ಹೆಂಗ ಅಂದಾಜಂಡಿ. ಮಂಜುನಾಥೇಶ್ವರ ಇಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್
ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಅಯ್ಯೋ ಯಾರ ಮುಖ ನೋಡಿ ಬಂದೆ ಈ ದಿನ, ಇದು ಚಂಡಿ ಚಾಮುಂಡಿ ಎಂದ
ಧನ್ಯವಾದಗಳು ಕವಿತಾ ಮೇಡಮ್ ಅವ್ರಿಗೆ. ಬಹಳ ಅತ್ಯುತ್ತಮವಾಗಿ ಮೂಡಿ ಬಂತು ಈ ಸಾಂಗ್. ಮತ್ತೆ ಮುಂದಿನ ಗೀತೆಗೆ ಬರ್ತಾ ಇದ್ದಾರೆ ಸುಬ್ರತ ಸಾಹು ಅವರು. ಹಮ್ ಕಿಸಿ ಸೆ ಕಮ್ ನಹಿ ಅನ್ನುವ ಒಂದು ಅತ್ಯುತ್ತಮ ಚಿತ್ರದ ಗೀತೆ ಬಚನ ಎ ಹಸೀನು ಅನ್ನುವ ಗಾಯನದೊಂದಿಗೆ ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಕರ್ನಾಟಕದ ಸುಪ್ರಸಿದ್ಧ ಹೆಜ್ಜೆನಾದ ತಂಡದ ಸದಸ್ಯರು ಕೂಡ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಪುತ್ತೂರು ಹಬ್ಬದಲ್ಲಿ ಸುಬ್ರತ ಸಾಹು ಅವರಿಂದ ಮತ್ತೊಂದು ಸುಂದರವಾದಂಥ ಗೀತೆ ಬಚನ ಎ ಹಸೀನು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ವ್ಯವಸ್ಥೆ ಆಗುವ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಪ್ರಾಯೋಜಕರನ್ನ ನೆನೆಸ್ತಾ ಹೋಗ್ತಾ ಇದ್ದೇವೆ. ಐಕೆ ಗ್ಲಾಸ್ ಅಂಡ್ ಪ್ಲೈವುಡ್ಸ್ ಪುತ್ತೂರು, ಹಾಗೆ ಶ್ರೀ ಮಹಾಲಿಂಗೇಶ್ವರ ಗ್ಲಾಸ್ ಪ್ಲೈವುಡ್ಸ್ ಪುತ್ತೂರು ಮತ್ತು ಓಂ ಶಿವ ಡಿಜಿಟಲ್ ಸೇವಾ ಕೇಂದ್ರ, ಹಾಗೆ ನಿಯರ್ ಆರ್ಟಿಒ ಆಫೀಸ್ ಮತ್ತು बचना ए हसीनो लो मैं आ गया, बचना ए हसीनो लो मैं आ गया। और हुस्न का आशिक हुस्न का दुश्मन अपनी अदा है यारों से जुदा। बचना ए हसीनो लो मैं आ गया, बचना ए हसीनो लो मैं आ गया। हुस्न का आशिक हुस्न का दुश्मन अपनी अदा है यारों से जुदा। बचना ए हसीनो लो मैं आ गया। सबकी रंग भरी आंखों में हाथ चमक रहा है मेरा ही नशा। बचना ए हसीनो लो मैं आ गया।
लबों पे सांस करते हैं गुलामी ओ कोई पर्दा हो या वे बादशाह आज तो सभी है मुझ पे फिदा ओ बचना ए हसीनो तो मैं आ गया बचना ए हसीनो तो मैं आ गया हुस्न का आशिक हुस्न का दुश्मन अपनी अदा है यारों से फिदा बचना ए हसीनो तो मैं आ गया Thank you. Check. Next. Put a huge round of applause for all these lovely dancers. जोर से ताली बजाएं dancers के लिए. Sure, sir. ಧನ್ಯವಾದಗಳು ಅಜಯ್ ವಾರಿಯರ್ ಹಾಗೂ ಹೆಜ್ಜೆನಾದ ತಂಡದ ಎಲ್ಲ ಸದಸ್ಯರಿಗೆ ಕೂಡ. ಮತ್ತೊಮ್ಮೆ ಸುಬ್ರತ ಸಾಹು ಸರ್, ಈಗ ವೇದಿಕೆ ಮೇಲೆ ಕರೀತಾ ಇದ್ದೇನೆ ಕರ್ನಾಟಕದ ಯಶಸ್ವಿ ನಾಯಕ ನಟ ಶಿವರಾಜ್ ಕುಮಾರ್ ಅವರ ಮೊಟ್ಟ ಮೊದಲ ಚಿತ್ರ ಆನಂದ್ ಚಿತ್ರದ ಗೀತೆ ಟುವಿ ಅನ್ನೋ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದ ಸುಪ್ರಸಿದ್ಧ ಗಾಯಕ ಅಜಯ್ ವಾರಿಯರ್ ಅವರು ಬರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರು ಹಬ್ಬದಲ್ಲಿ ಮಹಾಲಿಂಗೇಶ್ವರನ ಆಶೀರ್ವಾದ ಪಡೆದಿದ್ದೇವೆ. ಕೆಳಗೆ ಇರತಕ್ಕಂಥ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಹಾಗೆ ಯಾರೆಲ್ಲ ಈ ಬ್ಯಾರಿಕೇಡಿಂದ ನ್ಯೂಸ್ ಚಾನೆಲಿಂದ ಹಿಂದೆ ಇದ್ದೀರಾ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಮುಂದಿನ ಆಸನಗಳಲ್ಲಿ ಬಂದು ಆಸೀನರಾಗಿ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚಂದಗೊಳಿಸಿ ಅಂತ ಕೇಳ್ಕೊಳ್ತಾ, ಈಗ ಟುವಿ ಅನ್ನೋ ಹಾಡನ್ನು ಹಾಡಲಿಕ್ಕೆ ಅಜಯ್ ವಾರಿಯರ್ ಸರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಗೆ ಹೆಜ್ಜೆನಾದ ತಂಡದ ಸದಸ್ಯರು ಕೂಡ ಇದಕ್ಕಾಗಿ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. Check. ಮತ್ತಷ್ಟು ಪ್ರಯೋಜಕರನ್ನ ನೆನೆಸ್ಕೊಳ್ತಾ ಹೋಗ್ತಿದ್ರೆ ಶ್ರೀ ಮಹಾಲಿಂಗೇಶ್ವರ ಗ್ಲಾಸ್ ಅಂಡ್ ಪ್ಲೈವುಡ್ಸ್, ಓಂ ಶಿವ ಡಿಜಿಟಲ್ ಸೇವಾ ಕೇಂದ್ರ, ಹಾಗೆ ಹೋಟೆಲ್ ಶ್ರೀ ದುರ್ಗಾ ವೆಜ್ ನಾನ್ ವೆಜ್ ಮುಂದುವರಿತಾ ಇದೆ ಪುತ್ತೂರಿನ ಸಡಗರ ಸಂಭ್ರಮ.
ಹೊಸತನ ನೋಡಿದೆ. ನೆನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ. ಆಗ ಹೊಸತನ ನೋಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಆಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಹಾಡಿದೆ. ಡುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಡುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ, ಹಾಡಿದೆ. ಟುಬಿ ಟುಬಿ ಕೀಬೋರ್ಡು ಕನೆಕ್ಷನ್ ಬಿಟ್ಟೊಯ್ದು ಇಲ್ಲಿಗೆ. ಕೀಬೋರ್ಡ್ ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದು ಮೋಡ ಕರಗಿಸಿ ಆಡುತ್ತಾ ಕೊಳೆದಿ ಎನಿಸುತ್ತಾ ತಾರೆಯ ನಾನು ಕಳೆದೆನು ರಾತ್ರಿಯ ತರ 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 ತರ. ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು ಮೋಡವ ಕರಗಿಸಿ ಆಡುತ್ತಾ ಕೊಡಿದೆನು ಎನಿಸುತ್ತಾ ತಾರೆಯ ನಾನು ಕಳೆದೆನು ರಾತ್ರಿಯ. ಮುಗಿಲ ಮೆತೆಯಲ್ಲಿ ತೇಲಿದೆ, ಭುವಿಯ ಅಂದವನ್ನು ನೋಡಿದೆ. ಮುಗಿಲ ಮೆತೆಯಲ್ಲಿ ತೇಲಿದೆ, ಭುವಿಯ ಅಂದವನ್ನು ನೋಡಿದೆ. ಹೋ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ, ಹಾಡಿದೆ. ಟುಬಿ 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 ಡುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿರೆ. ಡುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಆ ಪುತ್ತೂರಿಗೆ ಹಾರಿ ಬಂದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ, ಹಾಡಿದೆ. ಟುಬಿ 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 ಟುಬಿ. Oh,
ಪರ್ಫಾರ್ಮೆನ್ಸ್ ಬೈ ಅಜಯ್ ವಾರಿಯರ್ ಸರ್. ಒಂದೇ ನಿಮಿಷ, ಸುಮಾರು ಜನ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಬಂದು ಒಂದು ಲೈನ್ ಆದರೂ ಪುನೀತ್ ಸಿನಿಮಾದ ಹಾಡನ್ನ ಹಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ನಗುವಿನ ರಾಯಭಾರಿ, ಒಳ್ಳೆಯತನದ ಹರಿಕಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ. ಓಕೆ, ಅಪ್ಪು ಸರ್ ಅಂತ ಹೇಳಿದ ತಕ್ಷಣ ಫಸ್ಟ್ ಹಲವಾರು ಹಾಡುಗಳಿವೆ, ಅವ್ರು ಹಾಡಿರುವಂಥ ಗೀತೆಗಳು ಇವೆ. ಆದರೂ ಇತ್ತೀಚೆಗಂತೂ ಕೇಳಿದ ತಕ್ಷಣ ಬೊಂಬೆ ಹೇಳ್ತೈತೆ ಅಂತ ಹೇಳ್ಬಿಡ್ತಾರೆ. ಯಾವುದಂದ್ರಿ? ಹಾಂ, ಯಾವುದನ್ನು ಗೊತ್ತಾಗ್ತಾ ಇಲ್ಲ. ಅದು ತುಳುವಲ್ಲೂ ಹಾಡಿದ್ದಾರೆ ಅವರು. ಓಕೆ, ಬೊಂಬೆ ಹೇಳುತ್ತದೆ ಫಾರ್ ಯು ಆಲ್ ಒಂದು ಸ್ಟಾನ್ಸ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯು ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾನು ಪುನೀತ ಮಾಡು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ, ಈ ರಾಜನೊಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಸೂಪರ್. ಅಪ್ಪು ಅವರ ನೆನಪು ನಮ್ಮನ್ನು ಸದಾ ಕಾಡುತ್ತೆ. ಅವರನ್ನು ನೆನೆಸ್ಕೊಂಡಂತ ಅಜಯ್ ವಾರಿಯರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಜೊತೆ ಇರ್ತಕ್ಕಂಥ ಪ್ರಾಯೋಜಕರು GL ಆಚಾರ್ಯ ಜ್ಯುವೆಲ್ಲರ್ಸ್, 66 ವರ್ಷಗಳ ಸುದೀರ್ಘ ಸ್ವರ್ಣೋದ್ಯಮದ ಪರಂಪರೆ ಮತ್ತು ಪುತ್ತೂರಿನ ಪ್ರತಿ ಪೀಳಿಗೆಯ ಪ್ರತಿ ಮಳಿಗೆ ಪ್ರೀತಿಯ ಮಳಿಗೆ ಹಾಗೆ ONL ಮಾಲ್ ಪುತ್ತೂರಿನ ಪ್ರಪ್ರಥಮ ಮಲ್ಟಿಪ್ಲೆಕ್ಸ್ ಸಹಿತ ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾನೆ ನೀನು ರೋಜಾ ಹೂವೆ, ಯಾನೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾನೆ ನೀನು ರೋಜಾ ಹೂವೆ, ಯಾನೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚೆಲುವಿನ ಹೂವೆ.
ಹೆಣ್ಣಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ಜಾತಿ ಮಾಡು ಲೈಫಲ್ಲಿ ಸೌಂದರ್ಯ ಸಂಗೀತ ಸಂತೋಷ ನನ್ನದು. ಯಾದೆ ನೀನು ರೋಜಾ ಹೂವೆ, ಯಾದೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ ಚೆಲ್ಲುವಿನ ಹೂವೆ. ನಾನು ಹುಡುಗರಿಗೆ ಕದಿಮ ಕಂಡ ನಾನು, ಪ್ರಳಯಾಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ದೇಹವೆಂಬ ಲವ್ಲಿ ರಾಕೆಟ್ನಲ್ಲಿ, ತೇಲಿ ಹಾಡೋ ಪ್ರೇಮಿ ನಾನು, ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾದೆ ನೀನು ರೋಜಾ ಹೂವೆ, ಯಾದೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ ಚೆಲ್ಲುವಿನ ಹೂವೆ. ಸಂಬಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಸರ್ ಹಾಗೂ ಪುತ್ತೂರಿನ ಸರ್ವ ಜನರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೀವಿ. ಕಡೆಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ನಮಗೆ ಸಹಕಾರ ನೀಡಿದಂಥ ಎಲ್ಲ ಪ್ರಾಯೋಜಕರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಶೆಲ್ ತಿರುಮಲ ಫ್ಯೂಯಲ್ಸ್ ಹಾಗೆ ಶ್ರವಣ್ ಜ್ಯುವೆಲರ್ಸ್, ವಿಟ್ಲ, ಮೈತ್ರಿ ಎಲೆಕ್ಟ್ರಾನಿಕ್ ಕಂಪನಿ,
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ದಾಟಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಡೆಯ ನಾರೆಂದು ಹುಳಿ ಹಾಡು. ಅಜಂತ ಎಲ್ಲೋರಾನ ಬಾಳಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾದ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ತೋರಿಸುವ ಬಂಡಿ. ಬಾಳಿನವೇನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬಂದಿದ್ದ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ದಡ ಸೇರಿಸುವ ಬಂಡಿ. ಧನ್ಯವಾದ ಪುತ್ತೂರು ಜನತೆಗೆ ಧನ್ಯವಾದ. ಹಾಗೆ ಕೋಟಿ ಕೋಟಿ ನಮನ ಮಹಾಲಿಂಗೇಶ್ವರನಿಗೆ, ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ಹಾಗೂ ಪತ್ರಕರ್ತರಿಗೆ, ಆರಕ್ಷಕರಿಗೆ ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಟೈಮ್ ಅಂಡ್ ಟೈಡ್ ಪ್ರಾಯೋಜನೆ ಮಾಡಿದಂತಹ ಈ ಒಂದು ಪುತ್ತೂರಿನ ಹಬ್ಬವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ನಮಸ್ಕಾರ. ಪ್ರಸನ್ನ ಸರ್ ಅವರ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಓಲ್ಡ್ ಟೈಮ್ ಮೂಡುಬಿದ್ರೆ ಮಿಸ್ಟರ್ ರಾಮಚಂದ್ರ ಭಟ್, ಓಲ್ಡ್ ಟೈಮ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು, ಹಾಗೆ ನಮ್ಮ ಸೌಂಡ್ ಇಂಜಿನಿಯರ್ ಮಿಸ್ಟರ್ ನಿಖಿಲೇಶ್ ಅವರು, ಹಾಗೆ ಸ್ಮಾರ್ಟ್ ಈವೆಂಟ್ಸ್ನ ಪ್ರೀತಮ್ ಅವರು, ಫಿಕ್ಸಾರ್ಟ್ನ ಮುರಳಿ, ಅದೇ ರೀತಿಯಲ್ಲಿ ಇವತ್ತಿನ ಎಲ್ಲ ರೀತಿಯ ಸಹಕಾರ ಸಂದರ್ಭ ಯಾವುದೇ ಇರಲಿ ಸದಾ ಆಗಿರಿ ಪಾಪ್ಯುಲರ್. ಪಾಪ್ಯುಲರ್ ಪ್ರತಿ ಮನೆಯಲ್ಲೂ ಪ್ರತಿ ಮನದಲ್ಲೂ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಡೆಪಾಸಿಟ್ ಇರು ವಾವ ಬ್ಯಾಂಕ್ ದೀಪಿನ ಹಿಡ್ದು ನೆಟ್ಟದಿಂದ 16% ಒಲ್ಲ ಬಲ್ಪ್ ನಂಚತ್ತು ಒಂಜಿ 20 ಮಲ್ದಿನ ಬ್ಯಾಂಕ್ ಅತ್ತೊಂದು 14,000 ಹೆಂಗ ಅಂದಾಜಂಡಿ.
ಮಂಜುನಾಥೇಶ್ವರ ಇಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್. ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ.